महासुरः
ದಕ್ಷಿಣದಲ್ಲಿ.
ಭಂಡಾರದ ಪ್ರಸಾದ ಭಂಡಾರದ ಪ್ರಸಾದ ಕಟ್ಟಡ ಕಾಣಿಕೆ ಬಾರ್ದು ಬೇಗ ಬೇಗ ಬರಡು साल्ट बोले साल्ट अन्य कोई बोले साल्ट बोले
ಅಸಾಧ್ಯವಾದುದು ಸದಾ ಕೃಷ್ಣ ಮೋಹಾಯ ಮಹಾಮಾಯ ಪ್ರಯತ್ನವೇ ಇಲ್ಲ. ನಾವು ಎಷ್ಟೇ ಭಕ್ತಿಯಿಂದ ನಾವು ಮಾಡಬೇಕು ಹೊರಟರೂ ಕೂಡ ಅವಳ ಮಾಯೆಯ ಸ್ವರೂಪಿಣೆ ಇದೆ. ಆದ ಕಾರಣ ಆ ಮಾಯೆಯ ಮುಖಾಂತರವಾಗಿ ನಮ್ಮ ಮನಸ್ಸನ್ನು ಚಂಚಲವಾಗಿಕೊಂಡು ನಮಗೆ ಅದರ ಮೇಲೆ ಇರುವಂತಹ ಏಕಾಗ್ರತೆಯನ್ನು ನಮ್ಮಿಂದ ಕಿತ್ತುಕೊಂಡು ಬಿಡ್ತಾರೆ. ಹಾಗಿರುವಾಗ ಪರಿಗಾರದಲ್ಲಿ ಭಕ್ತಿ ಸಂಗ್ರಹಣೆ ಮಾಡುವುದು ಎನ್ನುವಂಥದ್ದು ಅತ್ಯಂತ ಕಠಿಣವಾದಂತಹ ವಿಷಯ. ಹಿಂದಿನ ಶ್ರೇಣಿಗಳೆಲ್ಲ ನಾವು ಪುರಾಣಗಳಲ್ಲೋ ಅಥವಾ ವೇದಗಳಲ್ಲೋ ಕೇಳಿದ್ದೇವೆ. ಸಹಸ್ರಾರು ವರ್ಷಗಳ ಕಾಲ ತಿಳಿದುಕೊಂಡು ತಪಸ್ಸನ್ನು ಮಾಡಿ ದೇವಾನುಗ್ರಹವನ್ನು ಪಡಿತಾ ಇದ್ದೀವಿ. 10 ವರ್ಷ ಆಯುಷ್ಯ ಕೂಡ ನಮಗೆ ಇಲ್ಲ. ಇದ್ರೆ ಅದು 10 ನಿಮಿಷ ಏಕಾಗ್ರತೆಯನ್ನು ಓದುವಂತಹ ಕಾವ್ಯಗಳು ನಮಗಿಲ್ಲ. ಆಗಿರುವಾಗ ಭಕ್ತಿ ದೋಷ ಖಂಡಿತವಾಗಿ ಉಂಟಾಗ್ತದೆ ಇಲ್ಲ. ಯಾಕೆ ಹೇಳಿದ್ರೆ ಕಲಿಕಾಲದ ವಿಶೇಷವಾಗಿ ಭಕ್ತಿಗೆ ಭಕ್ತಿಯಿಂದ
ಕ್ಷೇತ್ರಕ್ಕೆ ಆಗಮಿಸಿದ ಭಕ್ತಾಭಿಮಾನಿಗಳು. ದೇವಸ್ಥಾನದ ಮುಂಭಾಗದ ರಥಬೀದಿ ಮೈದಾನಗಳು ಈ ಕ್ಷೇತ್ರಕ್ಕೆ ಆಗಮಿಸಿದ ಗಾಡಿಯಲ್ಲಿ ನಮ್ಮ ಈ ಕ್ಷೇತ್ರಕ್ಕೆ ಆಗಮಿಸಿದ ದಯನೀಯ ಪರ್ಯಟಕಗೊಳಿಸದೆ ವಾಹನ ಪಾರ್ಕಿಂಗ್ ನಂತರ ವ್ಯವಸ್ಥೆ ಮಾಡಿದ ಅಲ್ಪನೆ ಗಾಡಿಯಲ್ಲಿ ಕೊಡುವುದು ಉಂಟಾಗಲಿಕ್ಕೆ ಸಹಕಾರ ಮಾಡಿಕೊಡುತ್ತಾರೆ.
ಮಾಡಿದ್ದಾರೆ.
ಸತ್ರಾನ ಸ್ಫಟಿಕ ಘಟಿಕಾ ಪುಸ್ತಕತರ ಬ್ರಿಟಿಷ್ ಸಾಲಿಯನ್ ಅಧ್ಯಕ್ಷರು CA ಬ್ಯಾಂಕ್ ಬಂಗಾಡಿ, ಶ್ರೀ ದಿಲೀಪ್ ಕುಮಾರ್ ಸಾರ್ವಜನಿಕ ಸಂಪರ್ಕ ಅಧಿಕಾರಿ ಮಂಗಳ ಆಸ್ಪತ್ರೆ ಮಂಗಳೂರು. ಅದೇ ರೀತಿ ಧಾರ್ಮಿಕ ಉಪನ್ಯಾಸ ನೀಡಲಿರುವ ಶ್ರೀ ಕೇಶವ ಬಂಗೇರ ಉಪನ್ಯಾಸಕರು ಶ್ರೀ ಗೋಕರ್ಣನಾಥೇಶ್ವರ ಕಾಲೇಜು ಮಂಗಳೂರು. ಈ ದಿನದ ಕಾರ್ಯಕ್ರಮದಲ್ಲಿ ನಮ್ಮಲ್ಲಿ ಸನ್ಮಾನಿಸಲ್ಪಡುವ PS ಸಂದೇಶ ವೇದಿಕೆಗೆ ಬರಬೇಕಾಗಿ ವಿನಂತಿಸ್ತೇನೆ. ಈ ದಿನದ ಸಭಾ ಕಾರ್ಯಕ್ರಮದಲ್ಲಿ ಸನ್ಮಾನಿಸಲ್ಪಡುವವರು ದಯವಿಟ್ಟು ವೇದಿಕೆಗೆ ಬರಬೇಕು. ಕೊಲ್ಲಿ ಶ್ರೀ ದುರ್ಗಾದೇವಿ ದುರ್ಗಾಪರಮೇಶ್ವರಿ ದೇವಸ್ಥಾನದ ಜಾತ್ರೋತ್ಸವ ಕಾರ್ಯಕ್ರಮದ ಸಂಭ್ರಮದಲ್ಲಿ ನಾವೆಲ್ಲರೂ ಸೇರಿದ್ದೇವೆ. ಪಶ್ಚಿಮ ಘಟ್ಟದ ತಪ್ಪಲಲ್ಲಿ ಪವಿತ್ರೆಯಾಗಿರುವಂಥ ನೇತ್ರಾವತಿ ನದಿಯ ತಟದಲ್ಲಿ ದುರ್ಗಾಪರಮೇಶ್ವರಿ ದುರ್ಗಾದೇವಿ ದೇವಸ್ಥಾನದ ಜಾತ್ರೋತ್ಸವದ ಸಂಭ್ರಮ ಸಡಗರ ನಮ್ಮೊಂದಿಗೆ ಮನೆ ಮಾಡಿದೆ. ಈ ಜಾತ್ರೋತ್ಸವದ ಅಂಗವಾಗಿ ಧಾರ್ಮಿಕ ಸಭಾ ಕಾರ್ಯಕ್ರಮ. ಈ ಕಾರ್ಯಕ್ರಮದಲ್ಲಿ ಅಂಕಿತ, ಗಾಯತ್ರಿ, ಪ್ರಣಮ್ಯ ಮತ್ತು ದೀಕ್ಷಿತ ಪ್ರಾರ್ಥನೆಯನ್ನು ಮಾಡುವ ಮೂಲಕ ಈ ಕಾರ್ಯಕ್ರಮಕ್ಕೆ ಚಾಲನೆ ನೀಡಲಿಕ್ಕಿದ್ದಾರೆ. ದಯವಿಟ್ಟು ಅಂಕಿತ, ಗಾಯತ್ರಿ, ಪ್ರಣಮ್ಯ ಮತ್ತು ದೀಕ್ಷಿತ ಪ್ರಾರ್ಥನೆಯನ್ನು ಹಾಡಬೇಕಾಗಿ ವಿನಂತಿಸ್ತೇನೆ. ವಿನಾಯಕ ಸರ್ವಸಿದ್ಧಿದಾಯಕ ನೀನೆ ಜಗದ ಪಾಲಕ ನೀನೆ ನಮ್ಮ ರಕ್ಷಕ ನಮೋ ನಮೋ ವಿನಾಯಕ ಸರ್ವಶಕ್ತಿ ನಿನ್ನಲ್ಲಿದೆ ದಿವ್ಯ ಮಂತ್ರ ನಿನಗಾಗಿದೆ ಸರ್ವಶಕ್ತಿ ನಿನ್ನಲ್ಲಿದೆ ದಿವ್ಯ ಮಂತ್ರ ನಿನಗಾಗಿದೆ ಭವ್ಯ ರೂಪ ನೀನಾಗಿ ಜಗಕ್ಕೆ ಬೆಳಕು ನಿನ್ನಿಂದ ಭವ್ಯ ರೂಪ ನೀನಾಗಿ ಜಗಕ್ಕೆ ಬೆಳಕು ನಿನ್ನಿಂದ ದೇವ ನಮ್ಮ ರಕ್ಷಿಸು ದೇವ ನಮ್ಮ ರಕ್ಷಿಸು ದೇವ ನಮ್ಮ ರಕ್ಷಿಸು ನಮೋ ನಮೋ ವಿನಾಯಕ ಸರ್ವಸಿದ್ಧಿದಾಯಕ ನೀನೆ ಜಗದ ಪಾಲಕ ನೀನೆ ನಮ್ಮ ರಕ್ಷಕ ನಮೋ ನಮೋ ವಿನಾಯಕ ನಮೋ ನಮೋ ವಿನಾಯಕ ನಮೋ ನಮೋ ವಿನಾಯಕ. ಪ್ರಾರ್ಥನೆಯನ್ನು ಹಾಡಿದ ಎಲ್ಲ ಮಕ್ಕಳಿಗೆ ಕಾರ್ಯಕ್ರಮದ ಪರವಾಗಿ ಧನ್ಯವಾದಗಳು. ಇನ್ನು ಮುಂದೆ ಜಾತ್ರಾ ಸಮಿತಿಯ ಗೌರವಾಧ್ಯಕ್ಷರು ಕಳೆದ ವರ್ಷ ಬ್ರಹ್ಮಕಲಶೋತ್ಸವದ ಕಾರ್ಯಕ್ರಮವನ್ನು ಬಹಳ ಯಶಸ್ವಿಯಾಗಿ ನಡೆಸಿಕೊಟ್ಟ BK ಧನಂಜಯ ರಾವ್ ಇವರು ಪ್ರಸ್ತಾವನೆಯೊಂದಿಗೆ ಎಲ್ಲರನ್ನ ಸ್ವಾಗತಿಸಬೇಕಾಗಿ ವಿನಂತಿಸ್ತೇನೆ. ಎಲ್ಲ ಭಕ್ತಾದಿಗಳಲ್ಲಿ ಒಂದು ವಿನಂತಿಯನ್ನು ಮಾಡ್ತಾ ಇದ್ದೇನೆ. ಅಲ್ಲಿ ಯಾರೆಲ್ಲ ನಿಂತುಕೊಂಡಿದ್ದೀರಾ ದಯವಿಟ್ಟು ಸಭಾಗೃಹದ ಒಳಗಡೆ ಬಂದು ನೀವೆಲ್ಲರೂ ಕೂಡ ಆಸನವನ್ನು ಸ್ವೀಕರಿಸಬೇಕು. ಸಭಾ ಮಂಟಪವನ್ನು ನೀವೆಲ್ಲರೂ ಕೂಡ ಅಲಂಕರಿಸಬೇಕು ಹೇಳುವಂಥ ಕಳಕಳಿಯ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇನೆ. ದುರ್ಗಾ ಪರಮೇಶ್ವರಿ ತಾಯಿಗೆ ನಮಸ್ಕರಿಸ್ತಾ ದುರ್ಗಾ ದೇವಿ ತಾಯಿಯನ್ನು
ಸ್ಮರಿಸಿಕೊಳ್ತಾ ದೇವಳದ ಈ ಪ್ರಾಂಗಣದಲ್ಲಿರುವಂತಹ ಎಲ್ಲ ದೈವಗಳಿಗೆ ನಮಸ್ಕರಿಸ್ತಾ, ಸುಬ್ರಹ್ಮಣ್ಯ ಸ್ವಾಮಿಯನ್ನ ನಮಸ್ಕರಿಸ್ತಾ, ವೇದಿಕೆಯ ಮೇಲೆ ಆಸೀನರಾಗಿರುವಂತಹ ಎಲ್ಲ ಗೌರವಾನ್ವಿತರೆ, ವೇದಿಕೆಯ ಮುಂಭಾಗದಲ್ಲಿ ಆಸೀನರಾಗಿರುವಂತಹ ಎಲ್ಲ ಆತ್ಮೀಯ ಬಂಧುಗಳೇ, ಕಳೆದ 1 ವರ್ಷಗಳ ಹಿಂದೆ ಇಡೀ ರಾಜ್ಯಕ್ಕೆ ಮಾದರಿಯಾಗುವಂತಹ ರೀತಿಯಲ್ಲಿ ನಾವೆಲ್ಲರೂ ಸೇರಿ ದುರ್ಗಾದೇವಿಯ, ದುರ್ಗಾ ಪರಮೇಶ್ವರಿ ತಾಯಿಯ ಜೀರ್ಣೋದ್ಧಾರ ಕೆಲಸವನ್ನು ಪೂರೈಸಿ ಅತ್ಯಂತ ಸುಂದರವಾದಂತಹ ಬ್ರಹ್ಮಕಲಶ ಕಾರ್ಯಕ್ರಮವನ್ನು ಅತ್ಯಂತ ಯಶಸ್ವಿಯಾಗಿ ನಾವು ಮಾಡಿರುತ್ತೇವೆ. ಈಗ 1 ವರ್ಷ ಕಣ್ಣು ಮಿಟಕಾಯಿಸುವುದರಲ್ಲಿ ಕಳೆದು ಹೋಗಿದೆ. ಜೀರ್ಣೋದ್ಧಾರದ ಕೆಲಸಗಳು ಪೂರ್ಣಗೊಂಡು ಬ್ರಹ್ಮಕಲಶವನ್ನು ಮಾಡಿ ಮೊನ್ನೆ 25ನೇ ತಾರೀಕಿನ ದಿವಸ ನಾವು ವಾರ್ಷಿಕ ದಿನವನ್ನು ಕೂಡ ಅತ್ಯಂತ ಶ್ರದ್ಧಾಭಕ್ತಿಯಿಂದ ಆಚರಿಸಿದ್ದೇವೆ. ಎಲ್ಲ ವೇದಿಕೆಯಲ್ಲಿರುವಂತಹ ಗಣ್ಯರಿಗೆ ಒಂದು ವಿಷಯವನ್ನು ನಾವು ತಿಳಿಸಬೇಕು. ಏನು ಅಂತ ಹೇಳಿದರೆ, ಈ ದೇವಸ್ಥಾನದಲ್ಲಿ ಕಳೆದ 7 ವರ್ಷಗಳಿಂದ ಯಾವುದೇ ಜಾತ್ರಾ ಮಹೋತ್ಸವವು ನಡೆದಿರಲಿಲ್ಲ. ಆ ನಂತರ ಕಳೆದ ಬಾರಿ ಬ್ರಹ್ಮಕಲಶವನ್ನು ಮಾಡಿ ಆದ ನಂತರ ನಾವೆಲ್ಲ ಊರವರು ಸೇರಿ ಯಾವ ರೀತಿ ಜಾತ್ರೆಯನ್ನು ಮಾಡಬೇಕು, ಯಾವ ರೀತಿ ಪೂಜೆಯನ್ನು ಮಾಡಬೇಕು ಹೇಳುವುದನ್ನು ಸಾರ್ವಜನಿಕರ ಸಮಕ್ಷಮ ತಂತ್ರಿಗಳ ಮಾರ್ಗದರ್ಶನದಲ್ಲಿ ಒಂದು ತಿಟ್ಟಮ್ಮನ್ನು ರಚನೆ ಮಾಡಿಕೊಂಡಿದ್ದೇವೆ. ಆ ದಿಟ್ಟಂನಲ್ಲಿ ನಮೂದಿಸಿದಂತಹ ಎಲ್ಲ ವಿಷಯಗಳನ್ನು ಕೂಡ ಈ ವರ್ಷ ನಾವು ಕಾರ್ಯರೂಪಕ್ಕೆ ತರ್ತಾ ಇದ್ದೇವೆ. ಆದ್ದರಿಂದ ಸ್ವಲ್ಪ ನಮ್ಮಲ್ಲಿ ಗೊಂದಲಗಳು ಆಗ್ತಾ ಇದೆ, ಸಮಯಗಳು ನಮಗೆ ಸ್ವಲ್ಪ ಹೆಚ್ಚು ಕಮ್ಮಿಗಳು ಆಗ್ತಾ ಇದೆ. ಈ ಕಡೆಗೆ ಎಲ್ಲ ಸಂಘಟಕರ ಪರವಾಗಿ ವೇದಿಕೆಯಲ್ಲಿರುವಂತಹ ಎಲ್ಲ ಗಣ್ಯರಲ್ಲಿ ಮೊದಲಿಗೆ ಕ್ಷಮೆಯನ್ನು ಕೇಳ್ತಾ ಈ ಕಾರ್ಯಕ್ರಮದ ಪ್ರಸ್ತಾವನೆಯನ್ನು ಮಾಡಲಿಕ್ಕೆ ಬಯಸ್ತಾ ಇದ್ದೇನೆ. ಕಳೆದ ಕೆಲವಷ್ಟು ವರ್ಷಗಳ ಹಿಂದೆ ಈ ದೇವಸ್ಥಾನದ ಅಂದಿನ ಆಡಳಿತ ಸಮಿತಿಯವರು ದೇವಸ್ಥಾನವನ್ನು ಜೀರ್ಣೋದ್ಧಾರವನ್ನು ಮಾಡಬೇಕು ಹೇಳುವಂತಹ ಸಂಕಲ್ಪವನ್ನು ಮಾಡಿ ದೇವಸ್ಥಾನದ ಗರ್ಭಗುಡಿಯನ್ನು ತೆಗೆದು ಪ್ರಾಸಾದಾದಿಗಳನ್ನು ಬಿಚ್ಚಿ ಕೆಲಸವನ್ನು ಪ್ರಾರಂಭಿಸಿದಂತಹ ಸಮಯದಲ್ಲಿ ಆ ಸಂದರ್ಭದಲ್ಲಿದ್ದಂತಹ ಜೀರ್ಣೋದ್ಧಾರ ಸಮಿತಿಗೆ ಈ ಕೈಂಕರ್ಯವನ್ನು ಸಂಪೂರ್ಣಗೊಳಿಸಲಿಕ್ಕೆ ಆಗದೇ ಇದ್ದಂತಹ ಸಂದರ್ಭದಲ್ಲಿ ಹೊಸದಾದಂತಹ ಸಮಿತಿಯನ್ನು ರಚಿಸಿಕೊಂಡು ಆ ಸಮಿತಿಗೆ ಡಾಕ್ಟರ್ BK ಲೋಕೇಶ್ ರಾವ್ ಅವರನ್ನು ಅಧ್ಯಕ್ಷರನ್ನಾಗಿ ನಾವು ಆಯ್ಕೆ ಮಾಡಿ ಅವರ ಮಾರ್ಗದರ್ಶನದಲ್ಲಿ, ಅವರ ನೇತೃತ್ವದಲ್ಲಿ ಸುಮಾರು 8 ರಿಂದ 10 ಕೋಟಿ ವೆಚ್ಚದಲ್ಲಿ ನಾವು ಈ ದೇವಸ್ಥಾನವನ್ನು ಅತ್ಯಂತ ಸುಂದರವಾಗಿ ಜೀರ್ಣೋದ್ಧಾರಗೊಳಿಸಿದ್ದೇವೆ ಅಂತ ಹೇಳಲಿಕ್ಕೆ ನಾನು ಹೆಮ್ಮೆ ಪಡ್ತಾ ಇದ್ದೇನೆ. ಅದರ ಜೊತೆಯಲ್ಲಿ ಈ ಕೈಂಕರ್ಯದಲ್ಲಿ ನಮ್ಮ ಬೆಳ್ತಂಗಡಿ ತಾಲೂಕಿನ ನೆಚ್ಚಿನ ಶಾಸಕರಾದಂತಹ ಹರೀಶ್ ಪೂಂಜಾರ್ ಅವರು ಈ ದೇವಸ್ಥಾನದ ಅಭಿವೃದ್ಧಿಗೆ 1 ಕೋಟಿ ರೂಪಾಯಿ ಅನುದಾನವನ್ನು ಸರ್ಕಾರದಿಂದ ತಂದುಕೊಟ್ಟದ್ದನ್ನು ಈ ಕ್ಷಣದಲ್ಲಿಯೂ ನಾವು ಸ್ಮರಿಸಿಕೊಳ್ತಾ ಇದ್ದೇವೆ. ಅವರಿಗೆ ವಿಶೇಷವಾದಂಥ ಚಪ್ಪಾಳೆ ಮೂಲಕ ನಮ್ಮ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇವೆ. ಆತ್ಮೀಯರೇ, ನಾವೆಲ್ಲರೂ ಕೇಳರಿಯದ ರೀತಿಯಲ್ಲಿ ಈ ದೇವಸ್ಥಾನದಲ್ಲಿ ಭಕ್ತವೃಂದದ ಸಹಕಾರದೊಂದಿಗೆ, ಮಹಿಳಾ ವೇದಿಕೆಯ ಸಹಕಾರದೊಂದಿಗೆ, ಭಜನಾ ವೇದಿಕೆಗಳ ಸಹಕಾರದೊಂದಿಗೆ ಕೋಟ್ಯಾಂತರ ರೂಪಾಯಿಯ ಅನುದಾನಗಳನ್ನು ನಾವು ಬೇರೆ ಕಡೆಯಿಂದ ತರಿಸಿದ್ದಲ್ಲ, ನಮ್ಮ ಭಕ್ತರೇ ಪ್ರತಿನಿತ್ಯ ಮನೆಯಲ್ಲಿ ಉಳಿತಾಯ ಮಾಡಿ ಪ್ರೀತಿಯಿಂದ ಈ ಆಲಯದ ನಿರ್ಮಾಣವನ್ನು ಮಾಡಿದ್ದೇವೆ. ಜೀರ್ಣೋದ್ಧಾರ ಸಮಿತಿಯ ಅವಧಿಯೂ ಕೂಡ ಮುಗಿತಾ ಬಂದಿದೆ. ಇನ್ನು ಕೇವಲ ಒಂದು ತಿಂಗಳ ಒಳಗಾಗಿ ಜೀರ್ಣೋದ್ಧಾರ ಸಮಿತಿಯ ಏನು ಅವಧಿ ಇದೆ ಅದು ಮುಗಿತದೆ. ಅದರ ಜೊತೆಯಲ್ಲಿ ಜೀರ್ಣೋದ್ಧಾರದ ಕೈಂಕರ್ಯಗಳು ಸಂಪೂರ್ಣಗೊಂಡಿದೆ. ಈ ಜೀರ್ಣೋದ್ಧಾರ ಕೈಂಕರ್ಯಗಳಿಗೆ ನಮ್ಮ ನೆಚ್ಚಿನ ವಿಧಾನ ಪರಿಷತ್ನ ಶಾಸಕರಾಗಿರುವಂತಹ ಕೆ ಪ್ರತಾಪ್ ಸಿಂಹ ನಾಯಕ್ ಅವರು ಅವರ ಅನುದಾನದಡಿಯಲ್ಲಿ 5 ಲಕ್ಷದ ಅನುದಾನವನ್ನು ನಮಗೆ ಬಿಡುಗಡೆಯನ್ನು ಮಾಡಿ ಈ ಕಾರ್ಯ
ಸಂಪೂರ್ಣಗೊಳ್ಳಿಕ್ಕೆ ತುಂಬು ಹೃದಯದ ಸಹಕಾರವನ್ನು ನೀಡಿದ್ದಾರೆ. ಅವರಿಗೆ ಸೇರಿರುವಂತಹ ಸಮಸ್ತ ಭಕ್ತರ ಪರವಾಗಿ ಆತ್ಮೀಯವಾದಂತಹ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಶ್ರೀಯುತ ಪ್ರತಾಪ್ ನಾಯಕ್ ವಿಧಾನ ಪರಿಷತ್ ಸದಸ್ಯರಿಗೆ ವಿನಯ್ ಚಂದ್ರ ನಡುಬೇಲಿಯವರು ಶಾಲನ್ನು ಓದಿಸಿ ಗೌರವಿಸಬೇಕಾಗಿ ವಿನಂತಿಸುತ್ತೇನೆ. ಆತ್ಮೀಯರೇ, ಕಳೆದ ಬಾರಿ ಬ್ರಹ್ಮಕಲಶ ಮತ್ತು ಜೀರ್ಣೋದ್ಧಾರವನ್ನ ಮಾಡಿದಾಗ ಜೀರ್ಣೋದ್ಧಾರದ ಕಾರ್ಯಕ್ರಮಗಳನ್ನು ನಾವು ಪೂರೈಸಿ ಬ್ರಹ್ಮಕಲಶದ ಹೊಸ್ತಿಲಿನಲ್ಲಿದ್ದಾಗ ಮಾನ್ಯ ಶಾಸಕರಾದಂತಹ ಹರೀಶ್ ಪೂಂಜಾರ್ ಅವರ ಕನಸಿನ ಒಂದು ಯೋಜನೆ ಇತ್ತು, 25,000 ಅನ್ನದಾನವನ್ನು ಮಾಡುವುದು ಅಂತ. ಆ ಅನ್ನದಾನವನ್ನು ನಾವು ಎಷ್ಟು ದೊಡ್ಡ ಸಂಖ್ಯೆಯಲ್ಲಿ ಸಂಗ್ರಹ ಮಾಡಿದೆವು ಅಂತ ಹೇಳಿದರೆ, ಸುಮಾರು 400ಕ್ಕಿಂತಲೂ ಹೆಚ್ಚು ಭಕ್ತರು 25,000 ರೂಪಾಯಿಯನ್ನ ಅನ್ನದಾನದ ಕಡೆಗೆ ದೇಣಿಗೆಯನ್ನಾಗಿ ನೀಡುವಲ್ಲಿ ಮುಂದೆ ಬಂದರು. ಬ್ರಹ್ಮಕಲಶ ಅತ್ಯಂತ ನಭೂತೋ ನ ಭವಿಷ್ಯತಿ ಹೇಳುವಂತಹ ರೀತಿಯಲ್ಲಿ ಪ್ರತಿನಿತ್ಯ ಕನಿಷ್ಠ ಪಕ್ಷ 15ರಿಂದ 20,000 ಜನ ಬಂದು ಅನ್ನಪ್ರಸಾದವನ್ನು ಸ್ವೀಕರಿಸಿ ದೇವಿಯ ಕೃಪೆಗೆ ಪಾತ್ರರಾದರು. ಎಲ್ಲ ಸದ್ಭಕ್ತರು ಕೂಡ ಶ್ರಮಿಕರಾಗಿ, ದಾನಿಗಳಾಗಿ, ಸೇವಕರಾಗಿ ಸರ್ವ ರೀತಿಯಲ್ಲಿ ಸಹಕಾರವನ್ನು ನೀಡಿದರು. ಅದರ ಪರಿಣಾಮವೇ ದೇವಸ್ಥಾನದ ಬ್ರಹ್ಮಕಲಶದ ಕಾರ್ಯಕ್ರಮಗಳನ್ನು ನಾವು ಮುಗಿಸಿ ಸುಮಾರು 35 ಲಕ್ಷ ರೂಪಾಯಿಯನ್ನು ಬ್ರಹ್ಮಕಲಶದ ಕಾರ್ಯಕ್ರಮದಲ್ಲಿ ಉಳಿತಾಯವನ್ನು ಮಾಡಿ ಆ ಹಣವನ್ನು ದೇವಸ್ಥಾನದ ಈಗ ರಾಜಗೋಪುರದಂತೆ ತಲೆ ಎತ್ತಿ ನಿಂತಿರುವಂತಹ ಆ ದೊಡ್ಡ ಛಾವಣಿಗೆ ನಾವೆಲ್ಲರೂ ಕೂಡ ಬ್ರಹ್ಮಕಲಶದ ದೇಣಿಗೆಯನ್ನು ಉದಾರವಾಗಿ ಜೀರ್ಣೋದ್ಧಾರ ಸಮಿತಿಗೆ ನೀಡಿ ಆ ಕೆಲಸವನ್ನು ಸಂಪೂರ್ಣಗೊಳಿಸಿದೆವು. ಬ್ರಹ್ಮಕಲಶ ಆಗಿ ದೃಢಕಲಶ ಆಗುವುದರ ಪೂರ್ವದಲ್ಲಿ ದೃಢಕಲಶಕ್ಕಾಗಿ ಜಗದ್ಗುರುಗಳಾದಂತಹ ಭಾರತೀ ತೀರ್ಥ ಮಹಾಸನ್ನಿಧಾನಗಳವರನ್ನ ಮತ್ತು ವಿಧುಶೇಖರ ಭಾರತೀ ಮಹಾಸನ್ನಿಧಾನಗಳವರನ್ನ ವಿನಂತಿಸಿದ ಪ್ರಕಾರ ಅವರ ಅಮೃತ ಹಸ್ತದೊಂದಿಗೆ ದೃಢಕಲಶ ಸಮಾರಂಭವನ್ನು ಕೂಡ ನಾವು ಮಾಡಿ ಮಹಾಚಂಡಿಕಾ ಯಾಗವನ್ನು ಪೂರೈಸಿ ಈ ದೇವಳವನ್ನು ಸಾರ್ವಜನಿಕರಿಗೆ ಮುಕ್ತವಾಗಿಸಿದೆವು. ಆತ್ಮೀಯ ಬಂಧುಗಳೇ, ಜೀರ್ಣೋದ್ಧಾರ ಆಗಿ ದೃಢಕಲಶ ಆಗುವ ಸಮಯದಲ್ಲಿಯೇ ಇಲ್ಲಿ ರಚಿಸಲಾಗಿದ್ದಂತಹ ವೇದಿಕೆಯಿಂದಲೇ ಸಾರ್ವಜನಿಕರಿಗೆ ಎಲ್ಲರಿಗೂ ಕೂಡ 48 ದಿನಗಳಲ್ಲಿ 1 ಕೋಟಿ ರೂಪಾಯಿಗಿಂತಲೂ ಹೆಚ್ಚು ಸಂಗ್ರಹವಾದಂತಹ ಬ್ರಹ್ಮಕಲಶದ ಲೆಕ್ಕಾಚಾರವನ್ನು ನಾವು ಪ್ರಸ್ತುತಪಡಿಸಿದೆವು. ಆ ನಂತರದ ದಿನಗಳಲ್ಲಿ ಆ ಲೆಕ್ಕಾಚಾರಗಳನ್ನು ಆಡಿಟ್ ಮಾಡಿ ಆಡಿಟ್ ರಿಪೋರ್ಟ್ಗಳನ್ನು ಕೂಡ ಸಿದ್ಧಪಡಿಸಿಕೊಂಡೆವು. ಎಲ್ಲ ಭಕ್ತರ ಗಮನಕ್ಕೆ, ಇಷ್ಟು ದೊಡ್ಡ ಕಾರ್ಯಕ್ರಮವನ್ನು ನಾವು ಅಷ್ಟಂತ ಸುಂದರವಾಗಿ ಮಾಡಿದ್ರೂ ಕೂಡ ಕೆಲವು ಕಡೆ ಅಪಸ್ವರಗಳು ನಮಗೆ ಕೇಳಿ ಬಂತು. ಏನು ಅಪಸ್ವರ? ಲೆಕ್ಕಾಚಾರ ಕೊರ್ತುಜರಿಗೆ, ಲೆಕ್ಕಾಚಾರ ಮಲ್ತುಜರಿಗೆ ಹೇಳುವಂತಹ ಅಪಸ್ವರವನ್ನು ಕೆಲವು ವ್ಯಕ್ತಿಗಳು ಎತ್ತಲಿಕ್ಕೆ ಶುರು ಮಾಡಿದರು. ಆದರೆ ಇಲ್ಲಿರುವಂತಹ ಎಲ್ಲ ಭಕ್ತರಿಗೂ ಗೊತ್ತಿದೆ, ಬ್ರಹ್ಮಕಲಶ ಆದಂತಹ 48 ದಿನಗಳಲ್ಲಿಯೇ ಸಾರ್ವಜನಿಕವಾಗಿ ಎಲ್ಲ ಭಕ್ತರಿಗೂ ಕೂಡ ಲೆಕ್ಕಾಚಾರವನ್ನು ಬಿಡಿಯಾಗಿ ಬಿಡಿಸಿಕೊಟ್ಟು ಲೆಕ್ಕಾಚಾರವನ್ನು ಚಾರ್ಟರ್ಡ್ ಅಕೌಂಟೆಂಟ್ನಿಂದ ಆಡಿಟ್ ಮಾಡಿಸಿದಂತಹ ಏಕೈಕ ಬ್ರಹ್ಮಕಲಶ ಸಮಿತಿ ಅಂತ ಇದ್ದರೆ ಅದು ಹೆಚ್ಚಿನಂಶ ಕೊಲ್ಲಿಯ ಬ್ರಹ್ಮಕಲಶೋತ್ಸವ ಸಮಿತಿ ಅಂತ ಹೇಳಲಿಕ್ಕೆ ಹೆಮ್ಮೆ ಪಡ್ತೇನೆ. ಇಷ್ಟು ಲೆಕ್ಕಾಚಾರಗಳನ್ನು ಮಾಡಿದರೂ ಕೂಡ ನಮ್ಮೊಳಗೆ ವಿಘಟನೆಗಳನ್ನು ಉಂಟು ಮಾಡಬೇಕು ಅಂತ ಲೆಕ್ಕಾಚಾರ ಇಲ್ಲ ಅಂತ ಯಾರು ಭಾಗವಹಿಸಿದವ ಒಬ್ಬ ಹೇಳಲಿಕ್ಕೆ ಶುರು ಮಾಡಿದ. ಇನ್ನಾದರೂ ಕೂಡ ನಾನು ವಿನಂತಿ ಮಾಡೋದು, ಭಾಗವಹಿಸಿರುವಂತಹ ಸರ್ವರು ನಾವೆಲ್ಲರೂ ಕೂಡ ಒಂದನ್ನು ನೆನಪಿಟ್ಟುಕೊಳ್ಬೇಕು. ನಾವೆಲ್ಲರೂ ಕೂಡ ಭಾಗಿಯಾಗಿದ್ದೆವು.
ಲೆಕ್ಕಾಚಾರವನ್ನು ಸ್ವೀಕರಿಸಿದ್ದೇವೆ. ಯಾರಾದರೂ ಹೀಗೆ ನಮ್ಮ ಬದಿಯಿಂದ ನಿಂತು ಇಂತಹ ಒಂದು ಪ್ರಶ್ನೆಯನ್ನು ಎತ್ತಿದರೆ ಎದೆ ತಟ್ಟಿ ಹೇಳಬೇಕು, ನಮ್ಮ ತಾಯಿಯ ಬ್ರಹ್ಮಕಲಶೋತ್ಸವ ಸಮಿತಿಯ ಲೆಕ್ಕಾಚಾರವನ್ನು ನಾವು ಸಮಸ್ತವಾಗಿ ಸಾರ್ವಜನಿಕರ ಮುಂದಿಟ್ಟಿದ್ದೇವೆ. ಉಳಿತಾಯದ ಹಣವನ್ನು ಜೀರ್ಣೋದ್ಧಾರದ ಕೆಲಸಗಳಿಗಾಗಿ, ಮಾಡಿನ ಸೇವೆಗಾಗಿ 35 ಲಕ್ಷ ರೂಪಾಯಿಯನ್ನು ನೀಡಿದ್ದೇವೆ ಹೇಳುವುದನ್ನು ಘಂಟಾಘೋಷವಾಗಿ ನೀವು ಹೇಳ್ತೀರಿ ಹೇಳುವಂತಹ ವಿಶ್ವಾಸ ನಮ್ಮದೆಲ್ಲರದ್ದು ಆಗಿದೆ. ಆತ್ಮೀಯ ಬಂಧುಗಳೇ, ದೇವಸ್ಥಾನದ ಬ್ರಹ್ಮಕಲಶದ ಸಂದರ್ಭದಲ್ಲೂ ಮತ್ತು ಜಾತ್ರೆಯ ಸಂದರ್ಭದಲ್ಲೂ ಕೂಡ ನಮಗೆಲ್ಲರಿಗೂ ಕೂಡ ಧಾರ್ಮಿಕ ಉಪನ್ಯಾಸವನ್ನು ನೀಡಬೇಕು ಅಂತ ಹೇಳಿ ನಾವು ಕೇಶವ ಬಂಗೇರರನ್ನು ವಿನಂತಿಸಿಕೊಂಡಿದ್ದೆವು. ಸಮಯಕ್ಕೆ ಸರಿಯಾಗಿ ಕೇಶವ ಬಂಗೇರರು ಈ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ಅವರನ್ನು ಭಕ್ತಿಪೂರ್ವಕವಾಗಿ, ಪ್ರೀತಿಪೂರ್ವಕವಾಗಿ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇನೆ. ನಮ್ಮ ಜೀರ್ಣೋದ್ಧಾರದ ಕಾರ್ಯಕ್ರಮಗಳಲ್ಲಿ ಅಂದಿನ ದಿನ ವ್ಯವಸ್ಥಾಪನಾ ಸಮಿತಿಯ ಅಧ್ಯಕ್ಷರಾಗಿದ್ದು ಸರ್ವಜನ ಭಕ್ತರನ್ನ ಏಕಮನಸ್ಸಿನಿಂದ ದಾರದಿಂದ ಪೋಣಿಸಿದಂತಹ ಸಂಘಟಕರಾದಂತಹ ವ್ಯವಸ್ಥಾಪನಾ ಸಮಿತಿಯ ಮಾಜಿ ಅಧ್ಯಕ್ಷರಾಗಿರುವಂತಹ ಕೆ ವಾಸುದೇವರಾವ್ ಕಕ್ಕನೇಜಿ ಇವರನ್ನ ಆತ್ಮೀಯವಾಗಿ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇನೆ. ಶ್ರೀಯುತ ಕೇಶವ ಬಂಗೇರವರಿಗೆ ಜೀವಶಿಸ್ ಕೆ ಕಲ್ಬೇಟಿಯವರು ಹಾರವನ್ನು ಮತ್ತೆ ಸಾಲನ ಹೊದಿಸಿ ಪುಷ್ಪಗುಚ್ಛವನ್ನು ನೀಡಬೇಕಾಗಿ ವಿನಂತಿಸುತ್ತೇನೆ. ಮತ್ತೆ ಹೇಳಿ ಟೈಮ್ ಹಾಳಾಗ್ತದೆ. ನಮ್ಮ ಈ ಕಾರ್ಯಕ್ರಮದಲ್ಲಿ ಮತ್ತೋರ್ವ ಮುಖ್ಯ ಅತಿಥಿಗಳು ಉಪಸ್ಥಿತರಿದ್ದಾರೆ. ಇವತ್ತು ತುಂಬ ಜನ ನನಗೆ ಹೇಳಿದರು, ಊಟ ಉಪಚಾರದ ವ್ಯವಸ್ಥೆ ಅಡಿಯಲ್ಲಿ ಬ್ರಹ್ಮಕಲಶೋತ್ಸವದ ಸಾರಿನ ಪರಿಮಳ ಇನ್ನೂ ಹೋಗಲಿಲ್ಲ ಸರ್. ನಮಗೆ ಈಗಲೂ ಆ ಸಾರು, ಆ ಪಾಯಸ, ಆ ಪಲ್ಯ, 26 ಕ್ವಿಂಟಾಲು ಅಕ್ಕಿಗೆ ಬೇಯುವಂತಹ ಪಾತ್ರೆಗಳು, ಇವುಗಳನ್ನು ನೆನಪಿಸಿಕೊಳ್ಳುವಂಥದ್ದೇ ಒಂದು ಮೈ ಜುಮ್ಮೆನ್ನುತ್ತದೆ ಅಂತ ಹೇಳಿದರು. ಆದರೆ ಇಡೀ ಕಾರ್ಯಕ್ರಮದ ನಳಪಾಕರಾಗಿ, ಇಡೀ ಕಾರ್ಯಕ್ರಮದ ಅಡುಗೆಯ ವ್ಯವಸ್ಥೆಯನ್ನು ಸೂತ್ರಧಾರರಾಗಿ ನಡೆಸಿಕೊಟ್ಟಂತಹ ಅರುಣ್ ಕುಮಾರ್ MS ಅವರಿಗೆ ಆತ್ಮೀಯವಾದಂತಹ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ನಮ್ಮ ಬ್ರಹ್ಮಕಲಶ ಮತ್ತು ಜೀರ್ಣೋದ್ಧಾರ ಈ ಕೈಂಕರ್ಯದಲ್ಲಿ ಒಬ್ಬ ವ್ಯಕ್ತಿ ಕಸ ಗುಡಿಸಿದ್ದಾರೆ, ಸಿಮೆಂಟ್ ಕಲಿಸಿದ್ದಾರೆ, ಗೋಡೆಗೆ ನೀರು ಹಾಕಿದ್ದಾರೆ. ಕಾರ್ಯಕ್ರಮದಲ್ಲಿ ಏನು ಮಾಡಿದ್ದಾರೆ ಅಂತ ಕೇಳಿದರೆ ಎಲ್ಲ ಕಡೆಯೂ ಇದ್ರು. ಆದರೆ ಎಲೆಮರೆ ಕಾಯಿಯಂತೆ ಯಾವತ್ತೂ ಕೂಡ ವೇದಿಕೆಯನ್ನು ಏರಲೇ ಇಲ್ಲ. ಮಿತ್ತಬಾಗಿಲು ಗ್ರಾಮದ ಪ್ರಥಮ ಪ್ರಜೆಯಾಗಿದ್ದುಕೊಂಡು ಜೀರ್ಣೋದ್ಧಾರ ಸಮಿತಿಯ ಕಾರ್ಯದರ್ಶಿಗಳಾಗಿ ಕಾರ್ಯಕ್ರಮವನ್ನು ಅತ್ಯಂತ ಅಚ್ಚುಕಟ್ಟಾಗಿ ಸಂಘಟಿಸಿದಂತಹ ಒಬ್ಬ ಧೀಮಂತ ನೇತಾರ ಅಂತ ಇದ್ದರೆ ಅದು ವಿನಯ ಕುಮಾರ್ ಅವರು ಅಂತ ಹೇಳಲಿಕ್ಕೆ ನಾನು ಸಂತೋಷ ಪಡ್ತಾ ಇದ್ದೇನೆ. ವಿನಯ್ ಕುಮಾರ್ ಅವರನ್ನು ಆತ್ಮೀಯವಾಗಿ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇನೆ. ನಮ್ಮ ಈ ಕಾರ್ಯಕ್ರಮಗಳಿಗೆಲ್ಲರಿಗೂ ಕೂಡ ಆರ್ಥಿಕವಾದ ದೊಡ್ಡ ಬಲ ಅಂತ ಹೇಳಿದರೆ ಬಂಗಾಡಿ CA ಬ್ಯಾಂಕ್. ನಮ್ಮ ಎಲ್ಲ ಹಣ ಸಂಗ್ರಹವಾದದ್ದು ಬಂಗಾಡಿ CA ಬ್ಯಾಂಕಿಗೆ ಹೋದದ್ದು. ನಮಗೆಲ್ಲ ಸಹಕಾರವನ್ನು ನೀಡಿದ್ದು ಬಂಗಾಡಿ CA ಬ್ಯಾಂಕ್. ಆ CA ಬ್ಯಾಂಕ್ ಬಂಗಾಡಿಯ ಅಧ್ಯಕ್ಷರಾಗಿರುವಂತಹ ಹರೀಶ್ ಶಾಲ್ಯಾನ್ ಇವರಿಗೆ ಆತ್ಮೀಯವಾದಂತಹ ಪ್ರೀತಿಪೂರ್ವಕವಾದಂತಹ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ವಕೀಲ ಮಿತ್ರರು ಆಗಿರುವಂತಹ ಸ್ವದೇ ಭಾರತೀಯ ಮಜ್ದೂರ್ ಸಂಘ ಇದರ ಜಿಲ್ಲಾಧ್ಯಕ್ಷರಾಗಿರುವಂತಹ ವಕೀಲ ಮಿತ್ರರು ಆಗಿರುವಂತಹ ಅನಿಲ್ ಕುಮಾರ್ ಅವರು ಇವತ್ತು ಬಹಳ ಪ್ರೀತಿ ಇಟ್ಟು ನಮ್ಮ ದೇವಸ್ಥಾನಕ್ಕೆ ಆಗಮಿಸಿದ್ದಾರೆ. ಅವರನ್ನು ಕೂಡ ಪ್ರೀತಿಪೂರ್ವಕವಾಗಿ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇನೆ. ಆತ್ಮೀಯರೇ, ನಮ್ಮ ಈ ಕಾರ್ಯಕ್ರಮದಲ್ಲಿ ಶ್ರೀ ದಿಲೀಪ್ ಕುಮಾರ್, ಸಾರ್ವಜನಿಕ ಸಂಪರ್ಕ ಅಧಿಕಾರಿ, ಮಂಗಳ ಆಸ್ಪತ್ರೆ ಮತ್ತು ಮಂಗಳ ಕಿಡ್ನಿ ಫೌಂಡೇಶನ್ ಮಂಗಳೂರು, ಇವರು ಉಪಸ್ಥಿತರಿದ್ದಾರೆ. ಸರ್, ನಿಮ್ಮನ್ನು ಕೂಡ ಆತ್ಮೀಯವಾಗಿ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇನೆ. ನಮ್ಮ ಈ ಕಾರ್ಯಕ್ರಮದಲ್ಲಿ ವ್ಯವಸ್ಥಾಪನಾ ಸಮಿತಿಯ ಪ್ರತಿನಿಧಿಯಾಗಿರುವಂತಹ ಕೃಷ್ಣಪ್ಪ ಪೂಜಾರಿ ಅವರು ದಯವಿಟ್ಟು ವೇದಿಕೆಗೆ ಬಂದು ಆಸನವನ್ನು ಸ್ವೀಕರಿಸಬೇಕು ಅಂತ ಹೇಳಿ ವಿನಂತಿಸಿಕೊಳ್ತಾ ಇದ್ದೇನೆ. ದೇವಸ್ಥಾನದ ವ್ಯವಸ್ಥಾಪನಾ ಸಮಿತಿಯ ಸದಸ್ಯರಾಗಿದ್ದುಕೊಂಡು ಜಾತ್ರಾ ಮಹೋತ್ಸವದಲ್ಲಿ ಪಕ್ಷಭೇದವನ್ನು ಮರೆತು ನಾವೆಲ್ಲರೂ ಕೂಡ ಒಗ್ಗಟ್ಟಿನಲ್ಲಿ ಕಾರ್ಯಕ್ರಮವನ್ನು ಮಾಡಬೇಕು ಹೇಳುವಂಥ ಕಡೆಗೆ ಟೊಂಕ ಕಟ್ಟಿ ನಿಂತವರು ಕೃಷ್ಣಪ್ಪ ಪೂಜಾರಿ ಅವರು. ಪಕ್ಷದ ಸಿದ್ಧಾಂತದಲ್ಲಿ ಕಾಂಗ್ರೆಸ್ ಪಕ್ಷದ ಒಬ್ಬ ಕಾರ್ಯಕರ್ತನಾಗಿ ವ್ಯವಸ್ಥಾಪನಾ ಸಮಿತಿಯ ಸದಸ್ಯನಾಗಿದ್ದರೂ ಕೂಡ ಎಲ್ಲರೂ ನಮಗೆ ಬೇಕು, ದೇವಸ್ಥಾನದಲ್ಲಿ ರಾಜಕೀಯ ಬೇಡ ಹೇಳುವಂತಹ ಮಹತ್ವಾಕಾಂಕ್ಷೆಯಿಂದ ಎಲ್ಲರನ್ನ ಸೇರಿಸಿ ಜಾತ್ರೆಯನ್ನು ಬಹಳ ಗೌಜಿ ಮಾಡಬೇಕು ಹೇಳುವಂಥ
ಒಲವನ್ನು ಇಟ್ಟುಕೊಂಡಿರುವಂತಹ ಕೃಷ್ಣಪ್ಪ ಪೂಜಾರಿ ಅವರನ್ನ ಮತ್ತು ದಾಸಪ್ಪ ಗೌಡ್ರನ್ನ ಅವರ ಅನುಪಸ್ಥಿತಿಯಲ್ಲಿ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇನೆ. ಆತ್ಮೀಯ ಬಂಧುಗಳೇ, ಕಾರ್ಯಕ್ರಮದ ಯಶಸ್ಸು, ಜೀರ್ಣೋದ್ಧಾರದ ಯಶಸ್ಸು, ಬ್ರಹ್ಮಕಲಶದ ಯಶಸ್ಸು, ಜಾತ್ರೆಯ ಯಶಸ್ಸು ಇದೆಲ್ಲವೂ ಸಲ್ಲಬೇಕಾದದ್ದು ನಿಮಗೆ. ಕಾರ್ಯಕ್ರಮದ ಯಶಸ್ಸನ್ನು ಸಂಪೂರ್ಣವಾಗಿ ಮಾಡಿಕೊಟ್ಟವರು ನೀವಾಗಿದ್ದೀರಾ. ಇವತ್ತಿನ ಈ ಕಾರ್ಯಕ್ರಮದಲ್ಲೂ ಕೂಡ ದೊಡ್ಡ ಸಂಖ್ಯೆಯಲ್ಲಿ ಬಂದು ಉಪಸ್ಥಿತರಿದ್ದೀರಿ. ಎಲ್ಲ ಭಕ್ತ ಬಾಂಧವರಿಗೂ ಕೂಡ ಒಂದೇ ಮಾತಿನಲ್ಲಿ ಆತ್ಮೀಯವಾದಂತಹ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ದೃಶ್ಯ ಮತ್ತು ಪತ್ರಿಕಾ ಮಾಧ್ಯಮದ ಮಿತ್ರರು ನಮ್ಮ ಈ ದೇವಸ್ಥಾನದಲ್ಲಿ ಒಂದು ಕ್ರಾಂತಿಯನ್ನೇ ಉಂಟು ಮಾಡಿದ್ದೀರಿ. ಈ ದೇವಸ್ಥಾನದ ವಿಷಯವನ್ನು ರಾಜ್ಯ, ರಾಷ್ಟ್ರ ಮತ್ತು ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಕೊಂಡು ಹೋಗಿದ್ದೀರಿ. ಎಲ್ಲ ಪತ್ರಿಕಾ ಮತ್ತು ದೃಶ್ಯ ಮಾಧ್ಯಮದ ಮಿತ್ರರಿಗೆ ಆತ್ಮೀಯವಾದಂತಹ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಸನ್ಮಾನಗೊಳ್ತಾ ಇರುವಂತಹ ಹಿರಿಯರನ್ನು ಕೂಡ ಒಂದೇ ಮಾತಿನಲ್ಲಿ ಸ್ವಾಗತಿಸ್ತಾ ಸರ್ವರಿಗೂ ಸ್ವಾಗತವನ್ನು ಬಯಸ್ತಾ ಅವಕಾಶಕ್ಕಾಗಿ ವಂದನೆಗಳು. ನಮಸ್ಕಾರ. ಶ್ರೀಯುತ ಕೇಶವ ಬಂಗೇರಿಯವರಿಗೆ ದೀಕ್ಷಿತ್ ಕೆ ಕಲ್ಬೆಟ್ಟಿಯವರು ಶಾಲು ಹೊದಿಸಿ ಸ್ವಾಗತಿಸಬೇಕಾಗಿ ವಿನಂತಿಸುತ್ತೇನೆ. ವ್ಯವಸ್ಥಾಪನಾ ಸಮಿತಿಯ ನಿಕಟಪೂರ್ವ ಅಧ್ಯಕ್ಷರು ಶ್ರೀಯುತ ವಾಸುದೇವರಾವ್ ಕಕ್ಕನಜಿಯವರಿಗೆ ನಿತೇಶ್ ಅಡ್ಕದಕೆರೆ ಶಾಲು ಹೊದಿಸಿ ಸ್ಮರಣಿಕೆ ನೀಡಿ ಗೌರವಿಸಬೇಕು. ನಿತೀಶ್ ಅಡ್ಕದಕೆರೆ. ಉದ್ಯಮಿಗಳು ಶ್ರೀಯುತ ಅರುಣಕುಮಾರ್ MS ಇವರಿಗೆ ಚೇತನ್ ಕೊಲ್ಲಿಯವರು ಶಾಲನ್ನು ಹೊದಿಸಿ ಸ್ಮರಣಿಕೆ ನೀಡಿ ಗೌರವಿಸಬೇಕಾಗಿ ಪ್ರಾರ್ಥಿಸ್ತೇನೆ. ಶ್ರೀ ದಿಲೀಪ್ ಕುಮಾರ್ ಸಾರ್ವಜನಿಕ ಸಂಪರ್ಕ ಅಧಿಕಾರಿಗಳು, ಮಂಗಳ ಆಸ್ಪತ್ರೆ, ಮಂಗಳೂರು ಇವರಿಗೆ ಗುರುರಾಜ್ ಕಿಲ್ಲೂರು ಇವರು ಶಾಲನ್ನು ಹಾಕಿ ಸ್ಮರಣಿಕೆ ನೀಡಿ ಗೌರವಿಸಬೇಕು. ಮಿತ್ತಬಾಗಿಲು ಗ್ರಾಮ ಪಂಚಾಯತಿನ ಅಧ್ಯಕ್ಷರು ಶ್ರೀಯುತ ವಿನಯ್ ಚಂದ್ರ ಸೇನರಬೆಟ್ಟಿ ಅವರಿಗೆ ಸಂದೇಶ್ ಒಳಚಿಲಬೆಟ್ಟು ಶಾಲನ್ನು ಹೊದಿಸಿ ಸ್ಮರಣಿಕೆ ನೀಡಿ ಗೌರವಿಸಬೇಕಾಗಿ ವಿನಂತಿಸ್ತೇನೆ. ಸಂದೇಶ್ ಒಳಚಿಲಬೆಟ್ಟು. ಶ್ರೀ ಅನಿಲ್ ಕುಮಾರ್ ವಕೀಲರು, ಜಿಲ್ಲಾಧ್ಯಕ್ಷರು BMS ಇವರಿಗೆ ಪ್ರಜ್ವಲ್ ಇವರು ಶಾಲನ್ನು ಹೊದಿಸಿ ಸ್ಮರಣಿಕೆ ನೀಡಿ ಗೌರವಿಸಬೇಕಾಗಿ ವಿನಂತಿಸ್ತೇನೆ. ಶ್ರೀಯುತ ಹರೀಶ್ ಸಾಲಿಯನ್ ಅಧ್ಯಕ್ಷರು CA ಬ್ಯಾಂಕ್ ಬಂಗಾಡಿ ಇವರಿಗೆ ದೀಕ್ಷಿತ್ ಇವರು ಶಾಲನ್ನು ಹೊದಿಸಿ ಸ್ಮರಣಿಕೆ ನೀಡಿ ಗೌರವಿಸಬೇಕು. ಶ್ರೀಯುತ ಧನಂಜಯ ರಾವ್ ವಕೀಲರು ಬೆಳ್ತಂಗಡಿ ಇವರಿಗೆ ಮೋಹನ್ ಸುವರ್ಣ ಕಿಲ್ಲೂರು ಇವರು ಶಾಲನ್ನು ಹೊದಿಸಿ ಸ್ಮರಣಿಕೆ ನೀಡಬೇಕಾಗಿ ವಿನಂತಿಸ್ತೇನೆ. ಶ್ರೀ ಕೃಷ್ಣಪ್ಪ ಪೂಜಾರಿ ವ್ಯವಸ್ಥಾಪನಾ ಸಮಿತಿಯ ಸದಸ್ಯರು ಇವರಿಗೆ ನಿತಿನ್ ಶೆಟ್ಟಿಪಾಲ್ ಇವರು ಶಾಲನ್ನು ಹೊದಿಸಿ ಸ್ಮರಣಿಕೆ ನೀಡಬೇಕಾಗಿ ವಿನಂತಿಸ್ತೇನೆ. ನಿತಿನ್ ಶೆಟ್ಟಿಪಾಲು. ಧನ್ಯವಾದಗಳು. ಇನ್ನು ಮುಂದೆ ಕಾರ್ಯಕ್ರಮವನ್ನು ದೀಪ ಪ್ರಜ್ವಲನೆ ಮಾಡುವ ಮೂಲಕ ಉದ್ಘಾಟಿಸಬೇಕು ಅಂತೇಳಿ ನಾನು ಶ್ರೀಯುತ ಪ್ರತಾಪ್ ಸಿಂಹ ನಾಯಕ್ ವಿಧಾನ ಪರಿಷತ್ ಸದಸ್ಯರನ್ನು ವಿನಂತಿಸ್ತೇನೆ. ಚಾಲನೆ ನೀಡಬೇಕಾಗಿ ವಿನಂತಿಸ್ತೇನೆ.
ಧಾರ್ಮಿಕ ಸಭಾ ಕಾರ್ಯಕ್ರಮದ ಪ್ರಮುಖ ಭಾಗ ಧಾರ್ಮಿಕ ಉಪನ್ಯಾಸ. ಶ್ರೀಯುತ ಕೇಶವ ಬಂಗೇರ ಉಪನ್ಯಾಸಕರು, ಗೋಕರ್ಣನಾಥೇಶ್ವರ ಕಾಲೇಜು ಮಂಗಳೂರು. ಇವರು ಧಾರ್ಮಿಕ ಉಪನ್ಯಾಸವನ್ನು ನೀಡಬೇಕಾಗಿ ವಿನಂತಿಸ್ತೇನೆ. ಕೊಲ್ಲಿ ಶ್ರೀ ದುರ್ಗಾ ಪರಮೇಶ್ವರಿ ದೇವಸ್ಥಾನದ ವರ್ಷಾವಧಿ ಜಾತ್ರೋತ್ಸವದಲ್ಲಿ ಭಾಗಿಯಾಗಿರುವಂಥ ಎಲ್ಲ ಸಹೃದಯ ಸಮಾಜ ಬಂಧುಗಳೇ, ವೇದಿಕೆಯಲ್ಲಿ ವಿರಾಜಮಾನರಾಗಿರುವಂಥ ಹಿರಿಯರೇ, ಸಹೃದಯ ಬಂಧುಗಳೇ, ಈಗಾಗಲೇ ಮನಸ್ಸಿನ ಭಾವಗಳನ್ನು ಪ್ರಾಸ್ತಾವಿಕ ವಿಚಾರಗಳೊಂದಿಗೆ ಹಿರಿಯ ಸಹೋದರ ಧನಂಜಯಜಿ ನಿಮ್ಮ ಮುಂದೆ ಇಡುವಂಥ ಪ್ರಯತ್ನ ಮಾಡಿದ್ದಾರೆ. ಆರಂಭದಲ್ಲೇ ಒಂದು ಸಂಗತಿಯನ್ನು ಉಲ್ಲೇಖ ಮಾಡಿದರು. ವೇದಿಕೆಯಲ್ಲಿ ವಿಧಾನ ಪರಿಷತ್ ಸದಸ್ಯರು, ನಮ್ಮ ಮಾರ್ಗದರ್ಶಕರಾಗಿರುವಂಥ ಪ್ರತಾಪ್ ಸಿಂಹ ಅವರು ಈ ದೇವಾಲಯಕ್ಕೆ ಬಂದಾಗ ಧನಂಜಯನ್ನ ಅವ್ರ ಹತ್ರ ಕೇಳಿದರು. ಧನಂಜಯನ್ನ ಮಾತಾಡುವಾಗ ಕೇಳಿದಾಗ ಪ್ರತಾಪನ್ನ ಹೇಳಿದರು, ಇವತ್ತೇನು ಕಾರ್ಯಕ್ರಮ ಇಲ್ಲ, ಕಾರ್ಯಕ್ರಮ ಇರ್ತಿದ್ರೆ ನಾನು ಬ್ಯಾಂಗ್ಳೂರಲ್ಲಿ ಇರಬೇಕಿತ್ತು, ನಾಳೆ ಮೀಟಿಂಗ್ ರದ್ದಾದ ಕಾರಣಕ್ಕಾಗಿ ಹೋಗುವ ಅನಿವಾರ್ಯತೆ ಇಲ್ಲ, ಅಗತ್ಯ ಇಲ್ಲ, ಸಂಪೂರ್ಣವಾಗಿ ಎಲ್ಲೇ ಇರ್ತೀನಿ ಅಂತ. ಅದು ಬಿಟ್ಟರೆ ಅತಿಥಿಯಾಗಿ ವೇದಿಕೆಯಲ್ಲಿ ಇರುವವರು ಆಹ್ವಾನ ಪತ್ರಿಕೆಯ ಹಿನ್ನೆಲೆಯಲ್ಲಿ ನಾನು ಮತ್ತು ದಿಲೀಪ್ ಅವರು. ದಿಲೀಪು ಈ ಪರಿಸರದ ಮನೆಯ ಮಗ. ಆದರೆ ನಾವು ಬಾಲ್ಯದ ದಿನಗಳಲ್ಲಿ ಕೊಲ್ಲಿ ದೇವಸ್ಥಾನದ ವಠಾರದಲ್ಲಿ ಇದ್ದುಕೊಂಡು ಆ ಬಾವಲಿಗಳನ್ನು ನೋಡ್ತಾ ಆಸ್ವಾದಿಸಿದ ದಿನಗಳನ್ನು ಮೆಲುಕು ಹಾಕ್ತಾ ಈ ದಿನ ಸಂಪೂರ್ಣವಾಗಿ ಕೊಲ್ಲಿಯಿಂದ ನೇರವಾಗಿ ಮನೆಗೆ ಅದು ಬಿಟ್ಟು ಬೇರೆ ಏನೂ ವ್ಯವಹಾರ ಮತ್ತು ಕೆಲಸಗಳಿಲ್ಲದ ಕಾರಣಕ್ಕಾಗಿ ಈ ಸಭೆಯಲ್ಲಿ ಅತ್ಯಂತ ವಿನೀತವಾಗಿ ಭಾಗಿಯಾಗ್ತಾ ಇದ್ದೇನೆ. ಹಾಗಾಗಿ ಔಪಚಾರಿಕವಾಗಿ ಯಾವ ಕ್ಷಮೆಯ ಅನಿವಾರ್ಯತೆಗಳು ಇಲ್ಲ. ದೇವಾಲಯಗಳು ನಮ್ಮ ಶಕ್ತಿ ಕೇಂದ್ರಗಳು, ದೇವಾಲಯಗಳು ನಮ್ಮ ಶ್ರದ್ಧಾ ಕೇಂದ್ರಗಳು. ಅಲ್ಲಿ ಆಗಮ ವಿಧಿಗಳು ಇದೆ, ತಂತ್ರ ವಿಧಿಗಳು ಇದೆ. ಕೆಲವೊಮ್ಮೆ ವಿಧಿವಿಧಾನಗಳು, ಆಗಮಾಧಿಕಾರಿಗಳು ಎಲ್ಲ ನಡೆಯುವಾಗ ಮನೆಯ ಪರಿಸರದಲ್ಲಿ ನಡೆಯುವ ಕಾರ್ಯಕ್ರಮದ ಚೌಕಟ್ಟಿನ ಹಿನ್ನೆಲೆಯಲ್ಲಿ ಶ್ರದ್ಧಾ ಕೇಂದ್ರದ ಕಾರ್ಯಕ್ರಮಗಳು ನಡೆಯಲ್ಲ. ಸಭೆ ಅದರ ಒಂದು ಭಾಗವೇ ವಿನಃ ಸಭೆಯೇ ಜಾತ್ರೋತ್ಸವದ ಭಾಗ ಅಲ್ಲ ಅನ್ನುವಂಥ ಭಾವ ಖಂಡಿತವಾಗಿ ನನಗಿದೆ ಅನ್ನುವಂಥ ಭಾವವನ್ನು ಇಲ್ಲಿ ವ್ಯಕ್ತಪಡಿಸ್ತಾ, ಬಂಧುಗಳೇ, ಕಳೆದ ಬಾರಿ ಕೊಲ್ಲಿಯ ದುರ್ಗಾ ಪರಮೇಶ್ವರಿ ಜೊತೆಗೆ ಶ್ರೀ ದುರ್ಗೆಯ ಸಾನ್ನಿಧ್ಯದಲ್ಲಿ ನಡೆದಂಥ ಬ್ರಹ್ಮಕಲಶೋತ್ಸವ ಪ್ರಾಯಶಃ ಬೆಳ್ತಂಗಡಿ ತಾಲೂಕಿನ ಇತಿಹಾಸದ ಪುಟದ ಸ್ವರ್ಣಾಕ್ಷರಗಳಲ್ಲಿ ಬರೆಯುವಂಥ ಬ್ರಹ್ಮಕಲಶ ಅಂತ ನಾನು ಭಾವಿಸ್ತೇನೆ. ಮಾತ್ರ ಅಲ್ಲ, ಒಬ್ಬ ಭಕ್ತನಾಗಿ ಪರಿಸರಕ್ಕೆ ಸಾಮಾನ್ಯನಾಗಿ ಬಂದು ಅದನ್ನು ಆಸ್ವಾದಿಸಿಕೊಂಡು ಹೋದವರಲ್ಲಿ ನಾನು ಅನ್ನುವುದನ್ನು ಕೂಡ ನಿಮ್ಮ ಮುಂದೆ ಅತ್ಯಂತ ವಿನೀತವಾಗಿ ನಿವೇದನೆ ಮಾಡ್ತೀನಿ. 2-3 ಸಂಗತಿಗಳನ್ನು ಮಾತ್ರ ಮಾತಾಡಲಿಕ್ಕೆ ಇಷ್ಟಪಡ್ತೀನಿ. ಇದನ್ನು ಧಾರ್ಮಿಕ ಉಪನ್ಯಾಸ ಅಂತ ಭಾವಿಸ್ಕೊಳ್ಬೇಡಿ. ನಾನು ಬಂದು ಇಲ್ಲಿ ಪರಿಸರದಲ್ಲಿ ಮಾತನಾಡಿ ಓಡಾಡಿದಾಗ ನನಗನಿಸಿದ್ದು, ಅಬ್ಬಾ, ಕಳೆದ ಬ್ರಹ್ಮಕಲಶೋತ್ಸವದ ಸಂದರ್ಭದಲ್ಲಿ ಈ ಪಾರ್ಶ್ವದಲ್ಲಿ ನಾನು ಬಂದ ದಿವಸ ಹತ್ತಿರ 14ರಿಂದ ಒಂದು 20,000 ಜನಗಳಾಗ್ಬೋದು ಅಂತ ಯೋಚನೆ ಮಾಡಿದೆ. ಆ ಸಂಭ್ರಮ, ಆ ಖುಷಿ, ಆ ನವೋಲ್ಲಾಸ. ಪ್ರಾಯಶಃ ಬ್ರಹ್ಮಕಲಶೋತ್ಸವ ನಡೆದು 1 ವರ್ಷ 25ನೇ ತಾರೀಕಿಗೆ ಸಂದಿದೆ. ಅದರ ಪರ್ವರೂಪವಾಗಿ ಇವತ್ತು ಜಾತ್ರೋತ್ಸವ ನಡೀತಾ ಇದೆ. 7 ವರ್ಷದ ನಂತರ ನಡೆಯುವ ಜಾತ್ರೋತ್ಸವ. ತಪ್ಪು ತಿಳ್ಕೊಳ್ಬೇಡಿ. ಸುಮಾರು 8ರಿಂದ 10 ಕೋಟಿಗೂ ಅಧಿಕ ವೆಚ್ಚದಲ್ಲಿ ದೇವಾಲಯದ ಜೀರ್ಣೋದ್ಧಾರ ಪ್ರಕ್ರಿಯೆ, ಕಲಶಾಭಿಷೇಕ, ಪ್ರತಿಷ್ಠೋತ್ಸವ ಎಲ್ಲ ನಡೆದಿದೆ. ಸುಮಾರು 800 ವರ್ಷಕ್ಕೂ ಅಧಿಕ ಇತಿಹಾಸ ಇರುವಂಥ ಶ್ರೀ ದುರ್ಗಾ ಪರಮೇಶ್ವರಿಯ ಸಾನ್ನಿಧ್ಯ, ಕಳೆದ 200 ವರ್ಷಗಳಿಂದ ಆರಾಧಿಸುತ್ತಲೇ ಬಂದಿರುವಂಥ ಪಕ್ಕದ ಪಾರ್ಶ್ವದಲ್ಲಿರುವಂಥ ಪ್ರತಿರೂಪವಾಗಿರುವಂಥ ದುರ್ಗೆಯ ಸಾನ್ನಿಧ್ಯ. ಈ ಸಾನ್ನಿಧ್ಯದಲ್ಲಿ ಕಳೆದ ಬಾರಿ ಅಭೂತಪೂರ್ವವಾದಂಥ ಬ್ರಹ್ಮಕಲಶದ ತರುವಾಯ 7 ವರ್ಷದ ನಂತರ ನಡೆಯುವ ಜಾತ್ರೋತ್ಸವ. ಆ ಜಾತ್ರೋತ್ಸವದಲ್ಲಿ ನಮ್ಮ ಉಲ್ಲಾಸ ಕಮ್ಮಿ ಆಗಿದೆಯಾ? ನಾನು ನಡ್ಕೊಂಡು ಬರ್ತಾ ಇದೆ ಅಲ್ಲಿ ಮಾತನಾಡುವಾಗ ನಮ್ಮೊಬ್ಬ ಹಿರಿಯರು ಹೇಳಿದರು, ಒಂದು ಕುಲ್ಲುದನ ಸಭೆ ಕತ್ತು ನೆಕ್ಸ್ಟ್ ಮಂದಾರ ಕಲಾವಿದರ ನಾಟಕೊಂಡು ಐಕ್ ಬತ್ತು ಕುಲ್ಲುದಿಪ್ಪೋಡು ಅಂತ. ಖಂಡಿತವಾಗಿಯೂ ಗೊತ್ತಿದೆ. ಬಲಿಯುತ್ಸವ ನಡೀತಾ ಇದೆ, ಕೈಂಕರ್ಯಗಳು ನಡೀತಾ ಇದೆ. ಆ ಕೈಂಕರ್ಯದ ಭಾಗವಾಗಿ ಜನಗಳು, ಕಾರ್ಯಕರ್ತ ಬಂಧುಗಳು ಬೇರೆ ಬೇರೆ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಾರೆ. ಜಾತ್ರೋತ್ಸವ ವರ್ಷದಲ್ಲಿ ಒಂದು ಬಾರಿ, ಒಂದು ಅವಧಿಯಲ್ಲಿ
ಸಾಮಾನ್ಯವಾಗಿ ನಿಮ್ಮ ಕ್ಷೇತ್ರದಲ್ಲಿ ತಂತ್ರಿಗಳಿದ್ದಾರೆ. ಭಾರತೀಯ ಪುರಾಣ, ಭಾರತೀಯ ಸಾಂಸ್ಕೃತಿಕ ಇತಿಹಾಸ, ಧಾರ್ಮಿಕ ಪರಂಪರೆಯ ಪ್ರಕಾರ ಒಂದು ದೇವಾಲಯದಲ್ಲಿ 1 ದಿನದಿಂದ ಹಿಡಿದು 7 ದಿನಗಳ ಕಾಲ ಜಾತ್ರೋತ್ಸವ ನಡೀತದೆ. ತಿಂಗಳು ನಡೆಯುವ ಜಾತ್ರೋತ್ಸವಗಳಿದೆ ಕನಿಷ್ಠ. ಅಂಥದ್ರಲ್ಲಿ ಕೊಲ್ಲಿಯ ದುರ್ಗಾ ಪರಮೇಶ್ವರಿಯ ಸಾನ್ನಿಧ್ಯದಲ್ಲಿ, ದುರ್ಗೆಯ ಸಾನ್ನಿಧ್ಯದಲ್ಲಿ ನಡೆಯುವಂಥ ಜಾತ್ರೋತ್ಸವ 7 ದಿನಗಳ ಜಾತ್ರೋತ್ಸವ. ಸಾಮಾನ್ಯವಾಗಿ ಜಾತ್ರೋತ್ಸವದ ಕಲ್ಪನೆ ಹಿಂದ್ಗಡೆ ನಮ್ಮ ಹಿರಿಯರು ಹೇಳ್ತಾ ಇದ್ರು, ಗುಡಿಯಲ್ಲಿ ಆರಾಧನೆಗೆ ಒಳಪಡುವಂಥ ಭಗವಂತ ವರ್ಷದ ಜಾತ್ರೋತ್ಸವದ ಸಂದರ್ಭದಲ್ಲಿ ಭಕ್ತರಿಗೆ ಕಾಣಿಸಿಕೊಳ್ತಾನೆ. ಸಾಮಾನ್ಯವಾಗಿ ನಾವು ಬಾಲ್ಯದಿಂದ ಇವತ್ತಿನವರೆಗೂ ನಾಳ ದುರ್ಗೆಯ ಸಾನ್ನಿಧ್ಯದಲ್ಲಿ ನಡೆಯುವಂಥ ಜಾತ್ರೋತ್ಸವದಲ್ಲಿ ಬೇರೆ ಬೇರೆ ಆಯಾಮಗಳಲ್ಲಿ ನಮ್ಮನ್ನು ವಿನಿಯೋಗಿಸ್ತಾ ಮತ್ತು ನಮ್ಮನ್ನು ನಾವು ತೊಡಗಿಸಿಕೊಂಡ ಕಾರಣಕ್ಕಾಗಿ ದೇವಾಲಯದ ಜಾತ್ರೋತ್ಸವದ ಇತಿವ್ಯಾಪ್ತಿಗಳು, ದೇವಾಲಯದ ಸಂದರ್ಭದಲ್ಲಿ ಇರುವಂಥ ಆಗಮಶಾಸ್ತ್ರಾದಿಗಳು, ತಾಂತ್ರಿಕ ವಿಧಿವಿಧಾನಗಳನ್ನು ಭಾರಿ ಗಂಭೀರವಾಗಿ ನೋಡದಿದ್ರು ಭಾರಿ ಹತ್ತಿರದಿಂದ ನೋಡ್ತಾ ಇದ್ದೀವಿ. ನಾನು ಕಂಡುಕೊಂಡ ಒಬ್ಬ ಭಕ್ತನಾಗಿ ಕಂಡುಕೊಂಡ ಸತ್ಯ ಏನು ಅಂತ ಕೇಳಿದರೆ, ಭಗವಂತ ಆಲಯದ ಒಳಗಡೆ ಇದ್ದು ನಮ್ಮಿಂದ ಆರಾಧಿಸಲ್ಪಡುವಂಥ ಭಗವಂತ ಜಾತ್ರೋತ್ಸವದ ಸಂದರ್ಭದಲ್ಲಿ ತನ್ನ ಭಕ್ತರ ಸಾಮೀಪ್ಯಕ್ಕೆ ಬರ್ತಾನೆ. ತುಳುವಿನಲ್ಲಿ ನಾವು ಹೇಳ್ತೇವೆ ದರ್ಶನದ ಬಲಿ ಅಂತ. ಅವತ್ತೇ ಬಟ್ಟಲ ಕಾಣಿಕೆ ಇದೆ. ದೇವರು ಅವೇಶ ರೂಪವಾಗಿ ತನ್ನನ್ನು ಆವಿರ್ಭವಿಸಿಕೊಂಡು ಭಕ್ತನಿಗೆ ಗಂಧ ಪ್ರಸಾದಗಳನ್ನು ನೀಡ್ತಾನೆ. ಅದೇ ದಿವಸ ರಥೋತ್ಸವ ಇದೆ. ರಥವನ್ನು ಏರಿಕೊಂಡು ಭಕ್ತ ಕೋಟಿಗಳನ್ನು ಕಣ್ಣಾರೆ ಕಂಡು ಭಗವಂತ ಸಂತೃಪ್ತಿಗೊಳ್ತಾನೆ, ಭಕ್ತ ಕೋಟಿಗಳು ಪುನೀತರಾಗ್ತಾರೆ ಅಂತ ನಮ್ಮ ಹಿರಿಯರು ಹೇಳಿದ್ದಾರೆ. ಹಿರಿಯರು ಹೇಳಿದ ಸಂಗತಿ ಮಾತ್ರ ಅಲ್ಲ, ವರ್ತಮಾನದ ಸಂಗತಿಗಳು ಕೂಡ. ನಾಳೆಯ ದಿವಸ ದುರ್ಗೆಯ ಸಾನ್ನಿಧ್ಯದಲ್ಲಿ ದರ್ಶನದ ಬಳಿ ಅಲ್ವಾ ಧನಂಜಯನ್ನ? ನಾಡಿದ್ದು 5ನೇ ತಾರೀಕಿಗೆ 4ನೇ ತಾರೀಕಿಗೆ ದರ್ಶನ ಬಲಿ ಇದೆ. ಅವತ್ತೇ ರಥೋತ್ಸವ ಇದೆ. ಮಾತನ್ನು ದೇವಾಲಯವನ್ನೇ ಕೇಂದ್ರೀಕರಿಸಿಕೊಂಡು ಮುಂದಿನ ಒಂದು 10ರಿಂದ 15 ನಿಮಿಷ ಮಾತನಾಡುವ ಪ್ರಯತ್ನ ಮಾಡ್ತೀನಿ. ಧಾರ್ಮಿಕವಾಗಿ ಅರ್ಥಪೂರ್ಣವಾದಂಥ ಜಿಜ್ಞಾಸೆಯನ್ನು ಮಾಡಬಲ್ಲಂಥ ಪ್ರತಾಪಣ್ಣ ಇರ್ಬೋದು, ಧನಂಜಯ ಇರ್ಬೋದು ವೇದಿಕೆಯಲ್ಲಿದ್ದಾರೆ. ಆದರೆ ಒಬ್ಬ ಸಮಾಜ ಬಂಧುವಾಗಿ ಇದನ್ನೆಲ್ಲ ಕಣ್ಣಾರೆ ಕಂಡವರು ಸುಮಾರು 40-50 ವರ್ಷಗಳಿಂದ ಇದನ್ನು ಭಾರಿ ಹತ್ತಿರದಿಂದ ನಿಮ್ಮೂರನ್ನು ಕಂಡಂತ ವಾಸುದೇವಣ್ಣ ಇದ್ದಾರೆ. ಪಕ್ಕದಲ್ಲಿ ವಾಸುದೇವನ ಕೂತ್ಕೊಳ್ಳಾಗ ಮಾತಾಡುವಾಗ ಒಂದು ಸಂಗತಿಗಳನ್ನು ಅತ್ಯಂತ ಮಾರ್ಮಿಕವಾಗಿ ಹಂಚಿಕೊಂಡ್ರು. ದೇವಸ್ಥಾನದ ಒಳಗಡೆ ಬಂದಾಗ ಒಬ್ಬ ಹಿರಿಯರು ಕೂತ್ಕೊಂಡಿದ್ರು. ಕಕ್ಕಣಾಜರು ಅವ್ರ ಜೊತೆಗೆ ಮಾತನಾಡ್ತಾ ಇದ್ರು. ದೇವಾಲಯದ ಒಂದು ಸುತ್ತು ಬಂದು ಅವರ ಜೊತೆಗೆ ಮಾತನಾಡುವಾಗ ಅವರ ಪರಿಚಯ ಮಾಡುವಾಗ ಹೇಳಿದ್ರು ಅವರು ಚಂದ್ರಶೇಖರ್ ರಾವ್ ಅಂತ. ಮಾತನಾಡುವಾಗ ಒಂದು ವಿಶೇಷಣವನ್ನು ಒಬ್ಬ ಹಿರಿಯರು ಹೇಳಿದರು. ಕಳೆದ 50 ವರ್ಷಗಳಿಗೂ ಅಧಿಕ ವರ್ಷಗಳ ಕಾಲ ಈ ದೇವಾಲಯ ಔನ್ನತ್ಯವನ್ನು ಪಡೆದಿತ್ತ, ವಿಸ್ಮೃತಿಗೆ ಒಳಗಾಗಿತ್ತ ಗೊತ್ತಿಲ್ಲ. ಚಂದ್ರಶೇಖರ್ ರಾವ್ ಅನ್ನುವಂಥ ಒಬ್ಬರು ಹಿರಿಯರು ಈ ದೇವಾಲಯದ ವಠಾರದಲ್ಲಿ ಭಜನಾ ಕೈಂಕರ್ಯಗಳನ್ನು ಮಾಡುತ್ತಾ ಕೊಲ್ಲಿಯ ದುರ್ಗೆಯ ಸಾನ್ನಿಧ್ಯಕ್ಕೆ ಶಕ್ತಿ ತುಂಬುವಂಥ ಈ ಶ್ರದ್ಧಾ ಕೇಂದ್ರವನ್ನು ಊರೊಳಗೆ ಜೋಡಿಸುವಂಥ ಪ್ರಯತ್ನಗಳನ್ನು ಮಾಡ್ತಾ ಬಂದರು. ಇವತ್ತು ಕೈಯಲ್ಲೊಂದು ಬೆತ್ತವನ್ನು ಇಟ್ಕೊಂಡು ಅದೇ ಶ್ರದ್ಧೆಯಿಂದ, ಅದೇ ಭಾವದಿಂದ ದೇವಾಲಯದ ಒಳಗಡೆ ತನ್ನನ್ನು ಸಮರ್ಪಿಸಿಕೊಂಡು ಭಕ್ತ ಕೋಟಿಯಲ್ಲಿ ಒಬ್ಬನಾಗಿ ಕಾಣಿಸಿಕೊಳ್ಳುವಂಥ ಆ ಭಾವ ಇದೆಯಲ್ಲ, ಆ ಹೃದಯ ಶ್ರೀಮಂತಿಕೆ ಇದೆಯಲ್ಲ, ಪ್ರಾಯಶಃ ನಿನ್ನೆ ತಾನೇ ಯುಗಾದಿಯನ್ನು ಆಚರಿಸಿಕೊಂಡ್ವಿ. ಮುಂದಿನ ಬಿಸು ಕೂಡ ನಮ್ಮ ಪಾಲಿಗೆ ಹೊಸ ವರ್ಷದ ಒಂದು ಆವಿರ್ಭಾವವೇ. ಪ್ರಕೃತಿಯ ಒಳನೋಟಗಳನ್ನು ನೋಡ್ತಾ ಬನ್ನಿ, ಕೊಲ್ಲಿಯ ಸಾನ್ನಿಧ್ಯವನ್ನು ಗಮನಿಸ್ತಾ ಬನ್ನಿ. ನನಗಿಂತ ಚೆನ್ನಾಗಿ ನೋಡಿದವರು ನೀವು. 7 ವರ್ಷ ಯಾಕೆ ಜಾತ್ರೋತ್ಸವ ಆಗಲಿಲ್ಲ ಅಂತ ಕೇಳಿದರೆ ಜೀರ್ಣೋದ್ಧಾರ ನಡೀತಾ ಇತ್ತು. ಜೀರ್ಣೋದ್ಧಾರ ಪರಿಪೂರ್ಣಗೊಳ್ಳದೆ ಬಾಲಾಯದಲ್ಲಿರುವಂಥ ದೇವರಿಗೆ ವಿಧಿವಿಧಾನಗಳು ತಾಂತ್ರಿಕವಾಗಿ ನಡೆಯಲ್ಲ. ಹಾಗೆ ನಡೆಯದಿದ್ದ ಪಕ್ಷದಲ್ಲಿ ಅಲ್ಲಿ ಜಾತ್ರೋತ್ಸವ ಆಗಲ್ಲ. ಹಾಗಾದರೆ ಆ 7 ವರ್ಷದ ಅವಧಿಯನ್ನು ಈ ಪರಿಸರದ ಬಂಧುಗಳಾದ ನೀವೇ ಕಳ್ಕೊಂಡ್ರಿ. ಮತ್ತೆ ಹೇಗೆ ಕಟ್ಟುವಂಥ ಪ್ರಯತ್ನಗಳನ್ನು ಮಾಡಿದರು? ಕಕ್ಕಣಾಜಿಯವರು, ಧನಂಜಯವರು ಪ್ರಾಸ್ತಾವಿಕವಾಗಿ ಮಾತನಾಡುವಾಗ ಹೇಳಿದರು, 8ರಿಂದ 10 ಕೋಟಿಯ ವೆಚ್ಚದಲ್ಲಿ ದೇವಾಲಯದ ಕೆಲಸ ಆಗಿದೆ. ಡಾಕ್ಟರ್ ಲೋಕೇಶ್ ರಾವ್ ಅವನು ನಾನು ಬರೀ ಹತ್ತಿರದಿಂದ ನೋಡಿಲ್ಲ, ಅವ್ರ ಬಗ್ಗೆ ಕೇಳಿದ್ದೀನಿ. ಉಡುಪಿಯಲ್ಲಿ ಒಬ್ಬ ವೈದ್ಯನಾಗಿ ಕೆಲಸ ಮಾಡುವ ಬಂದು
ಧರ್ಮಕ್ಷೇತ್ರ, ಶ್ರದ್ಧೆ ಕ್ಷೇತ್ರ, ಅದು ಹಿಂದೂ ಸಮಾಜದ ಚೈತನ್ಯದ ಕ್ಷೇತ್ರ ಅಂತ ಭಾವಿಸಿಕೊಂಡು ಕಳೆದ 3-4 ವರ್ಷಗಳಲ್ಲಿ ತನ್ನನ್ನು ತರ್ಪಿಸಿಕೊಂಡದ್ದನ್ನು ನಿಮ್ಮ ಜೊತೆಗೆ ಒಬ್ಬ ಬಂಧುವಾಗಿ ಭಾಗವಹಿಸಿದ್ದನ್ನು ನೀವು ಕಣ್ಣಾರೆ ಕಂಡಿದ್ದೀರಿ. ಧನಂಜಯರ ಶ್ರಮ ಇರ್ಬೋದು, ವಿನಯನನ್ನು ಇಲ್ಲಿ ಉಲ್ಲೇಖ ಮಾಡಿದರು. ಅದರ ಮಧ್ಯದಲ್ಲಿ ನಿಮ್ಮ ಪೂರ್ವ ವ್ಯವಸ್ಥಾಪನಾ ಸಮಿತಿ ಅಧ್ಯಕ್ಷರು, ಹಾಗೆ ನೋಡಿದರೆ ನನ್ನಂಥ 100 ಶ್ರದ್ಧೆಯ ಬಂಧುಗಳಿಗೆ ಪ್ರೇರಣೆ ಕೊಡಬಲ್ಲ ಶಕ್ತಿಯನ್ನು ಹೊಂದಿರುವಂಥ ವಾಸುದೇವ್ ಅವರು ಒಂದು ಮಾತು ಹೇಳಿದರು, ಕೇಶವನ್ನ 56 ಬಯಲು ಸಮಿತಿಗಳನ್ನು ಮಾಡ್ಕೊಂಡಿದ್ದೀವಿ. ಅದೆಲ್ಲಕ್ಕಿಂತ ಹೆಚ್ಚಾಗಿ ಯಾವತ್ತು ನಾವು ಜೀರ್ಣೋದ್ಧಾರ ಮುಗಿಸಿ ಬ್ರಹ್ಮಕಲಶ ಮಾಡಬೇಕು ಅಂತ ತೀರ್ಮಾನ ಮಾಡಿದ್ವೋ, ಮನೆಗಳಿಗೆ ಹೋಗಿ ಭಜನೆ ಮಾಡಬೇಕು ಅಂತ ತೀರ್ಮಾನ ಮಾಡಿದ್ವಿ. ಅದರ ಫಲಸ್ವರೂಪವಾಗಿ ಅದು ಮಿಥವಾಗಿಲಿರ್ಬೋದು, ಅದು ಕದಿರುದ್ಯಾರ ಇರ್ಬೋದು, ಅದು ಮಲವಂತಿಗೆ ಇರ್ಬೋದು, 3 ಗ್ರಾಮಗಳ 2,000ಕ್ಕೂ ಅಧಿಕ ಮನೆಗಳನ್ನು ನಾವು ತಲುಪಲಿಕ್ಕೆ ಸಾಧ್ಯವಾಯಿತು. ಯಾವುದರ ಮೂಲಕ ಅಂತ ಕೇಳಿದರೆ ಭಜನೆಯ ಮೂಲಕ. ಬಂಧುಗಳೇ, ನಾನು ಬರುವಂಥ ಹೊತ್ತಿಗೆ ಇಲ್ಲೊಂದು ಹೆಣ್ಣುಮಕ್ಕಳ ತಂಡ ಇತ್ತು, ಜುಟ್ಟಲ್ಲಿ ಮಲ್ಲಿಗೆ ಇತ್ತು, ಸಮವಸ್ತ್ರದ ತಂಡ ಇತ್ತು, ಭಜನಾ ತಂಡ. ತುಂಬ ಸಂದರ್ಭದಲ್ಲಿ ವರ್ತಮಾನದಲ್ಲಿ ಒಂದು ನಗರ ಪ್ರದೇಶದಲ್ಲಿ ವೃತ್ತಿ ಜೀವನ ಮಾಡುವ ನಾನು ನಗರ ಪ್ರದೇಶದ ಯುವ ಬಂಧುಗಳ ತಲ್ಲನೆ ಎಂಥದ್ದು ಒಂದೊಂದು ಬಾರಿ ಕಣ್ಣಾರೆ ಬಾರಿ ಹತ್ತಿರದಿಂದ ನೋಡಿದ ಕಾರಣಕ್ಕಾಗಿ ಹೇಳ್ತೀನಿ. ಕಳೆದ 5-6 ವರ್ಷಗಳಿಂದ ಅವಿಭಾಜಿತ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ನಾನು ಪ್ರತಿ ಸಂದರ್ಭದಲ್ಲೂ ಹೇಳ್ತೀನಿ, ಒಂದು ಕಾಲದಲ್ಲಿ ಭಜನೆ ಅಂದರೆ ಚಂದ್ರಶೇಖರ ರಾವ್ ಅಂತ ಹಿರಿಯರು ಆಡಬೇಕು, ಒಂದು ಕಾಲದಲ್ಲಿ ಭಜನೆ ಅಂದರೆ ವಾಸುದೇವರ ಕೈಯಲ್ಲಿ ತಮಕಿ ಬೇಕು. ಸಣ್ಣ ಮಕ್ಕಳು ಭಜನೆ ಆಡುವಾಗಿಲ್ಲ, ಹದಿಹರೆಯದ ಯುವಕರು ಕುಣಿತ ಭಜನೆ, ಅದೆಲ್ಲ ಯೋಚನೆಗೆ ನಿಲುಕದ ಸಂಗತಿಗಳು. ಆದರೆ 5-6 ವರ್ಷಗಳಲ್ಲಿ ಇವತ್ತು ಅವಿಭಾಜಿತ ದಕ್ಷಿಣ ಕನ್ನಡ ಜಿಲ್ಲೆಯ ಮನೆಗಳನ್ನು ಕುಟುಂಬವನ್ನು ಗ್ರಾಮವನ್ನು ಜೋಡಿಸುವಂಥ ಪ್ರಯತ್ನ ಭಜನೆಯಿಂದ ಆಗ್ತಾ ಇದೆ. ಆ ಭಜನೆಯಿಂದ ಯುವಬಂಧುಗಳು ಇವತ್ತು ಸಮರೋಪಾದಿಯಲ್ಲಿ ಶ್ರದ್ಧಾ ಕೇಂದ್ರದಲ್ಲಿ ಭಾಗಿಯಾಗ್ತಾ ಇದ್ದಾರೆ. ಪ್ರಾಯಶಃ ಆ ಶಕ್ತಿಯ ಫಲಸ್ವರೂಪವಾಗಿ ಧನಂಜಯರ ಅಧ್ಯಕ್ಷತೆ ಇರ್ಬೋದು, ಲೋಕೇಶ್ ರಾವರ ಅಧ್ಯಕ್ಷತೆ ಇರ್ಬೋದು, ಅದಕ್ಕೆಲ್ಲ ಚೈತನ್ಯ ಕೊಟ್ಟದ್ದು ಯಾವುದು ಅಂತ ಕೇಳಿದ್ರೆ ಕೊಲ್ಲಿಯ ಸಾನ್ನಿಧ್ಯದಲ್ಲಿ ನಡೆದಂಥ ಭಜನಾ ಕೈಂಕರ್ಯ. ಆ ಭಜನೆಯನ್ನು ಮನವನ್ನು ವಿಭಜಿಸಲಿಕ್ಕೆ ಬಿಡದೆ ಧನಂಜಯರು ಹೇಳಿದ್ರಲ್ಲ, ಕೊನೆಗೆ ಇಷ್ಟೆಲ್ಲವೂ ಆಗಿ ಅಕೌಂಟೆಂಟ್ ಮೂಲಕ ಆಡಿಟ್ ಮಾಡಿ ಇದರ ಲೆಕ್ಕವನ್ನು ಕೊಟ್ಟಾಗಲೂ ನಮ್ಮನ್ನು ಪ್ರಶ್ನೆ ಮಾಡುವಂಥ ಜನಗಳಿದ್ರು. ಆದರೆ ಧನಂಜಯರೇ, ಆ ಜನಗಳ ಸಂಖ್ಯೆ ಕಮ್ಮಿ ಆಗಿದ್ದು ಯಾಗ ಅಂತ ಕೇಳಿದರೆ ಭಾವದ ಜಾಗೃತಿ. ಆ ಭಾವ ಎಲ್ಲಿಂದ ಶೇಖರಣೆಗೊಂಡಿತೆ ಅಂತ ಕೇಳಿದರೆ ಮನಗಳಿಂದ. ಆ ಮನದ ಜಾಗೃತಿ ಎಲ್ಲಿಂದ ಬಂದಿದೆ ಅಂತ ಕೇಳಿದರೆ ಶ್ರದ್ಧಾ ಕೇಂದ್ರಗಳಿಂದ. ಬಂಧುಗಳೇ, ನನಗೆ ಭಾರಿ ಆಶ್ಚರ್ಯ. ನನಗೆ ಕಳೆದ ಬಾರಿ ಬ್ರಹ್ಮಕಲಶಕ್ಕೆ ಕಂಡೆ, ಒಳಗಡೆ ಒಂದು ಪಾರ್ಶ್ವದಲ್ಲಿ ದುರ್ಗಾ ಪರಮೇಶ್ವರಿಯ ಗರ್ಭಗುಡಿ, ಅದರ ಪಕ್ಕದಲ್ಲಿ ದುರ್ಗೆಯ ಸಾನ್ನಿಧ್ಯ. ನನಗೂ ಕುತೂಹಲ ಆಯಿತು, ಏನಪ್ಪ ಏಕಕಾಲದಲ್ಲಿ ಒಂದು ಕಡೆ ದುರ್ಗೆ, ಇನ್ನೊಂದು ಕಡೆ ದುರ್ಗಾ ಪರಮೇಶ್ವರಿ ಆರಾಧನೆ. ದುರ್ಗಾ ಪರಮೇಶ್ವರಿ, ಭ್ರಮರಾಂಬಿಕೆ ತಾಯಿಯನ್ನು ಬೇರೆ ಬೇರೆ ರೂಪದಲ್ಲಿ ಹೆಸರಲ್ಲೂ ಕರಿತೇವೆ, ಬೇರೆ ಬೇರೆ ರೂಪದಲ್ಲೂ ಆರಾಧನೆ ಮಾಡ್ತಾ ಇದ್ದೀವಿ. ಆದರೆ ಒಂದು ಸತ್ಯ ಕೊಲ್ಲಿಯ ಪರಿಸರ ಈ ನಾಡಿಗೆ ಕೊಡುವಂಥ ಪ್ರಯತ್ನ ಮಾಡಿದೆ. ಆ ಸತ್ಯದ ವಾಸ್ತವ ದರ್ಶನ ಇಲ್ಲಿಗಾಗ್ತಾ ಇದೆ. ಸುಮಾರು 600 ವರ್ಷಗಳ ಹಿಂದೆ ದುರ್ಗಾ ಪರಮೇಶ್ವರಿಯ ಸಾನ್ನಿಧ್ಯದಲ್ಲಿ ಕೈಂಕರ್ಯಗಳು ನಡೆದಿದ್ದಾಗ ಅಥವಾ ಮೂರ್ತಿ ವಿಘ್ನವೋ ಇನ್ನೇನೋ ನಡೆದಾಗ ಪಕ್ಕದಲ್ಲಿ ದುರ್ಗಿಯನ್ನಿಟ್ಟು ಆರಾಧನೆ ಮಾಡ್ತಾ ಇದ್ರು. ಕಾಲಕ್ರಮೇಣದಲ್ಲಿ ದುರ್ಗಿಯ ಸಾನ್ನಿಧ್ಯದಲ್ಲಿ ಶಕ್ತಿಯ ಸಂಚಯನ ಆಯಿತು. ಆ ಶಕ್ತಿ ಬಿಂಬವಾಗಿ ಗೋಚರದ ಒಂದು ಮಾತ್ರ ಅಲ್ಲ, ಅದು ಶ್ರದ್ಧಾ ಕೇಂದ್ರವಾಗಿ ನಮ್ಮ ಮುಂದೆ ಕಾಣಿಸಿಕೊಂಡದ್ದು ಹೌದು ಅಂತಾದರೆ ಬಂಧುಗಳೇ, ಬಾಲ್ಯದಲ್ಲೆಲ್ಲ ಪಾಠ ಪುಸ್ತಕ ಓದುವಾಗ ಪಾಠದಲ್ಲಿ ಬರ್ತಾ ಇತ್ತು, ಈ ದೇಶದಲ್ಲಿ ಮೂರ್ತಿ ಆರಾಧನೆ ಆಗ್ತಾ ಇತ್ತು. ಮಣ್ಣಿನ ಮೂರ್ತಿಯನ್ನು ಮಾಡಿ ಇನ್ನೇನೋ ಮೂರ್ತಿಗಳನ್ನು ಮಾಡಿ ದೇವರ ಆರಾಧನೆಯನ್ನು ಮಾಡ್ತಾ ಇದ್ರು. ಬ್ರಿಟಿಷರು ಬಂದ ನಂತರ ಈ ಮೂರ್ತಿ ಪೂಜೆಗೆ ತಿಲಂಜಲಿ ಕೊಡುವಂಥ ಪ್ರಯತ್ನಗಳಾಯಿತು. ಇವತ್ತು ಅದನ್ನೇ ಇಟ್ಕೊಂಡು ನಮ್ಮ ಶ್ರದ್ಧೆಯ ಮೇಲೆ, ನಮ್ಮ ಶ್ರದ್ಧಾ ಕೇಂದ್ರಗಳ ಮೇಲೆ ಆಗಾಗ ವಾಗ್ದಾನಗಳು, ವಾಗ್ಭಿದ್ದಗಳು,
ಮಾತಿನ ಯುದ್ಧಗಳು ನಡೀತಾ ಇದೆ. ಮಂದಿರಗಳು, ಆ ಮಂದಿರದ ಒಳಗಡೆ ಇರುವಂಥ ಮೂರ್ತಿಗಳ ಬಗ್ಗೆ ಚರ್ಚೆಗಳಾಗ್ತಾ ಇದೆ. ಆ ಚರ್ಚೆಯ ಮಧ್ಯೆ ನಾನು ಅಲ್ಲಿ ಕೂತ್ಕೊಂಡಿದ್ದೆ. ಕೂತ್ಕೊಳ್ಳುವಾಗ ವಿನಯನ ಒಂದು ತಂಗಿಯನ್ನು ಹತ್ತಿರಕ್ಕೆ ಕರೆಯುವಾಗ ಅವರು ಪರಿಚಯ ಮಾಡಿದರು. ಇವಳ ಹೆಸರು ಧನ್ಯ ಅಂತ. ಮುಂಡಾಜೆ ಪದವಿ ಪೂರ್ವ ಕಾಲೇಜಿನಲ್ಲಿ ಈ ಬಾರಿ ದ್ವಿತೀಯ PUC ಪರೀಕ್ಷೆ ಬರೆದಿದ್ದಾಳೆ. ಕಳೆದ ವರ್ಷ ಬ್ರಹ್ಮಕಲಶ ನಡೆದಾಗ ಆ ಬ್ರಹ್ಮಕಲಶದ ಕೈಂಕರ್ಯದಲ್ಲಿ ಭಾಗಿಯಾದ ಹೆಣ್ಣುಮಗಳವಳು. ಕಲಶೋತ್ಸವ ಆರಂಭವಾಗಿ 2ನೇ ದಿವಸ ಇಲ್ಲಿ ಕೆಲಸ ಮಾಡಿ ಮನೆಗೆ ಸ್ನಾನ ಮಾಡಿ ಬರ್ತೇನೆ ಅಂತ ಹೋದ ಹುಡುಗಿ ಸ್ಕೂಟಿಯಲ್ಲಿ ಬಿದ್ದಿದವಳು ಮತಿ ತಪ್ಪಿದ ಹುಡುಗಿ ಪ್ರಜ್ಞಾಹೀನಲಾದ್ರು. 16 ದಿನ ಹೆಣ್ಣುಮಗಳು ಫಸ್ಟ್ ಇರೋ ಹಾಸ್ಪಿಟಲ್ ಮಂಗಳೂರಿನಲ್ಲಿ ಅಡ್ಮಿಟ್ ಆಗಿದ್ಲು, ಕೋಮದಲ್ಲಿ ಇದ್ಲು. ಆವಾಗ ನಾವೆಲ್ಲ ಬಂದು ತಾಯಿಯ ಸಮ್ಮುಖದಲ್ಲಿ ಪ್ರಾರ್ಥನೆ ಮಾಡಿದ್ವು. ಅಮ್ಮ, ನಿನ್ನ ಕೆಲಸ ಮಾಡಿದ ಹೆಣ್ಣುಮಗಳವಳು, ಅವಳಿಗೆ ಪ್ರಜ್ಞೆ ಕೊಡು, ಅವಳಿಗೆ ಶಕ್ತಿಯನ್ನು ಕೊಡು ಅಂತ ನಾವು ಪ್ರಾರ್ಥನೆ ಮಾಡಿದ್ವಿ. ಆ ಪ್ರಾರ್ಥನೆಗೆ ಫಲಸ್ವರೂಪವಾಗಿ ಆ ಹೆಣ್ಣುಮಗಳು ಇವತ್ತು ಕೌಂಟರಲ್ಲಿದ್ದಾಳೆ. ಯೋಚನೆ ಮಾಡಬೇಕು ಬಂಧುಗಳೇ, ಯೋಚನೆ ಮಾಡಬೇಕು. ನಮ್ಮ ಭಾವ, ನಮ್ಮ ಶ್ರದ್ಧೆ ಅದು ಯಾವತ್ತೂ ಕೈ ಬಿಡಲ್ಲ. ಇಲ್ಲಿರುವ ಓದುವ ಮಕ್ಕಳಿದ್ದೀರಿ, ನಾನು ಬೇರೆ ಏನು ಮಾತಾಡ್ಲಿಕ್ಕೆ ಹೋಗಲ್ಲ. ಇವತ್ತು ಕಾಲೇಜಿನಲ್ಲಿ ಏನು ಪಾಠ ಮಾಡ್ತಾರೆ, 2-3 ಜನ ಲಾಯರ್ಗಳಿದ್ದಾರೆ. ಇವತ್ತು ತರ್ಕಗಳೇನು, ಆ ತರ್ಕವನ್ನು ಬದಿಗಿಟ್ಟು ಯೋಚನೆ ಮಾಡುವಾಗ ಕೆಲವೊಂದು ಸತ್ಯಗಳು ಅನಾವರಣ ಆಗ್ತದೆ. ಇಂಗ್ಲೀಷ್ನಲ್ಲಿ ಒಂದು ಪುಸ್ತಕ ಇತ್ತು. ನಾನು PG ಓದುವಾಗ ನನಗೆ ಎಷ್ಟು ಚೆನ್ನಾಗಿ ಇಂಗ್ಲೀಷ್ ಬರುತ್ತಿಲ್ಲ. ನನ್ನೊಟ್ಟಿಗೆ ಇರುವವನು ಇಂಗ್ಲೀಷ್ MA ಮಾಡುವವನು. ಅವನೊಂದು ಪ್ಯಾಕೇಜ್ ಆಫ್ ಗಾಡ್ ಅನ್ನುವಂಥ ಪುಸ್ತಕವನ್ನು ಓದಿ ಹೇಳ್ತಾ ಇದ್ದ. ವೆಸ್ಟರ್ನ್ ವಿದೇಶದ ಒಬ್ಬ ಹುಡುಗನ ಕಥೆ ಅದು. ಒಬ್ಬ ಹುಡುಗ ಅಬರ್ಗ ಶ್ರೀಮಂತನ ಮನೆಯಲ್ಲಿದ್ದ. ಶಾಲೆಗೆ ಕಾಲೇಜಿಗೆ ಹೋಗ್ತಾ ಇದ್ದ. 18 ವರ್ಷ ತುಂಬಲಿಲ್ಲ. ಆದರೆ ಅವನಿಗೆ ಮನಸ್ಸಿನಲ್ಲಿ ಒಂದೇ ಒಂದು ಆಶೆ, ನನ್ನಪ್ಪ ನನ್ನ 18ನೇ ವರ್ಷದ ಹುಟ್ಟುಹಬ್ಬಕ್ಕೆ ನನ್ನಪ್ಪ ನನಗೆ ಕಾರ್ ಗಿಫ್ಟ್ ಕೊಡಬೇಕು ಅಂತ. ಪ್ರತಿ ವರ್ಷ ಅಪ್ಪ ಒಂದೊಂದು ಉಡುಗೊರೆ ಕೊಡ್ತಾ ಇದ್ದ. ಈ ಮಗುವಿಗೆ ನೆಕ್ಸ್ಟ್ ಇಯರ್ನ ಹುಟ್ಟುಹಬ್ಬಕ್ಕೆ ಡ್ರೈವಿಂಗ್ ಲೈಸೆನ್ಸ್ ಸಿಗ್ತದೆ. ಆಗ ಮಗುವಿನ ಆಸೆ, ಆ ಹುಡುಗನ ಆಸೆ, ನನ್ನಪ್ಪ ನನಗೆ ಕಾರು ಕೊಡಬೇಕು ನನ್ನ 18ನೇ ಹುಟ್ಟುಹಬ್ಬಕ್ಕೆ. ಅದಕ್ಕಾಗಿ ದೇವಾಲಯಗಳಿಗೆ ಹೋಗ್ತಾ ಇದ್ದಂತೆ, ದೇವರ ಹತ್ರ ಪ್ರಾರ್ಥನೆ ಮಾಡ್ತಾ ಇದ್ದಂತೆ, ಭಗವಂತ ನನ್ನ 18ನೇ ಹುಟ್ಟುಹಬ್ಬಕ್ಕೆ ನನ್ನ ಅಪ್ಪ ಕಾರನ್ನು ಉಡುಗೊರೆ ಕೊಡಲಿ. ಅಪ್ಪನೊಟ್ಟಿಗೆ ವರ್ಷದ ಮಧ್ಯದಲ್ಲಿ ಹೋಗುವಾಗ ಕಾರು ಶೋರೂಮ್ಗಳು ಬಂದಾಗ ಕಾರಿನ ಬಣ್ಣ ವಿನ್ಯಾಸಗಳನ್ನು ಹೇಳ್ತಾ ಅಪ್ಪನಿಗೆ ತನ್ನ ಭಾವದ ಇಂಗಿತವನ್ನು ಸೂಚ್ಯವಾಗಿ ಹೇಳ್ತಾ ಇದ್ದಂತೆ. ದಿನ ಕಳೆಯಿತು. ಇವತ್ತು ಮುಂಜಾವು ಅವನ ಹುಟ್ಟುಹಬ್ಬ. ವಾಕಿಂಗ್ಗೆ ಹೋಗಿ ಬಂದ ಅಪ್ಪ ಮಗನಿಗೆ ಹುಟ್ಟುಹಬ್ಬದ ಶುಭಾಶಯ ಹೇಳಿದಂತೆ. ತನ್ನ ಕೆಲಸ ಮಾಡುವ ಮೇಜ್ ಪಕ್ಕಕ್ಕೆ ಅವನನ್ನು ಕರೆದು ಹುಟ್ಟುಹಬ್ಬದ ಉಡುಗೊರೆಗಳು ಮೆನಿ ಹ್ಯಾಪಿ ರಿಟರ್ನ್ಸ್ ಅಪ್ ಡೇ ಅಂತ ಹೇಳ್ಕೊಂಡು ಗಿಫ್ಟ್ ಕೊಟ್ಬಿಟ್ಟಂತೆ. ಈ ಹುಡುಗನಿಗೆ ಗಿಫ್ಟನ್ನು ನೋಡಿ ಹತಾಶೆ ಆಯಿತು. ಎಷ್ಟು ದೇವರನ್ನು ಬೇಡ್ಕೊಂಡೆ, ನನ್ನಪ್ಪ ನನ್ನ 18ನೇ ಹುಟ್ಟುಹಬ್ಬಕ್ಕೆ ಕಾರನ್ನು ಉಡುಗೊರೆಯಾಗಿ ಕೊಡುವಂತೆ ಮಾಡು ದೇವರು ಅಂತ ಹೇಳ್ಕೊಂಡೆ. ಭಗವಂತನ ನಿವೇದನೆ ಕೇಳಲಿಲ್ಲ ಅಂತ ಹೇಳ್ಕೊಂಡು ಅಪ್ಪ ಕೊಟ್ಟ ಉಡುಗೊರೆಯನ್ನು ತಾನು ಓದುವ ರೀಡಿಂಗ್ ರೂಮಿನ ಗಾಡ್ರೇಜ್ನಲ್ಲಿಟ್ಟು ಲಾಕ್ ಮಾಡಿ ಅವತ್ತೇ ಮನೆ ಬಿಟ್ಟು ಹೋದಂತೆ. ಸುಮಾರು 35 ವರ್ಷ ಅವನಿಗೆ. ಒಂದಿನ ಸುದ್ದಿ ಬಂತು ಅವನಿಗೆ, ನಿನ್ನ ಅಪ್ಪ ತೀರ್ಕೊಂಡ್ರು ಅಂತ. ಬಂದ, ಅಪ್ಪನ ಕೆಲಸಗಳನ್ನೆಲ್ಲ ಮುಗಿಸಿದ. ಕೊನೆಗೆ ಮನೆ ಖಾಲಿ ಮಾಡುವ ಅಂತ ಹೇಳ್ಕೊಂಡು ತನ್ನ ಗಾದ್ರೇಜ್ ಬೀರುವನ್ನು ಕ್ಲೀನ್ ಮಾಡ್ಲಿಕ್ಕೆ ಹೋದ. ನೋಡ್ತಾನೆ ತನ್ನ 18ನೇ ಹುಟ್ಟುಹಬ್ಬಕ್ಕೆ ಅಪ್ಪ ಕೊಟ್ಟ ಉಡುಗೊರೆಯ ಕಟ್ಟಿ ಇದೆ. ಅದನ್ನವನು ಬಿಚ್ಚಿ ನೋಡಲಿಲ್ಲ. ಕುತೂಹಲ ಆಯಿತು. ಅವತ್ತು ನನ್ನ ಅಪ್ಪ ಏನು ಕೊಟ್ಟಿರ್ಬೋದು ಅಂತ ಕಟ್ಟು ಬೆಚ್ಚಿದ ಅಂತೆ. ನೋಡುವಾಗ ಒಂದು ದೊಡ್ಡ ಪುಸ್ತಕ ಇದೆ. ಪುಸ್ತಕವನ್ನು ಹೀಗೆ ಬಿಡಿಸ್ತಾನೆ. ಪುಸ್ತಕದ ಮಧ್ಯದಲ್ಲೊಂದು ಕೀ ಬಂಚಿದೆ. ಈ ಕೀ ಬಂಚನ್ನು ಹಿಡ್ಕೊಂಡು ದಡ ಅಂತ ಸ್ಟೇರ್ ಕೇಸ್ ಅಂತ ಹೇಳು ಕಾರ್ ನಿಲ್ಲಿಸುವ ಜಾಗಕ್ಕೆ ಹೋಗಿ ನೋಡ್ತಾನೆ. 17 ವರ್ಷದ ಹಿಂದೆ ಇವನ ಹುಟ್ಟುಹಬ್ಬಕ್ಕೆ ಅವನ ಅಪ್ಪ ಖರೀದಿ ಮಾಡಿದ ಕಾರು ಶೆಡ್ಡಲ್ಲಿದೆ. ಇಲ್ಲಿ ಓದುವ ಮಕ್ಕಳಿದ್ದೀರಿ,
ನಾನು ಧನ್ಯನನ್ನು ಉದಾಹರಣೆಯಾಗಿ ಕೊಟ್ಟದ್ದಲ್ಲ. ನಮ್ಮ ಶ್ರದ್ಧೆ, ನಮ್ಮ ಭಾವ, ನಮ್ಮ ಅರ್ಪಣೆ, ನಮ್ಮ ತರ್ಪಣೆ ಅದು ಭಗವಂತನಿಗೆ ಕೇಳ್ತದೆ. ಒಂದಲ್ಲ ಒಂದು ದಿನ ನಮ್ಮ ನಿವೇದನೆಗಳಿಗೆ ಪ್ರತಿಕ್ರಿಯೆಗಳೂ ಇರ್ತದೆ. ನೋಡುವ ಹೃದಯ ಬೇಕು, ಕಾಣುವ ದೃಷ್ಟಿ ಬೇಕು. ಹಾಗಾಗಿ ಬಂಧುಗಳೇ, ಕೊಲ್ಲಿಯ ಈ ಸಾನ್ನಿಧ್ಯ, ಇದರ ಉದ್ಧಾರ ಅಂದರೆ ಬರೇ ದುರ್ಗಾ ಪರಮೇಶ್ವರಿಯ ಬರೇ ದೇವಾಲಯವೊಂದರ ಉದ್ಧಾರ ಅಲ್ಲ. ಈ ವೇದಿಕೆಯಲ್ಲಿ ನಿಂತು ಹೇಳ್ತೀನಿ, ದುರ್ಗಾ ಪರಮೇಶ್ವರಿಯ ಸಾನ್ನಿಧ್ಯ, ದುರ್ಗೆಯ ಸಾನ್ನಿಧ್ಯ ಅದು ಕೊಲ್ಲಿ ಅಥವಾ ಮಿಥಬಾಗಿಲೊಂದರ ದೇವಾಲಯ ಅಲ್ಲ. ಇದು 3 ಗ್ರಾಮಗಳ ಸಾಂಸ್ಕೃತಿಕ ಮಂದಿರ. ಇದು 3 ಗ್ರಾಮಗಳ ಸಾಂಸ್ಕೃತಿಕ ಮಂದಿರ. ಇದು ಈ ನೆಲದ, ಈ ಮಣ್ಣಿನ ಪ್ರತಿ ಭಾವಗಳು ಇಲ್ಲಿ ಸಂಚಯಗೊಳ್ಳುತ್ತದೆ, ಸಮನ್ವಯಗೊಳ್ಳುತ್ತದೆ. ಆ ಸಮನ್ವಯದ ಭಾಗವೇ ಇದು. ರಾಮಾಯಣದ ಘಟನೆಗಳು ನೀವೆಲ್ಲ ಕೇಳಿರ್ಬೋದು. ಅಯೋಧ್ಯೆಯಲ್ಲಿ ರಾಮ ಮಂದಿರದ ಕೈಂಕರ್ಯದಲ್ಲಿ 80-90ರ ದಶಕದಲ್ಲಿ ನಮ್ಮ ಪರಿಸರದ ಹಿರಿಯರು, ಅದು ಪ್ರತಾಪನನ್ನೂ ಸೇರಿದಂತೆ ಓಡಾಡಿದ ಕೆಲಸಗಳಿರ್ಬೋದು. ನಾನು ಅದರ ಬಗ್ಗೆ ಮಾತಾಡ್ತಾ ಇಲ್ಲ. ಶಾಲೆಯಲ್ಲಿ ಪಾಠ ಮಾಡುವಾಗ ಅಲ್ಲೋ ಇಲ್ಲೋ ರಾಮರಾಜ್ಯದ ಕಲ್ಪನೆಗಳು ಪಾಠದ ಮಧ್ಯೆ ಹೇಳ್ತಾ ಇದ್ರು. ಗಾಂಧಿ ಹೇಳ್ತಾ ಇದ್ರು, ಭಾರತ ರಾಮರಾಜ ಆಗಬೇಕು, ರಾಮರಾಜ ಆಗಬೇಕಂದ್ರೆ ರಾಮಕಾರ್ಯ ಆಗಬೇಕು. ನಮ್ಮ ಹಿರಿಯರು ಹೇಳ್ತಾ ಇದ್ರು ಸಂಘಸ್ಥಾನದಲ್ಲಿ, ರಾಮರಾಜ್ಯದ ಕಲ್ಪನೆ ಅಂದರೆ ಅದು ರಾಷ್ಟ್ರ ಕಾರ್ಯ, ರಾಮ ಕಾರ್ಯ ಬೇರೆ ಅಲ್ಲ, ಅದು ರಾಷ್ಟ್ರ ಕಾರ್ಯ ಬೇರೆ ಅಲ್ಲ. ರಾಮ ಕಾರ್ಯದಲ್ಲಿ ಬರೀ ಮನುಷ್ಯರು ಮಾತ್ರ ಇರಲಿಲ್ಲ, ಇಡೀ ಪ್ರಕೃತಿ ಇತ್ತು. ಅಶೋಕವನವೂ ಸೇರಿದಂತೆ, ಪ್ರಾಣಿಗಳಲ್ಲಿ ಅತಿ ಸಣ್ಣ ಅಳಿಲೂ ಸೇರಿದಂತೆ, ಪಕ್ಷಿಯಲ್ಲಿ ಜಟಾಯು ಸೇರಿದಂತೆ, ಮಾನುಷ ಸಮುದಾಯದಲ್ಲಿ ಅತ್ಯಂತ ತಳಮಟ್ಟದ ಸಮುದಾಯವನ್ನು ಪ್ರತಿನಿಧಿಸುವಂಥ ಶಬರಿಯೂ ಸೇರಿದಂತೆ ಎಲ್ಲ ವರ್ಗ ಅಲ್ಲಿ ಸೇರಿತ್ತು. ಬರೀ ವರ್ಗ ಅಲ್ಲ, ಅತ್ಯಂತ ಸಣ್ಣ ವಯಸ್ಸಿನ ಅಂಗದಿಂದ ಹಿಡಿದು ವಯೋವೃದ್ಧ ಜಾಂಬವ, ಸಣ್ಣ ವಯಸ್ಸಿನ ಅಂಗದನಿಂದ ಹಿಡಿದು ವಯೋವೃದ್ಧ ಜಾಂಬವಂತನವರೆಗೆ ಎಲ್ಲರೂ ರಾಮ ಕಾರ್ಯದಲ್ಲಿ ಭಾಗಿಯಾಗಿದ್ರು. ಬಂಧುಗಳೇ, ರಾಮ ಮಂದಿರ ರಾಷ್ಟ್ರ ಮಂದಿರ ಆದರೆ, ರಾಮ ಮಂದಿರ ರಾಷ್ಟ್ರದ ಸಾಂಸ್ಕೃತಿಕ ಮಂದಿರವಾದರೆ, ಕೊಲ್ಲಿಯ ದುರ್ಗಿಯ ಸಾನ್ನಿಧ್ಯ, ಕೊಲ್ಲಿಯ ದುರ್ಗಾ ಪರಮೇಶ್ವರಿಯ ಸಾನ್ನಿಧ್ಯ, ದುರ್ಗಿಯ ಸಾನ್ನಿಧ್ಯ ಅದು ಬರೇ ಕೊಲ್ಲಿ ಭಾಗದ ಗಡಿಭಾಗದ ಒಂದು ಸೀಮಿತ RTC ವ್ಯಾಪ್ತಿಯ ಮಂದಿರ ಅಲ್ಲ. ಅದು ಮಿಥಬಾಗಿಲು, ಕಡಿರುದ್ಯಾವರ, ಮಲವಂತಿಗೆ ಸೇರಿದಂತೆ 2,000ಕ್ಕೂ ಅಧಿಕ ಮನೆಗಳ ಸಾಂಸ್ಕೃತಿಕ ಮಂದಿರ ಆಗಬೇಕು. ಆ ಸಾಂಸ್ಕೃತಿಕ ಮಂದಿರದಲ್ಲಿ ನಮ್ಮನ್ನು ನಾವು ತೊಡಗಿಸಿಕೊಳ್ಳುವಂಥ ಪ್ರಯತ್ನಗಳನ್ನು ಮಾಡುವ. ಹೇಳ್ತಾ ಇದ್ರು ಮಾತನಾಡುವಾಗ, ಕೊಲ್ಲಿಯ ಬ್ರಹ್ಮಕಲಶ ಹೇಗೆ ನಡೀತು ನಾನು ಹೇಳುವುದಕ್ಕಿಂತ ಚೆನ್ನಾಗಿ ನೀವು ಕಂಡವರು. ಆ 4 ವರ್ಷದ ನಿಮ್ಮ ಭಾವದ ಅರ್ಪಣ, ಕಳೆದ 2 ವರ್ಷಗಳು ನೀವು ಅದನ್ನು ಅರ್ಪಿಸಿಕೊಂಡ ರೀತಿಗಳು, ತೊಡಗಿಸಿಕೊಂಡ ರೀತಿಗಳು, ಅಲ್ಲಿ ಜಾತಿ ಬಂದಿಲ್ಲ. ಮಾತನಾಡುವಾಗ ಕೃಷ್ಣಪ್ಪನನ್ನು ಉಲ್ಲೇಖ ಮಾಡಿದರು ಧನಂಜಯರು. ಪಕ್ಷದ ನೀತಿಗೆ ಹೋದರೆವರು ಕಾಂಗ್ರೆಸ್, ಆದರೆ ಈ ವರ್ಷದ ಜಾತ್ರೆ ಎಲ್ಲರೂ ಸೇರಬೇಕು, ಖುಷಿ ಖುಷಿಯಿಂದ ಅದು ಜಾತ್ರೋತ್ಸವ ಆಗಬೇಕು. ಹೌದು ಬಂಧುಗಳೇ, ಸಾಮಾಜಿಕ ಸಂರಚನೆಯಲ್ಲಿ ಜಾತಿ ವ್ಯವಸ್ಥೆ ಇದೆ. ಅದು ನನ್ನ ಮನೆಯ ದೇವರ ಕೋಣೆಯ ವ್ಯಾಪ್ತಿಗೆ ಸೀಮಿತವಾಗಿರಲಿ. ಸಾಮಾಜಿಕ ವ್ಯವಸ್ಥೆಯಲ್ಲಿ ಸಮುದಾಯದ ಕಟ್ಟುಪಾಡುಗಳಿದೆ, ಅದು ಮನೆಯ ಒಳಗಡೆ ಇರಲಿ. ಸಿದ್ಧಾಂತದ ಅಡಿಯಲ್ಲಿ ರಾಜಕೀಯ ಇರ್ಬೋದು, ಸಂಘಟನೆ ಇರ್ಬೋದು, ಆ ಸಿದ್ಧಾಂತದ ತಳಪಾಯ ನನ್ನ ಮನೆಯ ಗೋಡೆಯ ಮಧ್ಯದಲ್ಲಿ ಇದು ಹೊರಗಡೆ ಬರುವಾಗ ಶ್ರದ್ಧಾ ಕೇಂದ್ರ, ಅದು ನನ್ನ ಶ್ರದ್ಧಾ ಕೇಂದ್ರ, ಅದು ಹಿಂದೂ ಶ್ರದ್ಧಾ ಕೇಂದ್ರ, ಅಂತ ಅವಿನಾಶಿ ಪರಂಪರೆಯ ಭಾಗ ನಾನು ಅನ್ನುವಂಥ ಭಾವವನ್ನು ಅರಳಿಸುವ ಕೆಲಸ ಖಂಡಿತವಾಗಿ ಜಾತ್ರೋತ್ಸವದಲ್ಲಿ ನಡೆಯಿರಿ. ಕೊಲ್ಲಿಯ ಜಾತ್ರೋತ್ಸವ ಆ ಪ್ರೇರಣೆಯನ್ನು ನಿಮಗೆ ಕೊಡಲಿ ಅಂತ ಹೇಳ್ಕೊಳ್ತಾ ಮಾತು ಮುಗಿಸ್ತಾ ಇದ್ದೀನಿ. ನನ್ನೂರಲ್ಲೂ ಕಂಡಿದ್ದೀನಿ ನಾನು. ವಾರ್ಷಿಕ ಜಾತ್ರೋತ್ಸವ ಆಗುವಾಗ ಧಾರ್ಮಿಕ ಸಭೆ ನಡೀತದೆ ನಮ್ಮಲ್ಲೂ. 1 ಬಾರಿ ಮಾತ್ರ 1 ದಿನದ ಜಾತ್ರೋತ್ಸವ ನಾವು ಮಾಡ್ತೀವಿ, ಧಾರ್ಮಿಕ ಸಭೆ. ಧನಂಜಯರು ಹೇಳಿದರು, ಹರೀಶನ್ನ ನನ್ನ ಹತ್ರ ಮಾತಾಡುವಾಗ ಹೇಳಿದರು,
ಬಲಿಯುತ್ಸವ ಇಲ್ಲದ ದಿವಸ ಸಭೆ ಮಾಡಿದರೆ ಒಳ್ಳೆಯದು ಅಂತ. ನಾನು ಯಾವ ಕಥೆಗಳನ್ನು ಮಾತಾಡಲಿಕ್ಕೆ ಹೋಗ್ತಾ ಇಲ್ಲ. ನನ್ನ ಅಪೇಕ್ಷೆ ಇಷ್ಟೇ, ಜಾತ್ರೋತ್ಸವ ಬಂದರೆ ಬರೀ ಹೊರಗಡೆ ಕಾಣುವ ಕೆಲಸಗಳು ಮಾತ್ರ ಇಲ್ಲ. ಬ್ರಹ್ಮಕಲಶದಲ್ಲಿ ನೋಡಿದಿರಲ್ಲ ಸಮಿತಿಗಳು ಎಷ್ಟಿದ್ವೋ, ಆ ಸಮಿತಿಯ ಕೆಲಸಗಳೆಷ್ಟೋ. ಜಾತ್ರೋತ್ಸವದಲ್ಲೂ ಹಾಗೇ ಇದೆ. ಒಂದು ಕಡೆ ತಂತ್ರಿಗಳಿರ್ತಾರೆ, ಒಂದು ಕಡೆ ಪೂಜಾ ವಿಧಾನಗಳಿದೆ, ಬಲಿಯುತ್ಸವಗಳಿದೆ, ಪರಿವಾರ ದೈವಗಳಿಗೆ ಬಲಿ ಅರ್ಪಣೆ ಇದೆ, ಇನ್ನೊಂದೆಡೆ ಅನ್ನಪ್ರಸಾದ ಸೇವೆ ನಡೀತದೆ, ಮತ್ತೊಂದೆಡೆ ಧಾರ್ಮಿಕ ಸಾಂಸ್ಕೃತಿಕ ಕಾರ್ಯಕ್ರಮ ನಡೀತದೆ, ಕಮಿಟಿ ಇರ್ಬೋದು. ನಾನು ವರ್ಷದಲ್ಲಿ ಒಂದು ಬಾರಿ ಜಾತ್ರೋತ್ಸವ ನಡೆದಾಗ ಅನಿವಾರ್ಯವಾಗಿ ನಾನು ಕಾಲೇಜಿಗೆ ಅಂಥ ಪರೀಕ್ಷೆಗಳಿದ್ದರೆ ಹೋಗು, ತಪ್ಪು ಅಂತ ನಾನು ಹೇಳಲ್ಲ. ನನ್ನೂರಿನ ಜಾತ್ರೋತ್ಸವ ನಡೆದಾಗ ಅಮ್ಮ ಮನೆಯಿಂದ ಹೊರಟು ಬರುವಾಗ ಮಗಳನ್ನು ಕರ್ಕೊಂಡು ಬರ್ಬೋದಾ? ಅಪ್ಪ ಜಾತ್ರೋತ್ಸವದ ಕೆಲಸಕ್ಕೆ ಶ್ರಮದಾನಕ್ಕೆ ಬರುವಾಗ, ಅಪ್ಪ ನೀವು ಹೋಗಿ ನನಗೇನು ಕೆಲಸ ಇದೆ ಅಂತ ಮೊಬೈಲಲ್ಲಿ ರೀಲ್ಸಲ್ಲಿ ತಲೀನನಾದಂಥ ಮಗನನ್ನು ಕೈ ಹಿಡಿದು ಕರ್ಕೊಂಡು ಬರ್ಬೋದಾ? ಅಪ್ಪ ನನಗೆ ಕೆಲಸ ಮಾಡ್ಲಿಕ್ಕೆ ಗೊತ್ತಿಲ್ಲ, ನನಗೆ ತೋರಣ ಕಟ್ಲಿಕ್ಕೆ ಗೊತ್ತಿಲ್ಲ, ಬಂಡಿಂಗ್ಸ್ ಕಟ್ಲಿಕ್ಕೆ ಬರಲ್ಲ, ಒಪ್ಕೊಳ್ಳೋಣ, ಮಗಳ ಹತ್ರ ಹೇಳ್ಬೋದಾ? ಅಲ್ಲೊಂದು ಅನ್ನದಾನ ನಡೀತಾ ಇದೆ ಮಗಳೇ, ಬಟ್ಟಲು ಭಾರ ಇಲ್ಲ, ತೆಗೆದು ಕೊಡಬಹುದಾ? ಪಕ್ಕದಲ್ಲಿ ಬಟ್ಟ ಇದೆ, ಹೊರಿಸ್ಬೋದಾ? ಅಲ್ಲಿ ಯಾರೋ ಮಜ್ಜಿಗೆ ಹಾಕ್ತಾ ಇದ್ದಾರೆ, 16 ವರ್ಷದಿಂದ ಅವರೇ ಕೆಲಸ ಮಾಡ್ತಾರೆ. ಸೂಚ್ಯವಾಗಿ ನಿಮ್ಮ ಮನೆಯ ಮಗಳ ಕಿವಿಯಲ್ಲಿ, ನಿಮ್ಮ ಮನೆಯ ಮಗನ ಕಿವಿಯಲ್ಲಿ ಹೇಳ್ಬೋದಾ? ಆ ಮಜ್ಜಿಗೆ ನೀರನ್ನು ಹಾಕುವ ಕೆಲಸಕ್ಕಾದ್ರೂ ಜೋಡಿಸ್ಕೋ ಮಗ ಅಂತ. ಬಂಧುಗಳೇ, ಮೊನ್ನೆ ಕುಂಭಮೇಳ ನಡೆಯಿತು. ಆಶ್ಚರ್ಯ ಆಗ್ಬೋದು, ವೇದಿಕೆಯಲ್ಲಿರುವಂತಹ ಬಹುತೇಕ ಮಂದಿ ಹೋಗಿ ಬಂದವರು ಇದ್ದಾರೆ, ಅನಿಲ್ ಸೇರಿದಂತೆ. ಹತ್ತಿರ 65 ಕೋಟಿ ಜನಗಳು ಸೇರಿದರಂತೆ. ಗೂಗಲ್ ಸರ್ಚ್ ಮಾಡಿ, ಯುರೋಪ್ ಖಂಡದ ಒಟ್ಟು ಜನಸಂಖ್ಯೆ ಸೇರಿದರೆ 62 ಕೋಟಿ. ಅಮೇರಿಕದಂತ 2 ರಾಷ್ಟ್ರಗಳನ್ನು ಸೇರಿಸಿದರೆ 65ರಿಂದ 66 ಕೋಟಿ. ದೇಶದ ಮೂಲೆ ಮೂಲೆಗಳಿಂದ, ಪ್ರಪಂಚದ 106 ದೇಶಗಳಿಂದ ತ್ರಿವೇಣಿ ಸಂಗಮದ ಜಾಗಕ್ಕೆ ಬಂದು ಆ ನೀರಲ್ಲಿ ಪುನೀತರಾದಲ್ಲ. ಧನಂಜಯರು ಹೇಳಿದರು, ಇವತ್ತಿಗೋ ಕೊರತೆಯನ್ನು ಹುಡುಕುವ ಜನಗಳಿದ್ದಾರೆ ಅಂತ. ಪ್ರತಾಪನ ವೇದಿಕೆಯಲ್ಲಿದ್ದಾರೆ. ಕುಂಭಮೇಳ ನಡೀತದೆ ಅನ್ನುವಾಗ 2 ತಿಂಗಳ ಹಿಂದೆ ದೊಡ್ಡ ಸುದ್ದಿ ಬರ್ತಾ ಇತ್ತು ಪತ್ರಿಕೆಯಲ್ಲಿ, ಕೊರೋನಾಕ್ಕಿಂತಲೂ ಮಹಾವೈರಸ್ ಬರ್ತಾ ಇದೆ ಅಂತೆ, ಬಿ ಕೇರ್ಫುಲ್. ಕುಂಭಮೇಳ ನಡೆದು 16 ದಿವಸ ನಡೆಯುವಾಗ ನೀರು ಮಲಿನಗೊಂಡಿದೆ, ಅಶುದ್ಧಗೊಂಡಿದೆ, ರೋಗ ಬರುವ ಸಾಧ್ಯತೆ ಇದೆ ಅಂತ ಎಲ್ಲರನ್ನು ತಲ್ಲಣಗೊಳಿಸುವ ವ್ಯವಸ್ಥೆ ಆಯಿತು. ನೋಡಿ, ನೆನ್ಪಿಟ್ಕೊಳ್ಳಿ, ಇದು ಇವತ್ತಿನ ಪರಿಸ್ಥಿತಿ ಅಲ್ಲ. 1000 ವರ್ಷದ ಹಿಂದೆ ಈ ಪಂಥ ನಮ್ಮ ದೇಶದಲ್ಲಿತ್ತು. ಅವರನ್ನು ದೂರಲಿಲ್ಲ, ಅವರನ್ನು ಓಡಿಸಲಿಲ್ಲ. ಗಂಡ ಗುಂಡಿ ಮಾಡಿ ಆದರೂ ಗಡಿಗೆ ತುಂಬ ಮೊಸರು ತಿನ್ನು ಚಾರ್ವಾಕ ಪಂಥ ನಮ್ಮಲ್ಲಿತ್ತು, ಅವ್ರನ್ನೂ ಒಪ್ಕೊಂಡಿದ್ವಿ. ಆ ಎಲ್ಲ ಒಪ್ಪಿಗೆ ಹಿಂದೆ ಇದ್ದದ್ದು ಯಾವುದು ಅಂತ ಕೇಳಿದರೆ ಶ್ರದ್ಧೆ. ಪ್ರಪಂಚದ ಯಾವ ದೇಶವನ್ನು ನೋಡ್ತಿರೋ ಗೊತ್ತಿಲ್ಲ, ಈ ನೆಲವನ್ನು, ಈ ನೆಲದ ಮನವನ್ನು, ಈ ನೆಲದ ಕುಟುಂಬವನ್ನು, ಈ ನೆಲದ ಬಂಧುವನ್ನು ಜೋಡಿಸುವ ಏಕಮಾತ್ರ ಸಾಧನ ಯಾವುದು ಅಂತ ಕೇಳಿದರೆ ಧರ್ಮ, ಅಧ್ಯಾತ್ಮ. ಹಾಗಾಗಿ ಹಾವನ ಪತ್ರಿಕೆ ಕೊಡದೆಯೂ ಕೊಲ್ಲಿಯ ಬಂದು ಕುಂಭಮೇಳಕ್ಕೆ ಹೋಗಿ ಬಂದಿದ್ದಾನಂತಿದ್ರೆ ಅದು ಈ ನೆಲದ ಚೈತನ್ಯ ರೀ. ಬಂಧುಗಳೇ, ನನ್ನ ಮಾತು ಮುಗಿಸ್ತೀನಿ. 2 ಪರಂಪರೆ ದೇಶದಲ್ಲಿದೆ, ಒಂದು ಜ್ಞಾನ ಪರಂಪರೆ, ಒಂದು ಸಾಂಸ್ಕೃತಿಕ ಪರಂಪರೆ. ಜ್ಞಾನ ಪರಂಪರೆ ಬೆಳಗಿದಾಗೆ ನಮ್ಮ ಮನ ಕಂಗೊಳಿದಿವೆ. ಸಾಂಸ್ಕೃತಿಕ ಪರಂಪರೆ ಪುನಶ್ಚೇತನಗೊಂಡಾಗಲೇ ನಮ್ಮಲ್ಲೊಂದು ಸಾತ್ವಿಕವಾದಂಥ ಶಕ್ತಿಯ ವಿಜೃಂಭಣೆಯಾಗಿದೆ. ಹಾಗಾಗಿ 7 ವರ್ಷದ ಹಿಂದೆ ನಿಂತ ಜಾತ್ರೆ ಕಳೆದ 3-4 ವರ್ಷಗಳಿಂದ ವೇಗವನ್ನು ಪಡೆದು ತಾಯಿಯ ಜೀರ್ಣೋದ್ಧಾರ, ಬ್ರಹ್ಮ ಕಲಶೋತ್ಸವದ ಪರ್ವ ದಿನವನ್ನು ಕಣ್ಣಾರೆ ತುಂಬಿಸಿಕೊಂಡ ನೀವು ಆ ನಂತರದ ಜಾತ್ರೋತ್ಸವಕ್ಕೆ ಸಿದ್ಧವಾಗಿ ಇವತ್ತು 2ನೇ ದಿನದ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದೀರಿ. ಈ ಜಾತ್ರೋತ್ಸವ ನಿಮ್ಮ ಮನಸ್ಸಿನ ನವೋಲ್ಲಾಸಕ್ಕೆ, ಗ್ರಾಮದ ಹೃದಯೋತ್ಸವಕ್ಕೆ ಪ್ರೇರಣೆ ಕೊಡಲಿ, ಆ ಪ್ರೇರಣೆ ಚೈತನ್ಯವನ್ನು ಕೊಡಲಿ ಅಂತ ಹೇಳ್ಕೊಳ್ತಾ ಮತ್ತೆ ಹೇಳ್ತಾ ಇದ್ದೀನಿ. ನೆಲದ ಚಿಂತನೆಗಳು ಬಂದಾಗ, ನೀನೆ ಯುಗಾದಿಯ ಕಾರ್ಯಕ್ರಮದಲ್ಲಿದ್ದಾಗ ಬೌದ್ಧಿಕ ಮಾಡುವಾಗ ನಮ್ಮ ಹಿರಿಯರು ಒಂದು ಮಾತು ಹೇಳಿದರು, ಆದರಣೀಯ ಡಾಕ್ಟರ್ ಜಿ ಒಂದು ಮಾತು ಹೇಳ್ತಾ ಇದ್ರಂತೆ,
ಆನ ಅವ್ರ ಲಾನ ಅಂತ, ನೀನು ಬಾ ಕರೆದುಕೊಂಡು ಬಾ ಅಂತ. ಹೌದು, ಮತ್ತೆ ಅದನ್ನು ಹೇಳ್ತೀನಿ, ನಾವೆಲ್ಲ ಬಂದಿದ್ದೇವೆ. ಮುಂದಿನ ದಿನಮಾನದಲ್ಲಿ ಮನೆ ಮಂದಿಯನ್ನು ಕರ್ಕೊಂಡು ಬಂದು ನಮ್ಮೂರಿನ ಜಾತ್ರೋತ್ಸವದಲ್ಲಿ ನಾವೆಲ್ಲ ಸೇರಿಕೊಳ್ಳೋಣ. ನಮ್ಮ ಭಾವವನ್ನು ಅನಾವರಣ ಮಾಡುವ ಆ ಶಕ್ತಿಯನ್ನು, ಆ ಚೈತನ್ಯವನ್ನು ದುರ್ಗೆ ನಮಗೆ ಕೊಟ್ಟೇ ಕೊಡ್ತಾಳೆ ಅನ್ನುವಂಥ ಭಾವವನ್ನು ವ್ಯಕ್ತಪಡಿಸ್ತಾ ಈ ಕಾರ್ಯಕ್ರಮಕ್ಕೆ ಆಹ್ವಾನಿಸಿ ಮಾತನಾಡುವ ಅವಕಾಶವನ್ನು ಕೊಟ್ಟಂಥ ಎಲ್ಲ ಬಂಧುಗಳಿಗೆ ವಂದಿಸ್ತಾ ನಾನು ಮಾತು ಮುಗಿಸ್ತೇನೆ. ಧರ್ಮ ಉಪನ್ಯಾಸವನ್ನು ನೀಡಿದ ಉಪನ್ಯಾಸಕರಿಗೆ ಕಾರ್ಯಕ್ರಮದ ಪರವಾಗಿ ಧನ್ಯವಾದಗಳು. ಕಾರ್ಯಕ್ರಮದಲ್ಲಿ ನಮ್ಮೊಂದಿಗೆ ಇರುವ ವ್ಯವಸ್ಥಾಪನಾ ಸಮಿತಿಯ ಅಧ್ಯಕ್ಷರನ್ನು ನಾನು ಕಾರ್ಯಕ್ರಮದ ಪರವಾಗಿ ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತೇನೆ. ಅವರಿಗೆ ಉಮೇಶ್ ಮಾಲೂರಿಯವರು ಶಾಲನ್ನು ಹೊದಿಸಿ ಸ್ಮರಣಿಕೆಯನ್ನು ನೀಡಬೇಕಾಗಿ ಪ್ರಾರ್ಥಿಸುತ್ತೇನೆ. ಕಾರ್ಯಕ್ರಮವನ್ನು ಮುಂದುವರಿಸ್ತಾ ಉದ್ಘಾಟಕರ ಮಾತು. ಕಾರ್ಯಕ್ರಮದಲ್ಲಿ ಶ್ರೀ PS ಚಂದ್ರಶೇಖರ್ ರಾವ್ ಕೊಲ್ಲಿಪಾಲು ಹಿರಿಯರು, ಈ ದುರ್ಗಾ ಪರಮೇಶ್ವರಿ ದುರ್ಗಾದೇವಿ ದೇವಸ್ಥಾನದ ಆರಂಭದಿಂದಲೂ ಅಭಿವೃದ್ಧಿಯಲ್ಲಿ ಮತ್ತು ಭಜನಾ ಕಾರ್ಯಕ್ರಮದಲ್ಲಿ ತನ್ನನ್ನು ಸಂಪೂರ್ಣವಾಗಿ ತೊಡಗಿಸಿಕೊಂಡು ಈ ದೇವಸ್ಥಾನದ ಯಶಸ್ವಿಗೆ ಕಾರಣೀಭೂತರಾದ ಶ್ರೀಯುತ PS ಚಂದ್ರಶೇಖರ್ ರಾವ್ ಕೊಲ್ಲಿಪಾಲ್ ಇವರಿಗೆ ಸನ್ಮಾನ ಕಾರ್ಯಕ್ರಮ. ದಯವಿಟ್ಟು PS ಚಂದ್ರಶೇಖರ್ ರಾವ್ ಅವರು ವೇದಿಕೆಗೆ ಬರಬೇಕು ಅಂತೇಳಿ ನಾನು ಅವರನ್ನು ಪ್ರಾರ್ಥಿಸುತ್ತೇನೆ. ಈ ಶುಭ ಸಂದರ್ಭದಲ್ಲಿ ಸನ್ಮಾನಗೊಳ್ಳುತ್ತಿರುವ ಶ್ರೀಯುತ PS ಚಂದ್ರಶೇಖರ್ ಇವರನ್ನು ವ್ಯವಸ್ಥಾಪನಾ ಸಮಿತಿ ಪರವಾಗಿ, ಜಾತ್ರೋತ್ಸವ ಸಮಿತಿಯ ಪರವಾಗಿ ಹಾಗೂ ಇಲ್ಲಿ ಸೇರಿರುವ ಎಲ್ಲ ಭಕ್ತರ ಪರವಾಗಿ ನಾನು ಪ್ರೀತಿಪೂರ್ವಕವಾಗಿ ಸ್ವಾಗತವನ್ನು ಬಯಸ್ತಾ ಅವರ ಸನ್ಮಾನ ಪತ್ರವನ್ನು ಶ್ರೀ ಕುಮಾರಿ ಮಾನಸ ಕೆಯವರು ಓದಬೇಕಾಗಿ ವಿನಂತಿಸ್ತೇನೆ. ಮಾನ್ಯರೇ, ತೊರೆದು ಜೀವಿಸಬಹುದೇ ಹರಿಯಿನ್ನ ಚರಣಗಳ, ಬರಿದೆ ಮಾತಿಕ್ಕಿನ್ನು ಅರಿತು ಪೇಳುವೆನಯ್ಯ. ತಾಯಿ ತಂದೆಯ ಬಿಟ್ಟು ತಪವ ಮಾಡಲು ಬಹುದು, ದಾಯಾದಿ ಬಂಧುಗಳ ಬಿಡಲುಬಹುದು. ರಾಯ ತಾ ಮುನಿದರೆ ರಾಜ್ಯವನ್ನೇ ಬಿಡಬಹುದು, ಕಾಯ ಜಾಪಿತ ನಿನ್ನಡಿಯ ಬಿಡಲಾಗದು ಎಂಬಂತೆ ದೇವರ ಭಜನೆ ಪೂಜೆಯ ಮೂಲಕ ತಮ್ಮ ಜೀವನವನ್ನು ಸಾರ್ಥಕ ಪಡಿಸಿಕೊಂಡವರು ನೀವು. ನಮ್ಮ ಮಿತ್ತಬಾಗಿಲು ಗ್ರಾಮದ ಸ್ಥಾನಿಕ ಬ್ರಾಹ್ಮಣ ಸಮಾಜದ ಹಿರಿಯರು ಹಾಗೂ ಕೊಲ್ಲಿಪಾಲು ಮನೆಯ ಯಜಮಾನರೂ ಆಗಿರುವ ಶ್ರೀಯುತರು ನಾರಾವಿ ಪಿಂಗಾರಕೋಡಿ ಮನೆತನದ ದಿವಂಗತ ಶಿವರಾಮ್ ರಾವ್ ಮತ್ತು ಕಿಲ್ಲೂರು ಉಮ್ಮಯ್ಯ ಪಾಲು ಮನೆಯ ಸೀತಮ್ಮ ದಂಪತಿಯ ದ್ವಿತೀಯ ಪುತ್ರರಾಗಿ 21/2/1942 ಜನಿಸಿದರು. ಶ್ರೀಯುತರು 9ನೇ ತರಗತಿಯವರೆಗಿನ ವಿದ್ಯಾಭ್ಯಾಸವನ್ನು ನಾರಾವಿ ಹಾಗೂ ಬೆಳ್ತಂಗಡಿಯಲ್ಲಿ ಮಾಡಿದ್ದು, ಮುಂದೆ ಕೊಡಂಗೆಬೈಲು ಪ್ರದೇಶದಲ್ಲಿ ಕೃಷಿ ಕೆಲಸ ನಿರ್ವಹಿಸುತ್ತಿದ್ದು, ಗುಡ್ಡಕರೆ ಶಿವರಾಮ್ ರಾವ್ರವರ ಜಾಗಗಳನ್ನು ಗೇಣಿಗೆ ವಹಿಸಿಕೊಂಡು ಹೆತ್ತವರಿಗೆ ಸಹಾಯಕರಾಗಿ ನಿಂತು ಅತ್ಯುತ್ಸಾಹದಿಂದ ಕೃಷಿ ಕೆಲಸದಲ್ಲಿ ತಮ್ಮನ್ನು ತೊಡಗಿಸಿಕೊಂಡರು. ಅಣ್ಣ ನಾಗೇಂದ್ರರಾವ್ ಹೆಗ್ಗಡೆ ಕೋಡಿ, ತಮ್ಮ ಸೋಮಶೇಖರ್ ರಾವ್ ಕೊಡಂಗೆಬೈಲು ಹಾಗೂ ಶ್ರೀಯುತರು ಕೊಲ್ಲಿಪಾಲು ಪ್ರದೇಶದಲ್ಲಿ ಕೃಷಿ ಜೀವನವನ್ನು ಇಲ್ಲಿಯ ತನಕ ಮುಂದುವರೆಸಿಕೊಂಡು ಬಂದಿರುವುದು ಹೆಗ್ಗಳಿಕೆ. ಮರ್ಕಂಜ ಬೇರಿಕೆ ಮನೆತನದ ಶ್ರೀಮತಿ
ಶ್ರೀದೇವಿಯವರನ್ನು 1967ರಂದು ವಿವಾಹವಾಗಿ ಪತ್ನಿಯಿಂದ ತಮ್ಮ ಎಲ್ಲ ಕೆಲಸಗಳಿಗೂ ಸಂಪೂರ್ಣ ಸಹಕಾರ ಪಡೆದುಕೊಂಡರು. ಗದ್ದೆಯೊಂದಿಗೆ ಅಡಿಕೆ ತೋಟವನ್ನು ಮಾಡಿ ಕೃಷಿಯಲ್ಲಿ ಅಭಿವೃದ್ಧಿ ಹೊಂದಿದರು. ಮಣ್ಣಿನ ಕೊಟ್ಟಿಗೆ ಮನೆಯಲ್ಲಿ ವಾಸವಿದ್ದ ಇವರು ತದನಂತರ ಸದೃಢ ಸುಂದರ ಮನೆ ನಿರ್ಮಿಸಿದರು. ಮುಂದೆ 2 ಹೆಣ್ಣು 3 ಗಂಡು ಮಕ್ಕಳಿಗೆ ಉತ್ತಮ ವಿದ್ಯಾಭ್ಯಾಸವನ್ನು ವಿವಾಹ ನೆರವೇರಿಸಿ ಮೊಮ್ಮಕ್ಕಳೊಂದಿಗೆ ಒಳ್ಳೆಯ ಒಡನಾಟದ ಜೀವನ ನಡೆಸುತ್ತಿರುವ ಇವರು ದೈವಭಕ್ತರಾಗಿರುತ್ತಾರೆ. ಶ್ರೀಯುತರು ಧಾರ್ಮಿಕ ಚಟುವಟಿಕೆಯಲ್ಲಿ ಮುಂಚೂಣಿಯಲ್ಲಿದ್ದು 1960ರಲ್ಲಿ ಅಷ್ಟಗ್ರಹ ಯೋಗದ ಉದ್ದೇಶವಾಗಿ ಕೊಲ್ಲಿ ಶ್ರೀ ದುರ್ಗಾ ಪರಮೇಶ್ವರಿ ಭಜನಾ ಮಂಡಳಿಯ ಸ್ಥಾಪಕ ಸದಸ್ಯರಾಗಿರುತ್ತಾರೆ. ಅದಲ್ಲದೆ ಭಜನಾ ಮಂಡಳಿಯ ಸಕ್ರಿಯ ಸದಸ್ಯರಾಗಿದ್ದು ವಾರದ ಭಜನೆ, ಏಕಾಹ ಭಜನೆ, ಜಾಗರಣ ಭಜನೆ ಹಾಗೂ ಸಪ್ತಾಹ ಭಜನೆಗಳು ಇವರ ನೇತೃತ್ವದಲ್ಲಿ ನಿರಂತರ ನಡೆಯುತ್ತಿದ್ದವು. ಈ ಇಳಿವಯಸ್ಸಿನಲ್ಲೂ ಭಜನೆಗೆ ಕುಳಿತುಕೊಳ್ಳುವ ಇವರು ಇಂದಿನ ಯುವ ಜನಾಂಗಕ್ಕೆ ಮಾದರಿಯಾಗಿರುತ್ತಾರೆ. ಶ್ರೀಯುತರು ಕೊಲ್ಲಿ ದೇವಾಲಯದಲ್ಲಿ ನಡೆಯುವ ಉತ್ಸವ ಹಾಗೂ ಜಾತ್ರೆಗಳಲ್ಲಿ ಭಕ್ತಿಯಿಂದ ಪಾಲ್ಗೊಳ್ಳುತ್ತಿದ್ದಾರೆ. ಕೂಡಬೆಟ್ಟು ಶ್ರೀ ಸದಾಶಿವ ದೇವಸ್ಥಾನದಲ್ಲಿ ಸ್ವಯಂ ಸೇವಾ ನೆಲೆಯಲ್ಲಿ ಅರ್ಚಕ ವೃತ್ತಿಯೊಂದಿಗೆ ಮುಕ್ತೇಸರರಾಗಿ 90ರ ದಶಕದಲ್ಲಿ ಕಾರ್ಯನಿರ್ವಹಿಸಿರುತ್ತಾರೆ. ನಂತರ ಪ್ರಧಾನ ಅರ್ಚಕರು, ಆಡಳಿತ ಮುಕ್ತೇಸರರಾಗಿಯೂ ದೀರ್ಘಕಾಲ ಸೇವೆ ಸಲ್ಲಿಸಿರುತ್ತಾರೆ. ಸಹನಾಮಯಿ, ಸಾತ್ವಿಕ ಗುಣದ ನೀಳಕಾಯದ ಚಂದ್ರಮಾಮ ಎಂದೇ ಪ್ರಸಿದ್ಧರಾಗಿರುವ ಇವರು ಸ್ನೇಹಜೀವಿಯಾಗಿರುತ್ತಾರೆ. ಸರ್ವರಿಗೂ ಪ್ರಿಯರಾಗಿರುವ ಇವರಿಗೆ ಶ್ರೀ ದೇವರು ಆಯುರಾರೋಗ್ಯ ಸುಖ ಶಾಂತಿಯನ್ನು ಕೊಟ್ಟು ಕಾಪಾಡಲಿ ಎಂದು ನಮ್ಮ ಸಮಾಜದ ಸಕಲ ಬಂಧುಗಳ ಆಶಯ. ತಮ್ಮ ಆಶೀರ್ವಾದವನ್ನು ಬೇಡುತ್ತಾ ತಮಗೆ ಶುಭವನ್ನು ಕೋರುವ ಅಧ್ಯಕ್ಷರು ಮತ್ತು ಸದಸ್ಯರು, ವ್ಯವಸ್ಥಾಪನಾ ಸಮಿತಿ, ಕೊಲ್ಲಿ ಶ್ರೀ ದುರ್ಗಾ ಪರಮೇಶ್ವರಿ ದುರ್ಗಾದೇವಿ ದೇವಸ್ಥಾನ. ಧನ್ಯವಾದಗಳು. ಧನ್ಯವಾದಗಳು. ಧಾರ್ಮಿಕ, ಸಾಮಾಜಿಕ, ಶಿಕ್ಷಣ ಕ್ಷೇತ್ರಗಳಲ್ಲಿ ತನ್ನದೇ ಆದ ಛಾಪನ್ನು ಮೂಡಿಸಿ ಕೊಲ್ಲಿ ದೇವಸ್ಥಾನದ ಅಭಿವೃದ್ಧಿಯಲ್ಲಿ ಅಪಾರ ಕೊಡುಗೆಯನ್ನು ನೀಡಿದ ಶ್ರೀಯುತ PS ಚಂದ್ರಶೇಖರ್ ಅವರಿಗೆ ಶ್ರೀಯುತ ಪ್ರತಾಪ್ ಸಿಂಹ ನಾಯಕ್ ಅವರು, ಅದೇ ರೀತಿ ವೇದಿಕೆಯಲ್ಲಿರುವ ಎಲ್ಲ ಗಣ್ಯರು ಶಾಲು ಹೊದಿಸಿ ಸ್ಮರಣಿಕೆ ನೀಡಿ ಅವರನ್ನು ಗೌರವಿಸಬೇಕಾಗಿ ವಿನಂತಿಸ್ತೇನೆ. ಧನ್ಯವಾದಗಳು. ಈ ಕಾರ್ಯಕ್ರಮದ ಮುಖ್ಯ ಅತಿಥಿಗಳು ಮತ್ತು ಉದ್ಘಾಟಕರು ವಿಧಾನ ಪರಿಷತ್ತಿನ ಶಾಸಕರು ಆಗಿರುವ ಶ್ರೀಯುತ ಪ್ರತಾಪ್ ಸಿಂಹ ನಾಯಕ್ ಅವರು ನಮ್ಮನ್ನು ಉದ್ದೇಶಿಸಿ ಮಾತಾಡಬೇಕಾಗಿ ವಿನಂತಿಸ್ತೇನೆ. ನಾನು ನಮ್ಮ ಹಿಂದೂ ಧರ್ಮದ ಬಗ್ಗೆ ನಾನು ಹೆಚ್ಚು ಅದನ್ನು ತೆಗೆದು ಈ ದೇವಸ್ಥಾನ ನಮಗೆ ಉಳಿಬೇಕು, ಒಳ್ಳೆಯದಾಗಬೇಕು ಎಂಬ ದೇವಸ್ಥಾನದಕ್ಕೆ ಏನೂ ವ್ಯವಸ್ಥೆ ಇಲ್ಲ. ಈ ಒಕ್ಕಲು ಮಸೂದೆ ಬಂದು ಗೇಣಿ ಬರುವುದೆಲ್ಲ ರದ್ದಾದ ಕೂಡಲೇ ದೇವಸ್ಥಾನ ಬಹಳ ಕಷ್ಟದಲ್ಲಿ, ನಮ್ಮ ಮಾವ ಕೃಷ್ಣರಾಯರು ಬಹಳ ಕಷ್ಟದಲ್ಲಿ ಅವರ ಊಟ ಮಾಡುವ ಅಕ್ಕಿಯನ್ನಾದರೂ ನೈವೇದ್ಯ ಮಾಡಿ ನಾನು ಈ ದೇವಸ್ಥಾನ ನಡೆಸ್ತೇನೆ ಎಂಬ ಹಠದಿಂದ ಇಲ್ಲಿ ಬಂದರು.
ಆಗ ನಾನು ಅವರ ಅಳಿಯಾಗಿ, ನಾನು ಸೋದರ ಅಳಿಯ, ಹಾಗೆ ನಾನು ಅವರ ಒಟ್ಟಿಗೆ ಇದ್ದೆ. ಇಂತಹ ಸಂದರ್ಭದಲ್ಲಿ ಊರಲ್ಲಿ ಎಲ್ಲ ಹೇಳಿ ಜನಗಳು ಎಲ್ಲರೂ ಒಗ್ಗಟ್ಟಾದರೂ ಈ ದೇವಸ್ಥಾನವನ್ನು ವರ್ಷದಿಂದ ವರ್ಷಕ್ಕೆ ಅಭಿವೃದ್ಧಿ ಆಗ್ತಾ ಬಂತು. ಅದನ್ನು ಬಹಳ ನಾನು ಸಂತೋಷಪಟ್ಟೆ. ಎಲ್ಲಿ ನಮ್ಮ ಹಿಂದೂ ಸಂಸ್ಕೃತಿ ಹಾಳಾಗ್ತದ ಅಲ್ಲಿ ನಾವು ಮುಂದೆ ಹೋಗಲಿಕ್ಕೆ ತಯಾರಿದ್ದೇವೆ. ಹಾಗೆ ಅಲ್ಲಿ ಕೂಡಬೆಟ್ಟು ದೇವಸ್ಥಾನಕ್ಕೆ ಪೂಜೆಯ ವ್ಯವಸ್ಥೆ ಇಲ್ಲ ಅಂತ ಆಯಿತು. ಆಗ ಸಂದರ್ಭ ಅದಕ್ಕೆ ನಮ್ಮ ಮನೆಗೆ ಬಂದರು, ಎಂತ ಮಾಡೋದು, ಈಗ ಪೂಜೆ ಆಗೋದಿಲ್ಲ ಅಲ್ವಾ ಕೂಡಬೆಟ್ಟು, ಯಾಕೆ ಹೆದರ್ತೀರಿ, ನಾವೇನು ಪೂಜೆ ಮಾಡಿಲ್ಲ, ದೇವರು ಬೇಡ ಅಂತ ಹೇಳ್ತಾರಾ, ನಾವೇ ಪೂಜೆ ಮಾಡುವ. ನಾನು ತಮ್ಮ ಇಲ್ಲಿಂದ 4 ಮೈಲು ನಡೆದು ಬಂದು ನಾವು ಪೂಜೆ ಮಾಡ್ತೇವೆ. ಆಗ ಅಲ್ಲಿ ಕಕ್ಕಯ್ಯಜಿಯವರು ಮತ್ತು ಅಮೆಯವರು ಎಲ್ಲರೂ ಸೇರ್ತಾರೆ. ಹಾಗೆ ಪಾಲಿನಲ್ಲಿ ಪೂಜೆ ಮಾಡುವ. ಯಾಕೆ ಆಗೋದಿಲ್ಲ, ಪೂಜೆ ಮಾಡಿದವರ ನಾವು ಪೂಜೆ ಮಾಡುವವರೇ. ನಮ್ಮ ಹಿರಿಯರು ದೇವರಾಯರು ಕಕ್ಕಯ್ಯ ಶಿವಾನಂದರವರ ಅಪ್ಪ ಅವರು ಪೂಜೆ ಮಾಡಿ ಎಷ್ಟೋ ವರ್ಷ ಪೂಜೆ ಮಾಡಿದ್ದಾರೆ. ಅಂಥ ಪೂಜೆ ಮಾಡಿದ ದೇವಸ್ಥಾನ. ಆದ್ದರಿಂದ ನಮಗೆ ಅವರಿಗೆ ಅವರದ್ದು ಆಶೀರ್ವಾದ ನಮಗೆ ಉಂಟು, ಪೂಜೆ ಮಾಡ್ತೇವೆ ಅಂತೇಳಿ ಅಲ್ಲಿ ಕೂಡಬೆಟ್ಟು ಸದಾಶಿವ ದೇವಸ್ಥಾನ ಇಲ್ಲಿಂದ ನಡೆದುಕೊಂಡು ಹೋಗಿ ಪೂಜೆ ನಾನು ನನ್ನ ತಮ್ಮ ಪೂಜೆ ಮಾಡಿದ್ದೆವು. ಮತ್ತು ಅಲ್ಲಿಯವರು ದೇವರಾಯರು ಕಕ್ಕಯ್ಯಜಿಯವರು ಎಲ್ಲರೂ ಅದಕ್ಕೆ ಸಹಕಾರ ಕೊಟ್ಟು ಅವರು ಪೂಜೆಯನ್ನು ನಡೆಸಿದರು. ಇಲ್ಲಿ ಹೋಗಿ ಎಲ್ಲ ದಿವಸದ್ದು ಪೂಜೆ ಮಾಡಲಿಕ್ಕೆ ಆಗೋದಿಲ್ಲ. ಕೆಲವು ದಿವಸ ನಾವು ಪೂಜೆ ಮಾಡಿದ್ವಿ, ಕೆಲವು ದಿವಸ ಅಲ್ಲಿ ಅವರು ಪೂಜೆ ಮಾಡಿದರು, ಕಕ್ಕಯ್ಯಜಿಯವರು ಮತ್ತು ದೇವರಾಯರು. ಹೀಗೆಲ್ಲ ಅಂತೂ ನಮ್ಮ ಹಿಂದೂ ಸಂಸ್ಕೃತಿಯನ್ನು ಉಳಿಸಬೇಕೆಂಬುದು ಪ್ರತಿಯೊಬ್ಬರ ಹಿಂದೂನಲ್ಲಿ ಅದು ಬೇಕು ಎಂಬುದಾಗಿ ನಿಮ್ಮಲ್ಲಿ ಒತ್ತಿ ಹೇಳ್ತಾ ಇದ್ದೇನೆ. ನಮ್ಮ ಹಿಂದೂ ಸಂಸ್ಕೃತಿಯನ್ನು ಹಾಳಾಗಲಿಕ್ಕೆ ಬಿಡಬಾರ್ದು. ನಾವು ಹಿಂದೂಗಳು ನಮ್ಮ ಹಿರಿಯರು ಪೂಜಿಸಿದಂಥ ದೇವಸ್ಥಾನ, ನಮ್ಮ ಹಿರಿಯರು ಪೂಜಿಸಿದಂಥ ಭಜನೆ, ಇದನ್ನೆಲ್ಲ ಯಾವುದನ್ನು ಬಿಡಬಾರ್ದು. ನಾವು ಹಿಂದೂಗಳು ಹುಟ್ಟಿ ಏನು ಪ್ರಯೋಜನ ಇಲ್ಲ ಅಂತಾಗ್ತದೆ ಬಿಟ್ಟರೆ ಎಂಬುದನ್ನು ನಿಮಗೆಲ್ಲರಿಗೂ ಒತ್ತಿ ಹೇಳ್ತಾ ಇದ್ದೇನೆ. ಅದಕ್ಕೆಲ್ಲರೂ ಒಮ್ಮತ ಕಡೆ ನಾವು ಯಾವುದಕ್ಕೆ ಹೆದರಬಾರ್ದು. ಯಾಕೆಂತ ಹೇಳಿದರೆ ನಾವು ಹೆದರಿಕೊಂಡ್ರೆ ಮತ್ತು ಆ ದೇವಸ್ಥಾನ ಹಾಳಾಗಿ ಹೋಗಬೇಕಷ್ಟೆ, ಆ ಭಜನೆ ಸಂಖ್ಯೆ ನಿಂತು ಹೋಗಬೇಕಷ್ಟೆ. ಆದ್ದರಿಂದ ನಾನು ಇನ್ನೂ ಕೈ ಮುಗ್ದು ಹೇಳ್ತಾ ಇದ್ದೇನೆ, ಹಿಂದೂಗಳು ನಮ್ಮ ಹಿಂದೂ ಸಂಸ್ಕೃತಿಯನ್ನು ಯಾವಾಗಲೂ ಮರೆಯದೆ ನಾವು ಮುಂದೆಯೂ ನಡೆಸುವ ದೇವಸ್ಥಾನ, ಭಜನೆ ಸಂಘ, ಸತ್ಯನಾರಾಯಣ ಪೂಜೆ ನಾವು ವರ್ಷ ಮಾಡುವಂಥ ಇದನ್ನೆಲ್ಲ ಎಲ್ಲಿ ಕುಂಠಿತ ಮಾಡಬಾರ್ದು. ಎಲ್ಲರೂ ಒಗ್ಗಟ್ಟಾಗಿ ವರ್ಷದಲ್ಲಿ ಆಗೋ ಒಂದೊಂದು ಸತ್ಯನಾರಾಯಣ ಪೂಜೆ ಪ್ರತಿಯೊಂದು ಆಗ್ತಾ ಇತ್ತು. ಈಗ ಕಡಿಮೆ ಆಗ್ತಾ ಬಂದಿದೆ. ಧರ್ಮಸ್ಥಳ ನಪದಿಂದ ಇಲ್ಲಿ ಸತ್ಯನಾರಾಯಣ ಪೂಜೆ ಆಗ್ತಿತ್ತು. ಈಗ ನಾನು ಎಲ್ಲಿ ಕೇಳುವುದಿಲ್ಲ ಸತ್ಯನಾರಾಯಣ ಪೂಜೆ ಎಂಕಲ್ನ ಮತ್ತು ಎಂಕೆಲ್ಲ ಮೌರ್ದಕ್ಕಲ್ನ ಯಾರು ಹೇಳೋದು ನಾನು ಕೇಳುವುದಿಲ್ಲ. ಅದು ಯಾಕೆ ಅದನ್ನು ಕುಂಠಿತ ಮಾಡೋದು? ನಾವು ಹಿಂದೂಗಳು ಪೂಜೆ ಮಾಡುವವರಲ್ಲ, ಯಾಕೆ ಅದನ್ನು ಬಿಡಬೇಕು? ಆದ್ದರಿಂದ ಇದನ್ನು ನಿಮಗೆ ಕೈ ಮುಗ್ದು ಹೇಳ್ತಾ ಯಾರು ಬೇಸರ ಮಾಡಬೇಡಿ. ಇದನ್ನು ಇನ್ನು ಮುಂದೆ ಆದರೂ ನಾವು ಆ ವರ್ಷದಲ್ಲಿ ಒಮ್ಮೆ ಆಗುವ ಸತ್ಯನಾರಾಯಣ ಪೂಜೆ ಮತ್ತು ಈ ಧಾರ್ಮಿಕ ವಿಷಯದಲ್ಲಿ ಎಲ್ಲರೂ ಒಗ್ಗಟ್ಟಾಗಿ ಇದನ್ನು ನಾವು ಹಿಂದೂಗಳಲ್ಲಿ ನಡೆಸಿಕೊಂಡು ಬರುವ. ನೀವು ಕಾಣ್ತದೆ, ನೀವು ಬಾಕಿ ಎಲ್ಲ ನಡೆಸ್ತಾ ವಿಶೇಷ ದೇವಸ್ಥಾನಗಳನ್ನು ಕಟ್ತಾ ಇದ್ದಾರೆ. ನಮ್ಮ ದೇವಸ್ಥಾನಗಳು ಕುಂಠಿತ ಆಗುವುದಂದರೆ ನಮಗೆ ಬಹಳ ಬೇಸರದಲ್ವ? ಅದರಿಂದ ಎಲ್ಲರೂ ಒಗ್ಗಟ್ಟಾಗಿ ಇದನ್ನು ವರ್ಷಕ್ಕೆ ಸೇರಿಕೊಂಡು ನಾವು ಈ ಪೂಜೆಗಳನ್ನು ಸತ್ಯನಾರಾಯಣ ಪೂಜೆ ಎಂಥದ್ದಿಲ್ಲ ಆಗುವುದು ಅದನ್ನೆಲ್ಲ ನಡೆಸಿಕೊಂಡು ಬರುವ. ಅದೇ ನೀವು ಪುನಃ ಕೈ ಮುಗ್ದು ಹೇಳ್ತಾ ನನ್ನ 2 ಮಾತುಗಳನ್ನು ಇಲ್ಲಿಗೆ ನಿಲ್ಲಿಸ್ತೇನೆ. ನಮಸ್ತೆ ಗರುಡಾರೂಢೆ ಕೋಲಾಹರಿ ಭಯಂಕರಿ ಸರ್ವ ಪಾಪ ಹರೇ ದೇವಿ ನಾರಾಯಣಿ ನಮೋಸ್ತುತೆ. ಸ್ಥಳ ಸಾನ್ನಿಧ್ಯದ ತಾಯಿ ದುರ್ಗಾ ಪರಮೇಶ್ವರಿ ದುರ್ಗೆಯನ್ನು ಶ್ರದ್ಧಾ ಭಕ್ತಿಯಿಂದ ಸ್ಮರಿಸಿಕೊಳ್ಳುತ್ತಾ ನಾವು ನಂಬುವ ಎಲ್ಲ ದೇವರುಗಳಿಗೆ ಪ್ರಾರ್ಥನೆಯನ್ನು ಮಾಡ್ತಾ ಎಲ್ಲ ಗುರು ಹಿರಿಯರನ್ನು ಸ್ಮರಿಸಿಕೊಳ್ತಾ ವೇದಿಕೆಯಲ್ಲಿ ಉಪಸ್ಥಿತರಿರುವ ಎಲ್ಲ ಗಣ್ಯಮಾನ್ಯರಿಗೂ ವಂದಿಸ್ತಾ ಇಲ್ಲಿ ನೆರೆದಿರುವ ಎಲ್ಲ ಆಸ್ತಿಕ ಬಂಧು ಭಗಿನಿಯರೇ, ಬಹಳಷ್ಟು ಪೌರಾಣಿಕವಾಗಿ ಐತಿಹಾಸಿಕವಾಗಿ ಅತ್ಯಂತ ಕಾರಣಿಕದ ಕ್ಷೇತ್ರ
ಈ ಕೊಲ್ಲಿಯ ದುರ್ಗಾ ಪರಮೇಶ್ವರಿ. ಕಳೆದ 50-60 ವರ್ಷಗಳ ನನ್ನ ವೈಯಕ್ತಿಕ ಅನುಭವವನ್ನೇ ಹೇಳುವುದಾದರೂ ಕೂಡ ಈ ಕ್ಷೇತ್ರದಿಂದ ಆದಂತಹ ಕೆಲಸಗಳು ಎಷ್ಟು, ಇಡೀ ಸಮಾಜಕ್ಕೆ ಕೊಟ್ಟಂತಹ ಸಂದೇಶಗಳು ಎಷ್ಟು, ಒಮ್ಮೆ ಹೀಗೆ ಕಲ್ಪನೆ ಮಾಡಿಕೊಂಡ್ರೆ 50 ವರ್ಷದ ಯಾಕೆ 5 ವರ್ಷದ ಹಿಂದಿನ ದುರ್ಗಾ ಪರಮೇಶ್ವರಿಯ ಈ ಕ್ಷೇತ್ರ ಇವತ್ತು ಯಾವ ರೀತಿಯಲ್ಲಿ ಇದೆ ಅಂತ ಹೇಳುವಂಥದ್ದನ್ನು ಒಮ್ಮೆ ಬಂದು ನೋಡುವಾಗ, ಈ ವೈಭವವನ್ನು ನೋಡುವಾಗ ಸುಮ್ಮನೆ ನೋಡಬಾರದು. ಒಂದು ಪೇಟೆ ಇಲ್ಲದ, ಯಾವುದೇ ರೀತಿಯಿಂದಲೂ ಬಹಳ ಆರ್ಥಿಕವಾಗಿ ಬಹಳ ಶಕ್ತಿಶಾಲಿ ಇರುವಂತಹ ಬಹಳ ದೊಡ್ಡ ದೊಡ್ಡ ಇಂಡಸ್ಟ್ರಿ ಅಥವಾ ಯಾವುದೇ ರೀತಿಯ ದೊಡ್ಡ ದೊಡ್ಡ ವ್ಯಾಪಾರಸ್ಥರು ಇಲ್ಲದ ಒಂದು ಪ್ರಕೃತಿಯ ಮಡಿಲಲ್ಲಿ ಕೃಷಿಯನ್ನೇ ನಂಬಿ ಬದುಕುವಂತಹ ರೈತರೇ ಇರುವಂತಹ ಈ ಪ್ರದೇಶದಲ್ಲಿ ಯಾವುದೇ ಪೇಟೆಯಲ್ಲಿಯೂ ಕೂಡ ಇಂತಹ ವೈಭವಯುತವಾಗಿ ಕಟ್ಟುವುದಕ್ಕೆ ಸಾಧ್ಯ ಇದೆ ಅಂತ ಹೇಳುವಂಥದ್ದನ್ನು ನಾನು ಒಪ್ಪುವುದಿಲ್ಲ. ಆದರೆ ಇವತ್ತದು ಆಗಿದೆ ಅಂಥೇಳಿ ಆದರೆ ಆ ತಾಯಿಯ ಕಾರಣಿಕಕ್ಕೆ ಬೇರೆ ಉದಾಹರಣೆ ಬೇಕಾ ಅಂತ ಹೇಳುವಂಥದ್ದನ್ನು ನಾನು ಕೇಳುವಂಥದ್ದು. ಯಾರ್ಯಾರು ಏನೇನು ಎಷ್ಟೆಷ್ಟು ಶಕ್ತಿ ಹಾಕಿದ್ದಾರೆ, ಯಾರು ಎಷ್ಟು ಶ್ರದ್ಧಾ ಭಕ್ತಿಯಿಂದ ಇದರ ಸೇವೆ ಮಾಡಿದ್ದಾರೆ, ಚಂದ್ರಶೇಖರ ರಾಯರಿಂದ ಇವತ್ತು ಸನ್ಮಾನಗೊಂಡವರಲ್ಲಿಂದ ಪ್ರಾರಂಭಗೊಂಡರೂ ಕೂಡ ಬಹುಶಃ ಅವರ ಶಕ್ತಿ, ಅವರ ಶ್ರದ್ಧೆ, ಅವರ ಭಕ್ತಿಗೆ ನಾವು ಬೆಲೆ ಕಟ್ಟುವುದಕ್ಕೆ ಸಾಧ್ಯ ಇಲ್ಲ. ಬಹುಶಃ ಈ ಸನಾತನ ಧರ್ಮದ ಶಕ್ತಿ ಅದು. ಆಧ್ಯಾತ್ಮಿಕತೆಯೇ ನಮ್ಮ ಸಮಾಜದ ಶಕ್ತಿ, ಆಧ್ಯಾತ್ಮಿಕತೆಯೇ ಈ ದೇಶದ ಆತ್ಮ. ಕೇಶವ ಬಂಗೇರರು ಹೇಳಿರುವ ರೀತಿಯಲ್ಲಿಯೇ ಯಾವುದೇ ಆಮಂತ್ರಣ ಇಲ್ಲದೆ 144 ವರ್ಷಗಳ ನಂತರ ಪ್ರಯಾಗದಂಥ ಕ್ಷೇತ್ರದಲ್ಲಿ ಕಾಶ್ಮೀರದಿಂದ ಕನ್ಯಾಕುಮಾರಿ ಮಾತ್ರ ಅಲ್ಲ, ಇಡೀ ಜಗತ್ತಿನಿಂದ 65 ಕೋಟಿ ಜನರಿಗಿಂತಲೂ ಹೆಚ್ಚಿಗೆ ಆ ಸಂಗಮ ಕ್ಷೇತ್ರಕ್ಕೆ ಬಂದು ಮಿಂದರೆ ನಮ್ಮ ಜನ್ಮ ಪಾವನ ಆಗ್ತದೆ, ನಮ್ಮೆಲ್ಲ ಪಾಪಗಳು ನಾಶ ಆಗ್ತದೆ ಅಂತ ಹೇಳುವಂತಹ ಆ ನಂಬಿಕೆ, ಶ್ರದ್ಧೆಗೆ ನಾವೇನಾದರೂ ಬೆಲೆ ಕಟ್ಟುವುದಕ್ಕೆ ಸಾಧ್ಯ ಇದೆಯಾ? 165 ಕೋಟಿ ಜನರಿರುವಂತಹ ಈ ದೇಶ ಜೀವನದಲ್ಲಿ ಕಷ್ಟ ಇಲ್ಲ ಅಂತ ಹೇಳುವಂಥದ್ದೇನಾದರೂ ಇದೆಯಾ? ಎಲ್ಲರ ಜೀವನದಲ್ಲಿಯೂ ಕಕ್ಕನಾಜಿಯವರು ಬೆಳಿಗ್ಗೆ ಯಾವಾಗಲೂ ಒಂದು ವಾಟ್ಸಪ್ಪಲ್ಲಿ ಏನಾದರೂ ಒಂದು ವಿಡಿಯೋ ಕಳಿಸ್ತಾ ಇರ್ತಾರೆ. ಅದನ್ನು ಹೇಳಿ ನನ್ನ ಮಾತನ್ನು ನಿಲ್ಲಿಸ್ತೇನೆ. ಶ್ರದ್ಧೆ ಎನ್ನುವಂಥದ್ದು ಹೇಗೆ ಇಡೀ ಜಗತ್ತಿಗೆ ಭಾರತ ಕೊಡಬಲ್ಲಂತಹ ಶಕ್ತಿ ಯಾವುದು ಅಂತ ಹೇಳುವಾಗ ದೇವಸ್ಥಾನಕ್ಕೆ ಬರುವಂಥವರು 4 ರೀತಿಯವರಂತೆ. ಮೊದಲನೆಯವರು ಯಾರು ಅಂಥೇಳಿ ಕೇಳಿದರೆ, ಬೆಳಗಿಂದ ಸಂಜೆಯವರೆಗೆ ರಾತ್ರಿಯವರೆಗೆ ರಕ್ತ ಬೆವರು ಮಾಡಿ ತಮ್ಮ ಶಕ್ತಿ ಮೀರಿ ದುಡಿದರೂ ಕೂಡ ತಲೆಗೆ ಹಾಕಿದರೆ ಕಾಲಿಗಿಲ್ಲ, ಕಾಲಿಗೆ ಹಾಕಿದರೆ ತಲೆಗಿಲ್ಲ ಅಂತ ಹೇಳುವಂತಹ ರೀತಿಯಲ್ಲಿ ಜೀವನ ಮಾಡ್ತಾ ಇದ್ದರೂ ಕೂಡ ದೇವರೇ ಏನೇ ಕಷ್ಟ ಕೊಡು, ಆ ಕಷ್ಟವನ್ನು ಎದುರಿಸುವ ಒಂದು ಶಕ್ತಿ ಕೊಡು ಅಂತ ಹೇಳುವಂತಹ ಶ್ರದ್ಧೆ ಭಕ್ತಿಯಲ್ಲಿ ದೇವಸ್ಥಾನಕ್ಕೆ ಬರುವಂಥವರು ನಮ್ಮಂಥವರು. ದೇವರಲ್ಲಿ ಬಂದು ನಾವೊಂದು ಶಕ್ತಿಯನ್ನು ಪಡೆದು ಹೋಗುವಂಥದ್ದು. ಜೀವನದಲ್ಲಿ ಕಷ್ಟ ಬಂದರೂ ಕೂಡ ಅದನ್ನು ಮುಂದುವರಿಸುವುದಕ್ಕೆ ಅವಕಾಶ ಮಾಡಿಕೊಡು ಅಂತ ಹೇಳುವಂಥದ್ದು. ಎರಡನೆಯವರು ಯಾರು ಅಂಥೇಳಿ ಕೇಳಿದರೆ, ಮನುಷ್ಯ ಅಂತ ಹೇಳಿದ ಮೇಲೆ ಆಸೆಗೊಂದು ಕೊನೆ ಇಲ್ಲ ಅಂಥೇಳಿ ಎಲ್ಲ ಸಾಧು ಸಂತರು ಹೇಳಿದರೂ ಕೂಡ ನಮ್ಮ ಆಸೆ ಅಂತೂ ಮುಗಿಯುವುದಿಲ್ಲ. ಬರುವುದು ಒಂದು ದೊಡ್ಡ ಪಟ್ಟಿ ಹಿಡ್ಕೊಂಡೇ ಬರೋದು ದೇವರ ಹತ್ರ ಬರುವಾಗ. ದೇವರು ಕೊಡ್ತಾನೆ, ಕೊಡುವುದಿಲ್ಲ ಅಂತೇಳಿ ಹೇಳುವುದಿಲ್ಲ. ಶುರುವಿಗೆ ಹೀಗೆ ಉದಾಹರಣೆಗೆ
ಸೈಕಲ್ ಕೊಟ್ಟರೆ ಸಾಕು, ದೇವರೇ ಮುಲ್ಪಡ ದಾಡೆ ಮುಟ್ಟ ಪೇರ ಒಂಜಿ ಸೈಕಲ್ ಏನು ದೊಂಕು ದಾಂಡ್ಲ ಹೋಪೆ ಒಂಜಿ ಸೈಕಲ್ ಕೊರು ದೇವರೇ. ದೇವರು ಸೈಕಲ್ ಕೊಟ್ಟರೆ ಅಲ್ಲಿಗೆ ಸಮಾಧಾನ ಆಯಿತೋ? ಇಲ್ಲ. ಯಾರೋ ಒಬ್ಬರು ಬೈಕಲ್ಲಿ ಸ್ಪೀಡಲ್ಲಿ ಹೋದಾಗ ಈ ಸೈಕಲ್ ಹಿಡಿದ್ಲ ಅವು ಒಂಜಿತ್ತಿಂಡ ಯಾವ ಬೊಕ್ಕ ಬೈತದಾಲ ಬಿಡಿಸಿ ಬೈಕು ಕೊಟ್ರ ಈ ಸೆಕೆಟ್ ಈ ದೊಂಬುಡು ಬೈಕ್ ಬೋಪು ಹಿಡಿದ್ಲ ಹೆಲ್ಮೆಟ್ ಬೇತೆ ಪಾಡೋಡು ಹಣ್ಪೀರ್ ಒಂಜಿ ಕಾರು ಕೊರಲೆ ದೇವರೇ. ಕಾರು ಕೊಟ್ಟರೆ ಸಾಕ, ಅದೊಂದು ಸ್ವಲ್ಪ ದೊಡ್ಡದಿರಬೇಕು, 4 ಜನ ನೋಡುವಾಗಿರಬೇಕು, AC ಇರಬೇಕು, ಅದರಲ್ಲಿ ಲಿಸ್ಟ್ ಮುಗಿಲಿಕ್ಕಿಲ್ಲ. ಆದರೂ ದೇವರ ಹತ್ರ ಬಂದು ಬೇಡೋದು. ಆದರೂ ಆ ಕಾರಣಕ್ಕಾದರೂ ದೇವಸ್ಥಾನಕ್ಕೆ ಬರ್ತಾರಲ್ಲ, ಅವರ ಆಸೆ ಪೂರೈಕೆ ಆಗ್ತದೆ. ಒಂದಲ್ಲ, ಯಾರು ಕಷ್ಟಪಟ್ಟು ದುಡಿತಾರೆ, ಆ ದುಡಿದದ್ರಲ್ಲಿ ಅವರ ಕನಸು ಖಂಡಿತವಾಗಿಯೂ ದೇವರು ನಡೆಸಿಕೊಡ್ತಾರೆ. ಮೂರನೆಯವರು ಯಾರು ಅಂಥೇಳಿ ಕೇಳಿದರೆ, ಇದೆಲ್ಲ ಆಗುವಾಗ ಆಸೆ ಕಷ್ಟ ಇದರ ಮಧ್ಯೆ ಕೆಲವೊಮ್ಮೆ ಕಾಣಲಿಕ್ಕೆ ಶುರು ಆಗ್ತದಂತೆ, ನಾನು ಯಾಕೆಪ್ಪ ಬಂದೆ ಈ ಜಗತ್ತಿಗೆ ಅಂಥೇಳಿ. ಎಲ್ಲರ ಜೀವನದಲ್ಲಿಯೂ ಒಂದಲ್ಲ ಒಂದು ದಿನ ಈ ಪ್ರಶ್ನೆ ಬಂದೇ ಬರ್ತದೆ, ನಾನು ಯಾರು, ನಾನು ಯಾಕೆ ಬಂದೆ ಇಲ್ಲಿ, ನನ್ನ ಜೀವನದ ಉದ್ದೇಶ ಏನು, ನಾನು 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 ಅಂತ ಹೇಳುವಂತಹ ಪ್ರಶ್ನೆಗಳು ಬರೋದಕ್ಕೆ ಸುರಾದಾಗ ಸುಖ ಸಂತೋಷ ಅಂತ ಹೇಳುವಂಥದ್ದು ಹೊರಗಿಲ್ಲ, ಹೊರಗಿನ ವಸ್ತುಗಳಲ್ಲಿಲ್ಲ, ನನ್ನ ಒಳಗಿದೆ ಅಂತ ಹೇಳುವಂತಹ ನಾನು ಇನ ಕಲ್ಪನೆ. ನಾನು ಅಂತ ಹೇಳಿದರೆ ಈ ದೇಹ ಅಲ್ಲ, ಯಾವುದೋ ಒಂದು ಶಕ್ತಿ ಅಂತ ಹೇಳುವಂತಹ ಜ್ಞಾನ ಯಾರಿಗೆ ಬರ್ತದೆ ಅವರು ಮೂರನೆಯವರಂತೆ. ನಾಲ್ಕನೆಯವರು ಯಾರು ಅಂತೇಳಿ ಕೇಳಿದರೆ, ಅಂಥವರು ಸಂತರು, ಶಂಕರಾಚಾರ್ಯರು ಇಂಥವರಾಗ್ತಾರೆ. ಯಾಕೆಂತ ಹೇಳಿದರೆ ಅವರಿಗೆ ಜಗತ್ತು ಅಂತ ಹೇಳಿದರೆ ಏನು, ನಾನು ಯಾರು, ಇಲ್ಲಿ ಸುತ್ತಮುತ್ತಲಿರುವವರು ಯಾರು, ಎಲ್ಲರಲ್ಲಿಯೂ ನನ್ನನ್ನು ಕಾಣುವುದಕ್ಕೆ ನಾನು ಪ್ರಾರಂಭಿಸ್ತೇನಂತೆ. ಅಂಥವರು ನಾಲ್ಕನೆಯವರು. ಅವರು ನಿಜವಾಗಿ ನಮಗೆ ಮಾರ್ಗದರ್ಶನ ಕೊಡುವಂಥವರು. ಅದರ ಮಧ್ಯೆ ನಾವು ದೊಡ್ಡ ದೇವಸ್ಥಾನ ಕಟ್ತೇವೆ. ನಾನಂತೂ ಇಲ್ಲಿಗೆ ಬಂದಾಗ ಮನಸ್ಸಿಗೆ ಕಾಣುವಂಥದ್ದು, ಇವತ್ತು 8-10 ಕೋಟಿ ರೂಪಾಯಿ ಖರ್ಚು ಮಾಡಿ ಆ ದೇವಿಯ ಮಹಿಮೆಯಲ್ಲಿ ಬಹಳ ದೊಡ್ಡ ದೇವಸ್ಥಾನವನ್ನು ನಾವು ಕಟ್ಟಿದ್ದೇವೆ. ಯಾವುದೇ ಊರಿನವರಾದರೂ ಬಂದು ನೋಡುವ ರೀತಿಯಲ್ಲಿ ಕಟ್ಟಿಸಿದ್ದೇವೆ. ಊರಿನ ಜಾತ್ರೆಯ ಸಂದರ್ಭದಲ್ಲಿ ನಾವೆಲ್ಲ ಒಂದು ಸಂಕಲ್ಪ, ಒಂದು ನಿಶ್ಚಯ ಮಾಡಬೇಕು. ಹೇಳಿ ನನ್ನ ಮಾತನ್ನು ನಿಲ್ಲಿಸ್ತೇನೆ. ನಮ್ಮಲ್ಲಿ ಒಂದು ಸಂಕಲ್ಪ ಇದೆ ಅಂತ ಹೇಳಿ, ಆದರೆ ನೀವು ನೋಡಿ, ಊರಿಂದ ಬೇರೆ ಬೇರೆ ಕೆಲಸಕ್ಕೋಸ್ಕರ ದೂರದ ಊರಿಗೆ ಹೋಗಬೇಕಾದ ಅನಿವಾರ್ಯ ದಿವಸಗಳಲ್ಲಿದ್ದೇವೆ. ಆದರೆ ಊರಿನ ಜಾತ್ರೆಯ ದಿವಸ, ಆ 3-4 ದಿವಸ ನಾನು ಬೊಂಬಾಯಲ್ಲಿರಲಿ, ಈ ದೇಶದ ಯಾವುದೇ ಭಾಗದಲ್ಲಿರಲಿ, ನನ್ನ ಎಲ್ಲ ಕೆಲಸವನ್ನು ಬಿಟ್ಟು ಜಾತ್ರೆಯ ದಿವಸ ಆ ತಾಯಿಯ ಸೇವೆಗೆ ಬರ್ತೇನೆ. ಇವತ್ತು ನಾನು ಈ ಸ್ಥಾನಕ್ಕೆ ಈ ರೀತಿಯಲ್ಲಿ ಬದುಕು ಕಟ್ಟಿಕೊಳ್ತಾ ಇದ್ದೇನೆ ಅಂತ ಹೇಳಿ ಆದರೆ ಆ ತಾಯಿಯ ಆಶೀರ್ವಾದ ಅಂತ ಹೇಳುವಂಥದ್ದನ್ನು ನಂಬಿ ನಾನು ಬದುಕಿನಲ್ಲಿ ಏನಾದರೂ ಸಾಧನೆ ಮಾಡಿದ್ದೇನೆ ಅಂತ ಹೇಳಿ ಆದರೆ ಆ ತಾಯಿಯ ಮಹಿಮೆ ಅಂತ ಹೇಳುವಂತಹ ಶ್ರದ್ಧೆಯ ಜೊತೆಗೆ ಇಲ್ಲಿಗೆ ಯಾಕೆಂದರೆ ಸಾಮೂಹಿಕ ಪ್ರಾರ್ಥನೆಗೆ ಒಂದು ಬಹಳ ದೊಡ್ಡ ಶಕ್ತಿ ಇದೆ, ಬಹಳ ದೊಡ್ಡ ಶಕ್ತಿ. ಇವತ್ತು ಇಷ್ಟು ದೊಡ್ಡ ರೀತಿಯಲ್ಲಿ ದೇವಸ್ಥಾನ ಆಗಬೇಕು ಅಂತ ಹೇಳಿದರೆ ತಾಯಿಯ ಮಹಿಮೆಯ ಜೊತೆಗೆ ನಮ್ಮಲ್ಲಿರುವ ಆಸ್ತಿಕ ಭಾವನೆಯೂ ಕಾರಣ. ನೀವೊಮ್ಮೆ ಕಲ್ಪನೆ ಮಾಡಿದರೆ, ಈಗ ಅವರು ಹೇಳಿದ್ರಲ್ಲ 400 ಜನ 25,000 ರೂಪಾಯಿ ಬರೀ ಬ್ರಹ್ಮಕಲಶದ ಅನ್ನದಾನಕ್ಕೆ ಕೊಟ್ಟಿದ್ದೇವೆ ಅಂತ ಹೇಳಿ. ನೋಡು, ಈಗ ಹೋಗಿ ಕೇಳಿ ಅವರ ಹತ್ರ. ಈಗ ಕೇಳಿ. ಆದರೆ ಆವಾಗ ಯಾನ್ಲ ಒಂಜಿ ಐಟು ಎನ್ನೆಲ್ಲ ಪಾಲು ಪೋಡು ಅಂತ ಹೇಳುವಂತಹ ಶ್ರದ್ಧೆ ಭಕ್ತಿಯಿಂದಲ್ಲ ಕೊಟ್ಟಿರುವಂಥದ್ದು. ಅದನ್ನು ಉಳಿಸಿ ಬೆಳೆಸುವಂತಹ ಜವಾಬ್ದಾರಿ. ಜಾತ್ರೆ ಅದಕ್ಕೊಂದು ನಿಮಿತ್ತ ಮಾತ್ರ. ದೇವರಲ್ಲಿ ನಾವು ನಿತ್ಯವೂ ಬರಬೇಕು, ಸುತ್ತಮುತ್ತಲಿನವರು. ಯಾಕೆಂತ ಹೇಳಿದರೆ ದೇವಸ್ಥಾನಕ್ಕೆ ಎಷ್ಟು ಜನ ಬರ್ತೇವೆ ಅಷ್ಟು ಆ ಊರಿಗೆ
ನೆಮ್ಮದಿ, ಶಾಂತಿ. ನಾನು ಅವರ ಪರಿಚಯ ಏನು ಸನ್ಮಾನ ಪತ್ರ ವಾಚಿಸುವಾಗ ಒಂದು ಭಕ್ತಿಯ 4 ಸಾಲುಗಳನ್ನು ಹೇಳಿದರು. ಭಜನೆ ಮಿತ್ತ ಬಾಗಿಲಿಗೆ ವಿಶೇಷವಾಗಿ ಭಜನೆಯ ಒಂದು ದೊಡ್ಡ ಶಕ್ತಿ ಇದೆ. 2000 ಮನೆಗಳಿಗೂ ಪಾದಯಾತ್ರೆಯಲ್ಲಿ ಹೋಗಿ ಭಜನೆ ಮಾಡಿ ಎಲ್ಲರಲ್ಲಿಯೂ ಶ್ರದ್ಧೆ ತುಂಬಿಸಿದ್ದಿದೆಯಲ್ಲ, ಭಜನೆಯನ್ನು ಹೇಳುವವರಿಗೆ ಮಾತ್ರ ಅದರ ರುಚಿ ಗೊತ್ತಿರುವಂಥದ್ದು. ನೋಡಿಬೇಕಾದರೆ ಭಜನೆಯ ಯಾರಿಗೆಲ್ಲ ರುಚಿ ಬಂದಿದೆ, ಅದು ಎಲ್ಲೇ ಭಜನೆ ಆಗಲಿ, ಭಯ ಅಂತೇಳಿ ಕೇಳಿದರೆ ರೊಪ್ಪ ಜೀಪಲ್ಲಿ ಕೂತು ಹೋಗಲಿಕ್ಕೆ ಶುರುವೇ. ಯಾಕೆಂತ ಹೇಳಿದರೆ ಆ ಭಜನೆ ಹೇಳುವಾಗ ಸಿಗುವಂತಹ ಆನಂದ, ಆ ಹಾಡುಗಳ ಶಬ್ದಗಳಿಗೆ ನಮಗೆ ಅರ್ಥ ಗೊತ್ತಾಗಲಿಕ್ಕಿಲ್ಲ ಭಜನೆ ಶುರು ಮಾಡಿದಾಗ. ಈಗ ಒಂದೊಂದು ಶಬ್ದದಲ್ಲಿಯೂ ಇರುವಂತಹ ಆಧ್ಯಾತ್ಮಿಕ ಶಕ್ತಿ ನಮಗೆ ಗೊತ್ತಾಗ್ತದೆ ಅಂತ ಹೇಳುವಂಥದ್ದನ್ನು ಹೇಳ್ತಾ ಇವತ್ತೊಂದು ವಿಡಿಯೋ ಕಳಿಸಿದ್ದಾರೆ ಕಾಕನಾಜಿಯವರು. ಅದು ಹೇಳಿ ನನ್ನ ಮಾತನ್ನು ನಿಲ್ಲಿಸ್ತೇನೆ. ನನಗೆ ಮತ್ತೆ ನಾನು ಮಾತಾಡೋದಿಲ್ಲ ಹೇಳಿದೆ, ನನಗೆ ಮತ್ತೆ ಮೈಕ್ ಕೊಟ್ಟರೆ ಮಾತಾಡಿದರೆ ಶುರು ಮಾಡಿದರೆ ನಿಲ್ಲಿಸಲಿಕ್ಕೆ ಬರುವುದಿಲ್ಲ. ಅವರೊಂದು ಹೇಳಿದರು, ಜಾತ್ರೆಗೆ ಬರ್ತಾರೆ, ದೇವರನ್ನು ನೋಡೋದಿಲ್ಲ, ಸಂತೆಯಲ್ಲಿ ತಿರುಗುತ್ತಾರೆ, ಅವರಿಗೂ ನಮಗೂ ಅಂದರೆ ದೇವರ ಸೇವೆಯನ್ನೇ ಮಾಡ್ತಾ ದೇವರೇ ಸರ್ವಸ್ವ ಅಂತೇಳಿ ತಿಳ್ಕೊಂಡವರಿಗೆ ಏನೂ ವ್ಯತ್ಯಾಸ ಇಲ್ವೋ? ಹಾಗಾದರೆ ಈ ಜೀವನದ ಪಯಣವನ್ನು ಬೇಡದ್ದನ್ನೆಲ್ಲ ಮಾಡಿ ಗಮ್ಮತ್ತು ಮಾಡಿದವನದ್ದು ಜೀವನ ಮುಗಿತದೆ, ದೇವರ ಸೇವೆಯನ್ನೇ ಬದುಕು ಮಾಡಿಕೊಂಡವರದ್ದು ಜೀವನ ಮುಗಿತದೆ, ಮುಗಿಲೇಬೇಕು. ಹಾಗಿದ್ರೆ ಏನು ವ್ಯತ್ಯಾಸ ಇಲ್ವೋ ಅಂತೇಳಿ ಕೇಳಿದ್ದಕ್ಕೆ ಒಬ್ಬರು ಒಂದು ಉದಾಹರಣೆಯನ್ನು ಕೊಟ್ಟದ್ದು. ಒಂದು ಬೆಕ್ಕು ಇಲಿಯ ಜೊತೆಗೆ ಆಟ ಆಡಿ ಇಲಿಯನ್ನು ಆಡಿಸಿ ಓಡಿಸಿ ಏನೆಲ್ಲ ಮಾಡಿ ತಿಂತದೆ. ಅದೇ ಬೆಕ್ಕು ತನ್ನ ಮರಿಯನ್ನು ಕಚ್ಚಿಕೊಂಡು ಯಾವ ರೀತಿಯಲ್ಲಿ ಆಚೆ ಈಚೆ ಕೊಂಡೋಗಿ ಜಾಗ್ರತೆಯಲ್ಲಿ ಕೊಂಡೋಗಿ ಇಡ್ತದೆ. ಹಲ್ಲು ಅದೇ, ಬೆಕ್ಕು ಅದೇ. ವ್ಯತ್ಯಾಸ ಏನು ಅಂತೇಳಿ ಕೇಳಿದರೆ, ಯಾರು ದೇವರ ಸೇವೆಯನ್ನು ಮಾಡ್ತಾ ಹೋಗ್ತಾರೆ ಅವರಿಗೆ ತಾಯಿ ಆ ಮರಿಯನ್ನು ಹಿಡ್ಕೊಂಡು ಹೋಗುವ ರೀತಿಯಲ್ಲಿ ಬದುಕಿನುದ್ದಕ್ಕೂ ಕರ್ಕೊಂಡು ಹೋಗಿ ಮತ್ತೆ ಈ ಜನನ ಮರಣದ ಸಂಕೋಲೆಯಿಂದ ಬಿಡುಗಡೆಗೊಳ್ಳುವ ರೀತಿಯಲ್ಲಿ ದೇವರು ಆಶೀರ್ವಾದ ಮಾಡ್ತಾರೆ. ಯಾರು ಸುತ್ತ ಸಂತೆಯನ್ನು ಮಾತ್ರ ತಿರುಗುತ್ತಾರೆ ಅವರು ಇಲಿ ತಿಂದ ಹಾಗೆ ಪುನಃ ಈ ಜನ್ಮಕ್ಕೆ ಬರೋದು, ಪುನಃ ಇಲಿಯಾಗಿ ಓಡಾಡೋದು, ಪುನಃ ಆ ಬೆಕ್ಕಿನ ಕೈಯಲ್ಲಿ ಆಟ ಆಡಿಸಿ ತಿಂದು ಸಾಯುವುದು. ಈ ಜನನ ಮರಣಗಳ ಈ ಸಂಕಲೆಯಿಂದ ಹೊರಗೆ ಬರಬೇಕು ಯಾವಾಗ ಅಂತೇಳಿ ಕೇಳಿದರೆ ನಮ್ಮಲ್ಲಿ ಹೇಳಿರುವಂಥದ್ದು ದೇವರ ಭಕ್ತಿ ಅಂತ ಹೇಳಿದ ತಕ್ಷಣ ಬರೀ ದೇವರು ಅಂಥೇಳಿ ಅಲ್ಲ, ಎಲ್ಲರಲ್ಲಿರುವ ದೇವರನ್ನು ಕಂಡು ಸೇವೆಯನ್ನು ಮಾಡುವುದು ಕೂಡ. ಸ್ವಾಮಿ ವಿವೇಕಾನಂದರ ಮಾತಲ್ಲಿ ಹೇಳುವುದಿದ್ದರೆ, ಕಷ್ಟದಲ್ಲಿರೋರಿಗೆ ಸೇವೆ ಮಾಡುವುದು ಕೂಡ ಅದು ದೇವರ ಸೇವೆ. ಸ್ವಾರ್ಥ ಮಾತ್ರ ನಾನು ಮಾಡ್ತಾ ಇದ್ದರೆ, ನಾನು ನನ್ನದು ಇದು ನಾನು ಮಾಡಿದ್ದು, ಇದು ನೀನು ಮಾಡಿದ್ದು ಅಂತ ಹೇಳುವಂಥದ್ದನ್ನೇ ಹೇಳಿಕೊಂಡು ಕೂತರೆ ಅವರಲ್ಲ, ನಾನು ಮಾಡಿದ್ದಲ್ಲ ದೇವರು ಮಾಡಿಸಿದ್ದು. ನಾನು ಮಾಡುವಂಥದ್ದು ಸೇವೆ, ದೇವರ ಸೇವೆ ಅಂತೇಳಿ ತಿಳ್ಕೊಂಡು ಯಾರು ಮಾಡ್ತಾರೆ ಖಂಡಿತವಾಗಿಯೂ ಭಗವಂತ ಅವರಿಗೆ ಒಳ್ಳೆಯದನ್ನು ಕೊಡ್ತಾರೆ. ಆ ಹಿನ್ನೆಲೆಯಲ್ಲಿ ಇವತ್ತು ಈ ಜಾತ್ರೋತ್ಸವದಲ್ಲಿ ನಾವೆಲ್ಲ ಸೇರಿದ್ದೇವೆ. ಶ್ರದ್ಧೆ ಭಕ್ತಿಯಿಂದ ಆ ತಾಯಿಯ ಸೇವೆ ಮಾಡೋಣ. ಜೀವನ ಪೂರ್ತಿ ನಮಗೆ ಆ ದೃಷ್ಟಿಯಲ್ಲಿ ಅದೇ ಭಾರತವನ್ನು ಎತ್ತರಕ್ಕೆ ಕೊಂಡು ಹೋಗುವಂಥದ್ದು. ಈ ಶಕ್ತಿ ಎಷ್ಟು ಗಟ್ಟಿಯಾಗ್ತದೆ, ಭಾರತ ಎಷ್ಟು ಬೆಳಗ್ತದೆ ಅಂತೇಳಿ ಕೇಳಿದರೆ ಈ ಆಧ್ಯಾತ್ಮಿಕ ಶಕ್ತಿ ಎಷ್ಟು ಜಾಗೃತ ಆಗ್ತದೆ. ಇವತ್ತು ಆ ಜಾಗೃತೆಯ ಸ್ಥಿತಿಯನ್ನು ನಾವು ನೋಡ್ತಾ ಇದ್ದೇವೆ. ಜಗತ್ತು ನಮ್ಮ ಕಡೆ ನೋಡ್ತಾ ಇದೆ. ಎಲ್ಲರೂ ಬಂದು ಆ ಪ್ರಯಾಗದಲ್ಲಿ ಆ ದೇಶ ಈ ದೇಶ ನೋಡಲಿಲ್ಲ, ಮುಳುಗಿದ್ರೆ ಪುಣ್ಯ ಸಿಗ್ತದೆ ಅಂತ ಹೇಳಿ ಬಂದು ಮುಳುಗಿದವರೇ. ಮತ್ತು ಆ ನಂಬಿಕೆ ಖಂಡಿತವಾಗಿಯೂ ಸಾಧ್ಯ ಆಗ್ತದೆ ಅಂತ ಹೇಳುವಂತಹ ಶ್ರದ್ಧಾ ಭಕ್ತಿಯ ಜೊತೆಗೆ ದೇವರ ಸೇವೆ ಮಾಡೋಣ. ಜಗತ್ತಿಗೆ ಒಳ್ಳೆಯದು ಮಾಡುವ ಒಂದು ಜವಾಬ್ದಾರಿ ನಮಗಿದೆ. ಭಾರತಕ್ಕೆ ಆ ಜವಾಬ್ದಾರಿ ಅಂತ ಹೇಳುವಂತಹ ದೃಷ್ಟಿಯಲ್ಲಿ ನಮ್ಮ ಕರ್ತವ್ಯ ಮಾಡೋಣ ಅಂತೇಳಿ ಹೇಳ್ತಾ, ಈ ದೇವಸ್ಥಾನದಲ್ಲಿ ಬಂದು ದೇವರ ಸೇವೆ ಮಾಡುವಂತಹ ಭಾಗ್ಯ ನಮಗೆಲ್ಲ
ಇನ್ನೂ ಹೆಚ್ಚಾಗಿ ಸಿಗಲಿ ಅಂತ ಹೇಳಿ ಪ್ರಾರ್ಥನೆ ಮಾಡಿ ನನ್ನನ್ನು ಕರೆದು ಆ ಹಿರಿಯರನ್ನು ಗೌರವಿಸುವಂತಹ ದೃಷ್ಟಿಯಲ್ಲಿ, ಅವರ ಆಶೀರ್ವಾದ ಪಡೆಯುವ ದೃಷ್ಟಿಯಲ್ಲಿ ನಮಗೆಲ್ಲ ಒಂದು ವಿಶೇಷ ಅವಕಾಶ ಅಂತೇಳಿ ತಿಳ್ಕೊಳ್ತೇನೆ. ಯಾರೂ ಇಲ್ಲದಾಗ 4-4.5 ಕಿಲೋಮೀಟರ್ ನಡ್ಕೊಂಡು ಹೋಗಿ ಆ ದೇವರ ಸೇವೆ ಮಾಡಿದ್ದಾರೆ ಅಂತ ಹೇಳಿದರೆ, ಇವತ್ತು ಮಾರ್ಗಕ್ಕೆ ಇಳಿದ್ರೆ ರಿಕ್ಷಾ ಉಂಟಾ ಅಂಥೇಳಿ ನೋಡುವ ದಿನದಲ್ಲಿ ನಾವಿದ್ದೇವೆ. ದೇವರ ಪೂಜೆ ಮಾಡಲಿಕ್ಕೆ ಏನೂ ಇಲ್ಲ, ಹೋಗೋದು ದೇವರ ಪೂಜೆ ಮಾಡಿ ಬರುವಂಥದ್ದು. ಅಂತಹ ಸೇವೆ ಮಾಡಿದಂತಹ ಹಿರಿಯರಿರುವಂತಹ ಈ ಊರಿದು. ನಮಗೆಲ್ಲ ಅವರ ಆದರ್ಶ ಇದೆ. ಆ ದೃಷ್ಟಿಯಲ್ಲಿ ನಾವೆಲ್ಲ ಮುಂದೆ ಸಾಗೋಣ ಅಂತೇಳಿ ಹೇಳ್ತಾ, ಅಧ್ಯಕ್ಷರು ಹೇಳಿದರು ಅವರಿಗೆ, ಚಂದ್ರಶೇಖರ ರಾಯರಿಗೆ, 100 ವರ್ಷ ನೀವು ನಮ್ಮ ಜೊತೆ ಇದ್ದು ಈ ಸೇವಾ ಕಾರ್ಯದಲ್ಲಿ ಇರಬೇಕು ಅಂಥೇಳಿ. ಅದೇ ದೃಷ್ಟಿಯಲ್ಲಿ ನಮಗೆಲ್ಲರಿಗೂ ಆ ದೇವರ ಸೇವೆ ಮಾಡುವಂತಹ ಶ್ರದ್ಧಾ ಭಕ್ತಿ ಇರಲಿ ಅಂಥೇಳಿ ದೇವರಲ್ಲಿ ಪ್ರಾರ್ಥನೆ ಮಾಡಿ ನನ್ನ 2 ಮಾತುಗಳನ್ನು ನಿಲ್ಲಿಸ್ತೇನೆ. ಧನ್ಯವಾದ. ನಡತನಂಚಿತನ ಜಾತ್ರೋತ್ಸವ ಕಾರ್ಯಕ್ರಮದ ಈ ಒಂಜಿ ಸುಸಂದರ್ಭಡ್ ಬಾರಿ ಪೊರ್ಲೋಡು ಕಾರ್ಯಕ್ರಮ ನಡಪೊಡ್ದಂಡ ಊರುದ ಅಂಚನೆ ಬೇತೆ ಬೇತೆ ಊರುಡ್ದು ಬತ್ತದು ನಮ್ಮೊಟ್ಟಿಗೂ ಸಹಕಾರ ಮಲ್ತದೆ. ಈ ಒಂಜಿ ಸುಸಂದರ್ಭಡ್ ಧಾರ್ಮಿಕ ಸಭಾ ಕಾರ್ಯಕ್ರಮದ ಈ ಸುಸಂದರ್ಭಡ್ ನಮ್ಮೊಟ್ಟಿಗೂ ಬಾರಿ ಪೊರ್ಲೋಡು ವೇದಿಕೆಡ್ ಇನ್ನಿ ಕಾರ್ಯಕ್ರಮನ ಇನ್ನಿತ ಈ ಒಂಜಿ ಕಾರ್ಯಕ್ರಮಡ್ ಉದ್ಘಾಟಕರಾದ ಶ್ರೀ ಕೆ ಪ್ರತಾಪ್ ಸಿಂಹ ನಾಯಕರು, ಶಾಸಕರು, ಕರ್ನಾಟಕ ವಿಧಾನ ಪರಿಷತ್ ಮಾನ್ಯ ಹಿರಿಯರು, ಮಾರ್ಗದರ್ಶಕರು ನಮ್ಮೊಟ್ಟಿಗೂ ಒಂಜಾತ್ ಕಾರ್ಯಕ್ರಮದ ಸನ್ನಿಧಾನದ ವಿಚಾರಣೆ ಮಾಹಿತಿ ಕೊಡ್ದು ಕಾರ್ಯಕ್ರಮಕ್ಕೆ ಶುಭ ಹಾರೈಸರು. ಮೇರೆಗೆ ಕೊಲ್ಲಿ ಶ್ರೀ ದುರ್ಗಾ ಪರಮೇಶ್ವರಿ ದುರ್ಗಾದೇವಿನ ವತಿರ್ದು ಸನ್ನಿಧಾನದ ವತಿರ್ದು ಪ್ರೀತಿಪೂರ್ವಕ ಧನ್ಯವಾದನ ಕೊರೋದಿಲ್ಲ. ಅಂಚನೆ ಈ ಒಂಜಿ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸೈನಾರು ಶ್ರೀ ಬಿ ಕೆ ಧನಂಜಯರಾವ್ ವಕೀಲರು ಬೆಳ್ತಂಗಡಿ, ಗೌರವ ಅಧ್ಯಕ್ಷರು, ಜಾತ್ರೋತ್ಸವ ಸಮಿತಿದ ಅಂಚನೆ ಈ ಒಂಜಿ ಸನ್ನಿಧಾನದ ಬ್ರಹ್ಮಕಲಶೋತ್ಸವದ ಅಧ್ಯಕ್ಷರಾದ ಬಾರಿ ಪೊರ್ಲುಡು ನಮ್ಮೊಟ್ಟಿಗೂ ಮಾತಾ ಗ್ರಾಮದ ಮಾತಾ ಭಕ್ತರೆಲ್ಲ ಒಟ್ಟು ಸೇರಿಸೋದು ಬಾರಿ ಪೊರ್ಲುಡು ಕಾರ್ಯಕ್ರಮ ಇನ್ನಿ ಸನ್ನಿಧಾನಡು ಈತೊಂಜಿ ಪೊರ್ಲುಡು ಕಾರ್ಯಕ್ರಮ ನಡಪೊಡ್ದಂಡ ಒಂಜಾತ್ ಆರ್ನ ಮಾರ್ಗದರ್ಶನಲ ಅತಿ ಮುಖ್ಯವಾದ ಇತ್ತದು ನಮ್ಮೊಟ್ಟಿಗೂ ಸಹಕಾರ ಮಲ್ತೇರೆ. ಮೇರೆಗ್ಲ ಪ್ರೀತಿಪೂರ್ವಕ ಧನ್ಯವಾದನ ಕೊರೋದಿಲ್ಲ. ಅಂಚನೆ ಈ ಒಂಜಿ ಕಾರ್ಯಕ್ರಮದ ಮುಖ್ಯ ಧಾರ್ಮಿಕ ಉಪನ್ಯಾಸಕರೈನ ಕಾರ್ಯಕ್ರಮದ ಬಾರಿ ಪೊರ್ಲುಡು ಉಪನ್ಯಾಸ ಮಲ್ತನಾರು ಎನ್ನ ಮಾರ್ಗದರ್ಶಕರ್ಲ ಒಂಜಾತ್ ಕೆಲವು ಇನಿ ಈ ವೇದಿಕೆಡ್ ಬತ್ತದು ಈತೊಂಜಿ ಕಾರ್ಯಕ್ರಮಡ್ ದುಂಬು ಬರಡುಂದಂಡ ಮುಗ್ಲ್ನ ಮೇರ್ನ ಮಾರ್ಗದರ್ಶನಲ ಇತ್ತದು ಇನಿ ನಮ್ಮೊಟ್ಟಿಗೂ ವೇದಿಕೆಡ್ ಧಾರ್ಮಿಕ ಉಪನ್ಯಾಸ ಕೊರ್ನಾರು ಶ್ರೀ ಕೇಶವ ಬಂಗೇರ ಉಪನ್ಯಾಸಕರು, ಗೋಕರ್ಣೇಶ್ವರ ಕಾಲೇಜ್ ಮಂಗಳೂರು. ಮೇರೆಗೆ ಕೊಲ್ಲಿ ಶ್ರೀ ದುರ್ಗಾ ಪರಮೇಶ್ವರಿ ದುರ್ಗಾದೇವಿ ಸನ್ನಿಧಾನದ ವತಿರ್ದು ಪ್ರೀತಿಪೂರ್ವಕ ಧನ್ಯವಾದನ ಕೊರೋದಿಲ್ಲ. ಅಂಚನೆ ಈ ಒಂಜಿ ಕಾರ್ಯಕ್ರಮದ ಮುಖ್ಯ ಅತಿಥಿಯಾದ ಶ್ರೀ ದಿಲೀಪ್ ಕುಮಾರ್, ಸಾರ್ವಜನಿಕ ಸಂಪರ್ಕ ಅಧಿಕಾರಿ, ಮಂಗಳ ಆಸ್ಪತ್ರೆ ಮತ್ತು ಮಂಗಳ ಕಿಡ್ನಿ ಫೌಂಡೇಶನ್ ಮಂಗಳೂರು ಮೇರ್ಲ ನಮ್ಮೊಟ್ಟಿಗೂ ವೇದಿಕೆ ಡುಳ್ಳೇರಿ. ಮೇರೆಗ್ಲ ಕೊಲ್ಲಿ ಶ್ರೀ ದುರ್ಗಾ ಪರಮೇಶ್ವರ ದುರ್ಗಾದೇವಿ ಸನ್ನಿಧಾನದ ವತಿರ್ದು ಪ್ರೀತಿಪೂರ್ವಕ ಧನ್ಯವಾದನ ಕೊರೋದಿಲ್ಲ. ಅಂಚನೆ ಈ ಒಂಜಿ ಕಾರ್ಯಕ್ರಮದ ನನೂರಿ ಮುಖ್ಯ ಅತಿಥಿಯಾದ ಶ್ರೀ ಅರುಣ್ ಕುಮಾರ್ MS ಉದ್ಯಮಿಗಳು ಉಜಿರೆ ಮೇರ್ಲ ನಮ್ಮೊಟ್ಟಿಗೂ ವೇದಿಕೆ ಡುಳ್ಳೇರಿ. ಮೇರೆಗ್ಲ ಕೊಲ್ಲಿ ಶ್ರೀ ದುರ್ಗಾ ಪರಮೇಶ್ವರಿ ದುರ್ಗಾದೇವಿನ ಆಡಳಿತ ಸಮಿತಿ ವತಿರ್ದು ಪ್ರೀತಿಪೂರ್ವಕ ಧನ್ಯವಾದನ ಕೊರೋದಿಲ್ಲ. ಅಂಚನೆ ಈ ಒಂಜಿ ಕಾರ್ಯಕ್ರಮದ ನಮ್ಮ ಪ್ರತಿ ಒಂಜಿ ಕಾರ್ಯಡ್ಲ ಮುಲ್ಪ ಸನ್ನಿಧಾನೋಡು ನಡಪೊಡ್ದನ್ನ ಮಾರ್ಗದರ್ಶನದ ತೊಂದು ಒಂಜಾತ್ ಕಾರ್ಯಕರ್ತರನ್ನು ಜೋಡಿಸದೆ ಬೇತೆ ಬೇತೆ ಮಾರ್ಗದರ್ಶನ ಕೊರೊಂದು ಧಾರ್ಮಿಕ ವಿಚಾರ ಆದಿಪ್ಪು, ಸಂಸ್ಕಾರದ ವಿಚಾರ ಆದಿಪ್ಪು ಪ್ರತಿ ಒಂಜಿ ಕಾರ್ಯಕ್ರಮಡ್ಲ ನಮ್ಮಕ್ಕ ಮಾರ್ಗದರ್ಶನ ಕೊರ್ಪನಾರು ಶ್ರೀ ವಾಸುದೇವರಾವ್ ಕಕ್ಕಿನಾಜ ಎಂಬೆರ್ಲ ನಮ್ಮೊಟ್ಟು ವೇದಿಕೆ ಡುಳ್ಳೇರು. ಎಂಬೆರೆಗ್ಲ ಕೊಲ್ಲಿ ಶ್ರೀ ದುರ್ಗಾ ಪರಮೇಶ್ವರ ದುರ್ಗಾದೇವಿ ವತಿರ್ದು ಪ್ರೀತಿಪೂರ್ವಕ ಧನ್ಯವಾದ ಕೊರೊಂದಿಲ್ಲ. ಅಂಚನೆ ಈ ಒಂಜಿ ಕಾರ್ಯಕ್ರಮದ ಒಟ್ಟಿಗೂ ನಮ್ಮೊಟ್ಟಿಗೂ ಮುಖ್ಯ ಅತಿಥಿಲಾದ ನಮ್ಮೊಟ್ಟಿಗೂ ಒಂಜಾತ್ ಕೆಲವು ಸಾಮಾಜಿಕ ತಾಲೂಕದ ಬೇತೆ ಬೇತೆ ಕಡೆಟ್ ಒಂಜಾತ್ ಮಾರ್ಗದರ್ಶನ ಕೊರ್ಪುನಾರು ಯುವ ನಾಯಕಿಯರು ಶ್ರೀ ಅನಿಲ್ ಕುಮಾರ್, ಅಧ್ಯಕ್ಷರು BMS ದಕ್ಷಿಣ ಕನ್ನಡ ಜಿಲ್ಲೆ ನೆತ್ತ
ಅಧ್ಯಕ್ಷರೇನಾರು ವಕೀಲರೇ ಮೇರೆಗೆ ಪ್ರೀತಿಪೂರ್ವಕ ಕೊಲ್ಲಿ ಶ್ರೀ ದುರ್ಗಾ ಪರಮೇಶ್ವರಿ ದುರ್ಗಾದೇವಿನ ಸನ್ನಿಧಾನ ಮಾಡ್ತಿರ್ದು ಪ್ರೀತಿಪೂರ್ವಕ ಧನ್ಯವಾದ ಕೊರೊಂದಿಲ್ಲ. ಅಂಚನೆ ಈ ಒಂಜಿ ಕಾರ್ಯಕ್ರಮದ ನಮ್ಮೊಟ್ಟಿಗೂ CA ಬ್ಯಾಂಕ್ ಬಂಗಾಡಿ ನೆತ್ತ ಅಧ್ಯಕ್ಷರಾಯನ ಶ್ರೀ ಹರೀಶ್ ಶಾಲ್ಯನ್ ಮೇರ್ಲ ನಮ್ಮೊಟ್ಟಿಗೂ ವೇದಿಕೆ ಡುಳ್ಳೇರೆ ಮೇರೆಗ್ಲ ಕೊಲ್ಲಿ ಶ್ರೀ ದುರ್ಗಾ ಪರಮೇಶ್ವರಿ ದುರ್ಗಾದೇವಿನ ವತಿರ್ದು ಈ ಒಂಜಿ ಕಾರ್ಯಕ್ರಮದ ಪ್ರೀತಿಪೂರ್ವಕ ಧನ್ಯವಾದ ಕೊರೊಂದಿಲ್ಲ. ಅಂಚನೆ ಈ ಒಂಜಿ ಕಾರ್ಯಕ್ರಮದ ಒಟ್ಟಿಗೂ ನಮ್ಮೊಟ್ಟಿಗೂ ಪ್ರತಿ ಒಂಜಿ ಬ್ರಹ್ಮ ಕಲಶದ ಬತ್ತನ ಬೇತೆ ಬೇತೆ ಕಾರ್ಯಕ್ರಮ ಅವು ಚೌತಿ ಇಪ್ಪಡು ಕೃಷ್ಣೋತ್ಸವ ಇಪ್ಪಡು ಅತ್ತಂದಂಡ ಪ್ರತಿ ಮುಲ್ಪ ಹೂವು ನಡತನಲ್ಲ ಕಾರ್ಯಕ್ರಮದ ಒಟ್ಟಿಗೂ ಒಂಜಿ ಸ್ಫೂರ್ತಿನ ಕೊರ್ಪುನಾರು ಶಕ್ತಿನ ಕೊರ್ಪುನ ವ್ಯಕ್ತಿ ನಮ್ಮೊಟ್ಟಿಗೂ ಇನಿ ನಮ್ಮ ಮಿತ್ತಬಾಗಿಲು ಗ್ರಾಮ ಪಂಚಾಯಿತಿದ ಅಧ್ಯಕ್ಷರಾಯಿನ ಶ್ರೀ ವಿನಯ್ ಚಂದ್ರ ಸೇನರ್ ಬಿಟ್ಟು ಮೇರೆಗ್ಲ ಪ್ರೀತಿಪೂರ್ವಕ ಧನ್ಯವಾದ ಕೊರೊಂದಿಲ್ಲ. ಅಂಚನೆ ಈ ಒಂಜಿ ಕಾರ್ಯಕ್ರಮದ ನಮ್ಮೊಟ್ಟಿಗೂ ಕೊಲ್ಲಿ ಶ್ರೀ ದುರ್ಗಾ ಪರಮೇಶ್ವರಿ ದುರ್ಗಾದೇವಿನ ಸನ್ನಿಧಾನದ ವ್ಯವಸ್ಥಾಪನಾ ಸಮಿತಿದ ಸದಸ್ಯರಾಯಿನ ಅಧ್ಯಕ್ಷರಾಯಿನ ದಾಸಪ್ಪ ಗೌಡ ಕಾಂಜಾವಣಿ ಮೇರೆಗ್ಲ ಕೊಲ್ಲಿ ಶ್ರೀ ದುರ್ಗಾ ಪರಮೇಶ್ವರಿ ದುರ್ಗಾದೇವಿನ ಸನ್ನಿಧಾನ ತಿಳಿದು ಪ್ರೀತಿಪೂರ್ವಕ ಧನ್ಯವಾದ ಕೊರೊಂದಿಲ್ಲ. ಅಂಚನೆ ಈ ಒಂಜಿ ಕಾರ್ಯಕ್ರಮದ ವ್ಯವಸ್ಥಾಪನಾ ಸಮಿತಿದ ಸದಸ್ಯರಾಯಿನ ಸತೀಶ್ ಕಾಮತ್ ಮೇರ್ಲ ವೇದಿಕೆಗಳು ಮೇರೆಗ್ಲ ಪ್ರೀತಿಪೂರ್ವಕ ಧನ್ಯವಾದ ಕೊರೊಂದಿಲ್ಲ. ಅಂಚನೆ ಈ ಒಂಜಿ ಕಾರ್ಯಕ್ರಮದ ಒಟ್ಟಿಗೂ ನಮ್ಮೊಟ್ಟಿಗೂ ಬಾರಿ ಪೊರ್ಲುಡು ದೃಶ್ಯ ಮಾಧ್ಯಮದ ಮೂಲಕ ಅಂಚೆ ಪತ್ರಿಕಾ ಮಾಧ್ಯಮದಗಳೆಲ್ಲ ನಮ್ಮೊಟ್ಟಿಗೂ ಬಾರಿ ಪೊರ್ಲುಡು ಮುರಣಿಡ್ದಿಂಚ ಕಾರ್ಯಕ್ರಮದ ಯಶಸ್ವಿಗೆ ಇನಿ ನಮಕ್ ಕಾರ್ಯಕ್ರಮನ ಬೇತೆ ಬೇತೆ ಕಡೆಗೆ ಜಾಹೀರಾತದ ಮೂಲಕ ತಲುಪಿಸದೆ ಕಾರ್ಯಕ್ರಮಕ್ಕೆ ಒಂಜಾತೆ ಪ್ರಚಾರ ಕೊರ್ಪನಲ್ಪ ನಮ್ಮೊಟ್ಟಿಗೂ ಸಹಕಾರ ಮಲ್ತಿದ್ದೇವೆ. ಮುಗ್ಲೆಗ್ಲ ಕೊಲ್ಲಿ ಶ್ರೀ ದುರ್ಗಾ ಪರಮೇಶ್ವರಿ ದುರ್ಗಾದೇವಿ ಸನ್ನಿಧಾನದ ವತಿರ್ದೆ ಮುಗ್ಲೆಗೆ ಪ್ರೀತಿಪೂರ್ವಕ ಧನ್ಯವಾದನ ಕೊರೊಂದಿಲ್ಲ. ಅಂಚನೆ ನಮ್ಮೊಟ್ಟಿಗೂ ಒಂಜಾತೆ ಕಾರ್ಯಕ್ರಮ ಪೊರ್ಲ ಹೊಡ್ದಂಡ ಮುಲ್ಪ ಒಂಜಾತೆ ಬೆಳಕು ತೋಜೊಡ್ದಂಡ ಇನಿ ನಂಗೆ ಸೌಂಡ್ ಸ್ಲೈಡ್ಸ್ದಾಗೆಲ್ಲ ನಮ್ಮೊಟ್ಟಿಗೂ ಬಾರಿ ಪೊರ್ಲುಡು ಸಹಕಾರ ಮಲ್ತಿದ್ದೇವೆ. ಮುಗ್ಲೆಗ್ಲ ಪ್ರೀತಿಪೂರ್ವಕ ಧನ್ಯವಾದ ಕೊರೊಂದಿಲ್ಲ. ಅಂಚನೆ ಶಾಮ್ಯಾನದ ವ್ಯವಸ್ಥಾಪಕರ್ನಗ್ಲೆಗ್ಲ ಪ್ರೀತಿಪೂರ್ವಕ ಧನ್ಯವಾದ ಕೊರೊಂದಿಲ್ಲ. ಅಂಚನೆ ಮುಲ್ಪ ವೇದಿಕೆದ ಮುಂಭಾಗಡಿಪುನ ಅಂಚಿತನ ಮಾತ ಗ್ರಾಮದ ಬೇತೆ ಬೇತೆ ಊರುಡ್ದು ಬತ್ತನಾಗ್ಲೆಗ್ಲ ಒಂಜೇ ಪಾತ ಎರಡು ನಿಗ್ಲೆ ಬತ್ತದ ಕಾರ್ಯಕ್ರಮ ಬಾರ್ಲಿ ಪೊರ್ಲುಡು ವೀಕ್ಷಣೆ ಮಲ್ತಿದ್ದಾರೆ. ನನ್ನಲ ನಾಟಕಲ ಕಾರ್ಯಕ್ರಮ ಉಂಡು ಲಾಸ್ಟ್ ಮುಟ್ಟಲ ಇಂಚನೆ ಇತ್ತದೆ ಕೊನೆ ಮುಟ್ಟಲ ಕಾರ್ಯಕ್ರಮ ಪೊರ್ಲುಡು ವೀಕ್ಷಣೆ ಮಲ್ತಿದೆ ಸಹಕಾರ ಮಲ್ಪಡು. ಈ ಒಂಜಿ ಧಾರ್ಮಿಕ ಸಭಾ ಕಾರ್ಯಕ್ರಮದ ಸಂದರ್ಭ ವೇದಿಕೆದ ಮುಂಭಾಗಡಿಪುನಂಚಿನ ಮಾತ ಅಕ್ಕನಾಗ್ಲೆಗೆ ಅಮ್ಮನಾಗ್ಲೆಗೆ ಅಣ್ಣನಾಗ್ಲೆಗೆ ಜೋಕ್ಲೆಗೆ ಮಾತೆರೆಗ್ಲ ಪ್ರೀತಿಪೂರ್ವಕ ಧನ್ಯವಾದ ಕೊರೊಂದಿಲ್ಲ. ಧನ್ಯವಾದ ಭಾಷಣ ಕೊನೆಗೊಳಿಸಲು. ಜೈ ಭಾರತ್ ಮಾತಾ. ಜಾತ್ರೋತ್ಸವ ಸಮಿತಿಯ ಬೇರೆ ಬೇರೆ ವಿಭಾಗಗಳಲ್ಲಿ